ಎಲ್ಲರಿಗೂ ನಮಸ್ಕಾರ ರೀ. ಇವತ್ತಿನ ಕ್ಲಾಸ್ನಾಗ ಏನು ಡಿಸ್ಕಸ್ ಮಾಡೋಣಪ್ಪ ಅಂತಂದ್ರೆ ನಡೆಸಿದಂಥ ಕ್ವಶನ್ ಪೇಪರ್ ರೀ. ವೇರಿಯಸ್ ಡಿಪಾರ್ಟ್ಮೆಂಟ್ ವಿವಿಧ ಇಲಾಖೆಗಳಿಗೆ ನಡೆಸಿದಂತಹ ಎಕ್ಸಾಮದ ಕ್ವಶನ್ ಪೇಪರ್ನ ಡಿಸ್ಕಸ್ ಮಾಡೋಣ ಅಂತ ನೋಡ್ರಿ. ಫಸ್ಟ್ ಕ್ವಶನ್ ಏನೈತಪ್ಪ ಅಂತಂದ್ರೆ ನೋಡ್ರಿ, ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ. ಹೀಲಿಯಂ ಅನಿಲವನ್ನ ಲಿಫ್ಟಿಂಗ್ ಅನಿಲವಾಗಿ ಉಪಯೋಗಿಸಲಾಗುತ್ತದೆ. ಹೀಲಿಯಂ ಅತಿ ಹಗುರವಾದ ಅನಿಲ. ಹೀಲಿಯಂ ಒಂದು ಸ್ಫೋಟಿಸದ ಮತ್ತು ಜಡ ಅನಿಲವಾಗಿದೆ. ನೋಡ್ರಿ, ಎ ಮತ್ತು ಬಿ ಸರಿಯಾಗಿದೆ ಮತ್ತು ಸಿ ಹೇಳಿಕೆಯು ಎಗೆ ಸರಿಯಾದ ವಿವರಣೆಯಾಗಿದೆ. ಎ ಮತ್ತು ಸಿ ಸರಿಯಾಗಿದೆ ಮತ್ತು ಬಿ ಹೇಳಿಕೆಯು ಎಗೆ ಸರಿಯಾದ ವಿವರಣೆಯಾಗಿದೆ. ಬಿ ಮತ್ತು ಸಿ ಸರಿಯಾಗಿದೆ ಮತ್ತು ಎ ತಪ್ಪಾಗಿದೆ. ಎ ಸರಿಯಾಗಿದೆ ಮತ್ತು ಸಿಯು ಎಗೆ ಸರಿಯಾದ ವಿವರಣೆಯಾಗಿದೆ. ನೋಡ್ರಿ, ನಾವು ಹೀಲಿಯಂ ಬಗ್ಗೆ ಈಗ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ನೋಡ್ರಿ, ಈಗೆಲ್ಲ ಸೈನ್ಸ್ ಕ್ವಶನ್ ಹಿಂದಿನ ಕ್ವಶನ್ ಪೇಪರ್ ನಾವು ಅಬ್ಸರ್ವ್ ಮಾಡಿದ್ವಿ ಅಂತಂದ್ರೆ 2025ರಿಂದ 2024ರಿಂದ ಕ್ವಶನ್ ಪೇಪರ್ನ ಅಬ್ಸರ್ವ್ ಮಾಡ್ಕೊಂಡ್ ಬರಕತ್ತಂದ್ರ ಅವ್ರೇನ್ ಮಾಡತ್ತಿಲ್ರಿ, ಕ್ವಶನ್ ಕೇದವ್ರ ಕ್ವಶನ್ ನ ಡೈರೆಕ್ಟ್ ಕೇಳತ್ತಿಲ್ಲ. ಎಂದರೇನು, ಆಮೇಲೆ ಇವುಗಳನ್ನು ಎಲ್ಲಿ ಬಳಸುತ್ತಾರೆ, ಆಮೇಲೆ ಇವುಗಳ ಉಪಯೋಗ ಹಿಂಗ್ ಕೇಳತ್ತಿಲ್ರಿ. ಅವ್ರೇನ್ ಮಾಡತ್ತಾರಪ್ಪ ಅಂದ್ರ ನಿಮಗ ಕಾನ್ಸೆಪ್ಟ್ ಗೊತ್ತಿರ್ಬೇಕ್ರಿ, ಅವುಗಳನ್ನ ಅಪ್ಲೈ ಮಾಡಬೇಕು. ಅವು PUC ಮ್ಯಾಗಿನ ಎಕ್ಸಾಮರ್ ಆಗಿರ್ಲಿ, ಡಿಗ್ರಿ ಮ್ಯಾಗಿನ ಎಕ್ಸಾಮರ್ ಆಗಿರ್ಲಿ. ನೀವು VAO ಕ್ವಶನ್ ಪೇಪರ್ನು ಅನಲೈಸ್ ಮಾಡ್ರಿ, ಆಮೇಲೆ ಡಿಗ್ರಿ ಮ್ಯಾಗಿನ ಕ್ವಶನ್ ಪೇಪರ್ ಅನಲೈಸ್ ಮಾಡ್ರಿ. ಎಲ್ಲಾನು ಏನ್ ಮಾಡತ್ತಾರ ಅಂದ್ರ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ವಶನ್ಗಳನ್ನ ಕೇಳತ್ತಾರ. ಅದಕ್ಕೇನಪ್ಪಾ ಅಂತಂದ್ರ ಓದುದ ಒಂದ್ಸಲ ಓದ್ತಿರ್ತೀರಿ, ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ತಿಳ್ಕೊರಿ. ಇದೇ ಕಾನ್ಸೆಪ್ಟ್ ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಮುಂದೊಂದ್ ಸ್ವಲ್ಪ ಎಕ್ಸ್ಟ್ರಾ ಇದನ್ನ ಮಾಡಿ ಕ್ವಶನ್ಗಳನ್ನ ಕೇಳ್ತಾರ ಹೊರತು ಹೊಸ ಕಾನ್ಸೆಪ್ಟ್ಗಳು ಬರಂಗಿಲ್ರಿ. ಸೇಮ್ ಕಾನ್ಸೆಪ್ಟ್ ಇರ್ತಾವ, ಕರೆ ಅಪ್ಲೈಡ್ ಕ್ವಶನ್ಗಳನ್ನ ಕೇಳ್ತಿರ್ತಾರ. ನೋಡ್ರಿ, ಇಲ್ಲಿ ಏನ್ ಕ್ವಶನ್ ಕೇಳಿದಾರಪ್ಪ ಅಂದ್ರೆ ಹೀಲಿಯಂ ಬಗ್ಗೆ ಕೇಳಿದಾರೆ. ಹೀಲಿಯಂ ಅನ್ನೋದು ಏನಪ್ಪಾ ಅಂತಂದ್ರ ಹೀಲಿಯಂ ಅನ್ನೋದು ಒಂದು ಹಗುರವಾದ ಅನಿಲ ರೀ. ಆದ್ರ ಇದು ಅತ್ಯಂತ ಹಗುರವಾದ ಅನಿಲ ಅಲ್ಲ. ಅತ್ಯಂತ ಹಗುರವಾದ ಅನಿಲ ಯಾವ್ದಪ್ಪ ಅಂತಂದ್ರ ಹೈಡ್ರೋಜನ್. ಅತ್ಯಂತ ಹಗುರವಾದ ಅನಿಲ ಯಾವ್ದ್ರಿ? ಹೈಡ್ರೋಜನ್. ಅದಕ್ಕಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಈಗ ಪ್ಯಾರಾಚೂಟ್ ಅದು ಯೂಸ್ ಮಾಡಿ ಮ್ಯಾಲ ಹೊಂಟಿರ್ತಾರ ಗೊತ್ತ್ರಿ, ಆ ಬಲೂನ್ಗಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ಹೀಲಿಯಂ ಅನ್ನ ಬಳಸ್ತಾರ್ರಿ. ನೋಡ್ರಿ, ಹಗುರವಾಗಿರುವುದು ಯಾವ್ದ್ರಿ? ಹೀಲಿಯಂ. ಆದ್ರ ಅತ್ಯಂತ ಹಗುರವಾಗಿರುವುದು ಹೈಡ್ರೋಜನ್. ಅತ್ಯಂತ ಹಗುರವಾಗಿರುವುದು ಇದು ಅತ್ಯಂತ ಹಗುರ ಐತಿ ಅನ್ನೋದಕ್ಕ ನಾವು ಇಲ್ಲಿ ಈ ಬಲೂನ್ಗಳಲ್ಲಿ ಹೈಡ್ರೋಜನ್ ಬಳಸ್ಬೋದಾಗಿತ್ತಲ್ಲ. ಹೀಲಿಯಂನ ಯಾಕೆ ಬಳಸ್ತಾರಪ್ಪ ಅಂದ್ರ ಹೀಲಿಯಂ ಅನ್ನೋದು ಒಂದು ಇನ್ನರ್ಟ್ ಗ್ಯಾಸ್ ರೀ. ಇನ್ನರ್ಟ್ ಅಂತಂದ್ರೆ ಏನ್ರಿ? ರಿಯಾಕ್ಟ್ ಆಗದೆ ಇರುವಂತದ್ದು, ನ್ಯೂಟ್ರಲ್, ರಿಯಾಕ್ಟ್ ಆಗುವುದಿಲ್ರಿ. ಎತ್ತರಲಿ ಯಾವುದ ವಸ್ತುವಿನ ಜೊತೆ ಸಂಪರ್ಕಕ್ಕೆ ಬಂತಂತಂದ್ರ ಅದು ರಿಯಾಕ್ಟ್ ಆಗುವುದಿಲ್ಲ. ಯಾವ್ಯಾವ ಅಂತಂತಂದ್ರ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್, ರೆಡಾನ್. ಇವು ಏನಪ್ಪಾ ಅಂದ್ರ ನೋಬೆಲ್ ಗ್ಯಾಸಸ್ ಅಂತ ಕರೀತಾರೆ. ಇವಕ್ ನೋಬೆಲ್ ಗ್ಯಾಸಸ್ ಅಂತ ಕರೀತಾರೆ. ಅಂದ್ರ ಇವು ಎತ್ತರ ಜೊತೆನೂ ರಿಯಾಕ್ಟ್ ಆಗಲ್ರಿ. ಇವು ಜಡ ಅನಿಲಗಳು. ಇದ್ರೊಳಗ ಹೀಲಿಯಂ ಅನ್ನೋದೇನ್ರಿ? ಹಗುರವಾದದ್ರಿ. ಹೀಲಿಯಂ ಅನ್ನೋದೇನ್ರಿ? ಹಗುರವಾದದ್ದು. ಹೈಡ್ರೋಜನ್ಕಿಂತ ಒಂದ್ ಸ್ವಲ್ಪ ಭಾರ ಐತ್ರಿ. ಆದ್ರ ಹೈಡ್ರೋಜನ್ ಅತ್ಯಂತ ಹಗುರವಾದದ್ದು. ಆದ್ರ ನಾವು ಈ ಬಲೂನ್ಗಳಲ್ಲಿ ಹೈಡ್ರೋಜನ್ ಅನ್ನ ಬಳಸಂಗಿಲ್ಲ. ಯಾಕೆ ಬಳಸಂಗಿಲ್ಲಪ್ಪ ಅಂದ್ರ ಹೈಡ್ರೋಜನ್ ರಿಯಾಕ್ಟಿವ್ ಐತ್ರಿ. ರಿಯಾಕ್ಟಿವ್ ಅಂತಂದ್ರೆ ಏನ್ರಿ? ಅದು ಬೇರೆ ಜೊತೆ ಏನಾಕತ್ರಿ? ವರ್ತಿಸುತ್ತೆ. ಅದು ರಾಸಾಯನಿಕವಾಗಿ ವರ್ತಿಸುತ್ತದೆ. ಈ ವಾತಾವರಣದ ಸಂಪರ್ಕ ಬಂತಂತಂದ್ರ ಅದು ಕೆಮಿಕಲಿ ಚೇಂಜ್ ಆಗಿಬಿಡತ್ರಿ. ಆಮೇಲೆ ಇದು ಬ್ಲಾಸ್ಟ್ ಅಥವಾ ಒಮ್ಮೊಮ್ಮೆ ಏನಾಕಿರತ್ತಪ್ಪ ಅಂತಂದ್ರ ಬ್ಲಾಸ್ಟ್ ಆಗುವಂತ ನೇಚರ್ ಇರ್ತತ್ರಿ ಇದು. ಅದಕ್ಕೇನಪ್ಪಾ ಅಂತಂದ್ರ ಈ ಲಿಫ್ಟ್ ಅಂತಂದ್ರ ಈಗ ಪ್ಯಾರಾಚೂಟ್ ಬಲೂನ್ಗಳಲ್ಲಿ ಈ ಹೈಡ್ರೋಜನ್ ಅನ್ನ ಬಳಸಂಗಿಲ್ಲ. ಕಾರಣ ಗೊತ್ತಾತ್ರಿ? ಈ ಕಾರಣಗಳನ್ನ ಯೂಸ್ ಮಾಡಿ ನೀವು ಕ್ವಶನ್ಗಳು ಮತ್ತೆ ಬೇರೆ ಫ್ರೀ ಮಾಡ್ಬೋದವ್ರ. ಅದಕ್ಕೆ ನಾವ್ ಏನ್ ಮಾಡ್ತೇವಿ, ನೆಕ್ಸ್ಟ್ ಹಗುರವಾದದ್ದು ಯಾವ್ದ್ರಿ? ಹೀಲಿಯಂ. ಅದು ಹಗುರವಾಗಿನೂ ಐತಿ ಮತ್ತು ಇನ್ನರ್ಟ್ ಗ್ಯಾಸ್ ಅಥವಾ ಜಡ ಅನಿಲನೂ ಆಗೈತಿ. ಅಂದ್ರ ರಿಯಾಕ್ಟಿವ್ ಆಗಿರುವುದಿಲ್ಲ. ಅದಕ್ಕಾಗಿ ಏನ್ ಮಾಡ್ತಾವಪ್ಪ ಅಂದ್ರ ಬಲೂನಿಗಳಲ್ಲಿ ಹೀಲಿಯಂ ಅನ್ನ ಬಳಸ್ತಾವ್. ಈಗ ನೋಡ್ರಿ, ಈ ಕ್ವಶನ್ ಬರೋನು. ಹೀಲಿಯಂ ಅನಿಲವನ್ನು ಲಿಫ್ಟಿಂಗ್ ಅನಿಲವಾಗಿ ಉಪಯೋಗಿಸಲಾಗುತ್ತದೆ. ಈ ಹೇಳಿಕೆ ಏನೈತ್ರಿ? ಕರೆಕ್ಟ್ ಐತಿ. ಹೀಲಿಯಂ ಅತಿ ಹಗುರವಾದ ಅನಿಲ ಅಂತ ಕೇಳಿದಾರ ಅವ್ರು. ಅಲ್ಲ, ಹೀಲಿಯಂ ಅತಿ ಹಗುರವಾದ ಅನಿಲ ಅಲ್ಲ. ಮತ್ ಅತಿ ಹಗುರವಾದ ಅನಿಲ ಯಾವ್ದ್ರಿ? ಹೈಡ್ರೋಜನ್. ಅತಿ ಹಗುರವಾದ ಅನಿಲ ಯಾವುದು? ಹೈಡ್ರೋಜನ್. ನೋಡ್ರಿ, ಹೀಲಿಯಂ ಒಂದು ಸ್ಫೋಟಿಸದ ಮತ್ತು ಜಡ ಅನಿಲವಾಗಿದೆ. ಕರೆಕ್ಟ್ ಅಲ್ರಿ? ಇದು ಸ್ಫೋಟಿಸದ ಮತ್ತು ಜಡ ಅನಿಲ ಆಗಿರೋದಕ್ಕ ಏನ್ ಮಾಡ್ತಾರ? ಇದಕ್ಕ ಲಿಫ್ಟಿಂಗ್ ಅನಿಲವಾಗಿ ಯೂಸ್ ಮಾಡ್ತಾರ. ಈಗ ನಾವ್ ಹೇಳಿಕೆ ನೋಡ್ಕೊಂಡ್ ಬರೋಣ. ಇದೇನೈತಿ? ಬಿ ತಪ್ಪೈತೆ. ನೋಡ್ರಿ, ಎ ಮತ್ತು ಬಿ ಸರಿಯಾಗಿದೆ. ಅಲ್ಲ, ಬಿ ಸರಿಯಾಗಿಲ್ಲ, ಬಿ ತಪ್ಪಾಗೈತಿ. ಸೊ ಈ ಆಪ್ಷನ್ ಹೋಗಬಾರ್ದ ನಾವು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎ ಮತ್ತು ಸಿ ಸರಿಯಾಗಿದೆ. ಕರೆಕ್ಟ್ ಐತಿ. ಎನು ಸರಿ ಐತಿ, ಸಿನು ಸರಿ ಐತಿ. ನೆಕ್ಸ್ಟ್ ಏನ್ ಮಾಡ್ಬೇಕು?
ಬಿ ಹೇಳಿಕೆಯು ಎಗೆ ಸರಿಯಾದ ವಿವರಣೆಯಾಗಿದೆ ತಪ್ಪು. ಯಾಕಂತಂದ್ರ ಬಿ ಹೇಳಿಕೆ ಅನ್ನೋದು ಏನೈತ್ರಿ ತಪ್ಪೈತಿ, ಯಾಕಂದ್ರೆ ಅತ್ಯಂತ ಹಗುರ ಅಲ್ಲ. ಸೊ ಇದು ಏನಾದ್ರಿ ತಪ್ಪಾತ್. ಆಮೇಲೆ ಇಲ್ಲಿ ಏನೈತಿ ಬಿ ಮತ್ತು ಸಿ ಸರಿಯಾಗಿದೆ ತಪ್ಪು. ಬಿ ತಪ್ಪೈತಿ ಅಂತ ಗೊತ್ತೈತಿರೋ ನಿಮಗೆ. ಸೊ ಬಿ ಸರಿಯಾಗಿದೆ ಅಂತ ಆಗಕ್ ಚಾನ್ಸೇ ಇಲ್ಲ. ಎ ತಪ್ಪಾಗಿದೆ ಅಂತ ನಾವು ಏನು ತಪ್ಪಾಗಿಲ್ಲ. ಏನೈತ್ರಿ ಸರಿ ಐತಿ, ಲಿಫ್ಟಿಂಗ್ ಒಳಗೆ ಯೂಸ್ ಮಾಡ್ತಾರ ಅದನ್ನ. ಅದೇ ರೀತಿ ನೋಡ್ರಿ ಆಪ್ಷನ್ ಡಿ ಎ ಸರಿಯಾಗಿದೆ, ಎ ಕರೆಕ್ಟ್ ಐತೆ. ಮತ್ತು ಸಿ ಅಂತಂದ್ರೆ ಏನ್ರಿ, ಇದು ಹೀಲಿಯಂ ಒಂದು ಸ್ಫೋಟಿಸದ ಮತ್ತು ಜಡ ಅನಿಲವಾಗಿರುವುದರಿಂದನ ಅದನ್ನ ಎಲ್ಲಿ ಯೂಸ್ ಮಾಡ್ತಾರು, ಲಿಫ್ಟಿಂಗ್ ಅನಿಲವಾಗಿ ಯೂಸ್ ಮಾಡ್ತಾರ. ಅಂದ್ರ ಬಲೂನ್ಗಳಲ್ಲಿ, ಪ್ಯಾರಾಚೂಟ್ ಬಲೂನ್ಗಳಲ್ಲಿ ಯೂಸ್ ಮಾಡ್ತಾರ. ಸೊ ಆನ್ಸರ್ ಏನಾಗತ್ರಿ, ಇದಾಗತ್ತ. ಹಿಂಗ್ ನೀವು ಕ್ವಶನ್ ಅನ್ನ ಅನಲೈಸ್ ಮಾಡ್ರಿ. ಯಾಕಂದ್ರೆ ಆಲ್ಮೋಸ್ಟ್ ಈಗ ಸೈನ್ಸ್ ಮೇಲೆ ಬಹಳ ಕ್ವಶನ್ಗಳನ್ನ ಅಪ್ಲೈಡ್ ಮೇಲೆ ಕೇಳ್ತಾರು. ಅದಕ್ಕೆ ಏನ್ ಮಾಡ್ರಿ, ಒಂದ್ಸಲ ಕಾನ್ಸೆಪ್ಟ್ ನ ಕ್ಲಿಯರ್ ಮಾಡ್ರಿ. ಕ್ಲಿಯರ್ ನೋಡ್ರಿ, ಈ ಪ್ಯಾರಾಚೂಟ್ಗಳಲ್ಲಿ ಏನ್ ಬಳಸ್ತಾರಿ, ಹೀಲಿಯಂ ಅನ್ನ ಅಂದ್ರೆ ಲಿಫ್ಟಿಂಗ್ ಗ್ಯಾಸ್ ಆಗಿ ಬಳಕೆ ಮಾಡುತ್ತಾರೆ. ಹೀಲಿಯಂ ಏನ್ರಿ, ಇದು ಸ್ಫೋಟಕವಲ್ಲದ ಮತ್ತು ಜಡ ಅನಿಲವಾಗಿದೆ. ಆಮೇಲೆ ಕಂಪೇರ್ ಮಾಡ್ರಿ ಏನೈತ್ರಿ, ಹೀಲಿಯಂ ಅದು ಹಗುರ ಐತಿ, ಆದ್ರ ಹೈಡ್ರೋಜನ್ಗಿಂತ ಹಗುರವಿಲ್ಲ. ಹೈಡ್ರೋಜನ್ ಏನಪ್ಪಾ ಅಂತಂದ್ರೆ ವಿಶ್ವದಲ್ಲಿ ಅತ್ಯಂತ ಹಗುರವಾದ ಅನಿಲ, ಆದ್ರೆ ಅದು ರಿಯಾಕ್ಟಿವ್ ಐತೆ ಅನ್ನೋದು ಕಾರಣಕ್ಕಾಗಿ ಏನ್ ಮಾಡಲ್ಪ ಅಂತಂದ್ರೆ ನಾವು ಅದನ್ನ ಈ ಪ್ಯಾರಾಚೂಟ್ ಬಲೂನ್ಗಳಲ್ಲಿ ಬಳಸಂಗಿಲ್ಲ. ಅರ್ಥ ಆತ್ರಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡ್ರಿ ನೆಕ್ಸ್ಟ್ ಕ್ವಶನ್ ಕೇಳಿದಾರಪ್ಪ ಅಂತಂದ್ರ, ನೋಡ್ರಿ ಇದು ಕಾನ್ಸೆಪ್ಟ್ ಬೇಸ್ ಮೇಲೆ ಐತಿ. ಕೆಳಗಿನ ಯಾವ ಹೇಳಿಕೆಗಳು ನೀರಿನ ಕುದಿಯುವ ಬಿಂದುವಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಗಳಾಗಿವೆ? ಯಾವುದು ತಪ್ಪಂತ ಕೇಳಿದ್ದಾರೆ. ಕ್ವಶನ್ ಅನ್ನ ನೀವು ಓದುವಾಗ ಒಂದ್ ಸ್ವಲ್ಪ ಅಬ್ಸರ್ವ್ ಮಾಡೋದು, ಬರೀ ಯಾವ್ದು ಹೇಳಿಕೆಗಳು ಸರಿಯಾಗಿವೆ ಅಂತ ಕೇಳಿರ್ತಾರೋ ಏನ್ ತಪ್ಪಾಗಿವೆ ಅಂತ ಕೇಳಿರ್ತಾರೋ. ನೋಡ್ರಿ, ನೀರಿನ ಕುದಿಯುವ ಬಿಂದು ಎತ್ತರ ಬದಲಾದಂತೆ ಬದಲಾಗುತ್ತದೆ. ನಾವು ಇದನ್ನ ಕಾನ್ಸೆಪ್ಟ್ ನೋಡೋಣ ಅಂತ. ನೋಡ್ರಿ, ಎರಡನೇ ಆಪ್ಷನ್ ಏನ್ ಕೊಟ್ಟಾರು, ನೀರಿನ ಕುದಿಯುವ ಬಿಂದು ಆವಿಯಾಗದ ದ್ರವ್ಯಗಳು ಹೆಚ್ಚಾದಂತೆ ಹೆಚ್ಚಾಗುತ್ತವೆ. ನೀರಿನ ಕುದಿಯುವ ಬಿಂದು ಆವಿಯಾಗದ ದ್ರವ್ಯಗಳು ಹೆಚ್ಚಾದಂತೆ ಹೆಚ್ಚಾಗುತ್ತದೆ. ನೀರಿನ ಕುದಿಯುವ ಬಿಂದು ಯಾವಾಗಲೂ 100 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಇದು ಬದಲಾವಣೆಯಾಗುವುದಿಲ್ಲ. ನೀರಿನ ಕುದಿಯುವ ಬಿಂದು ಹೊರಗಿನ ಒತ್ತಡ ಹೆಚ್ಚಿದಂತೆ ಕಡಿಮೆಯಾಗುತ್ತದೆ. ನೋಡ್ರಿ, ಇದ್ರೊಳಗ ಒಂದು ಡೀಟೇಲ್ ಕಾನ್ಸೆಪ್ಟ್ ಬರ್ತದ್ರಿ. ಮೊದಲ ಏನಪ್ಪಾ ಅಂತಂದ್ರ ಒತ್ತಡ ಅಂದ್ರೆ ಏನೇ ನೋಡ್ಕೊಂಡ್, ಒತ್ತಡ ಅಂದ್ರೆ ಏನ್ರಿ, ಪ್ರೆಷರ್ ಅಂತ ಕರೀತಾರೆ ಇದಕ್ಕೆ. ಇದು ಅಂದ್ರೆ ಏನ್, ಮೊದಲು ಸಿಂಪಲ್ ವೇದ ತಿಳ್ಕೊಂಡ್ರಿ. ಈಗ ನೋಡ್ರಿ, ಇಲ್ಲೇ ಒಬ್ಬ ವ್ಯಕ್ತಿ ನಿಂತಿರ್ತಾನ ಅಂತ ತಿಳ್ಕೊರಿ. ಅವನ ಮೇಲೆ ನೀವು 5 kg ತೂಕ ಹಾಕ್ತೇರಿ. 5 kg ತೂಕ ಅವನ್ ತಲೆ ಮೇಲೆ ಇಡ್ತೇರಿ. ಅವಾಗ ಏನಾಗುತ್ತೆ, ಅವಂಗ ಒತ್ತಡದ ಅನುಭವ ಆಗುತ್ತೆ. ಅಂತಂದ್ರೆ ಒಜ್ಜೆ ಫೀಲ್ ಆಗುತ್ತೆ. ಪ್ರೆಷರ್ ಅದ ಏನ್ರಿ, ಒತ್ತಡ. ಯಾಕಂದ್ರೆ ನೀವು 5 kg ಭಾರ ಅವನ ಮೇಲೆ ಹಾಕಿರಿ. ಅದ ಏನ್ ಮಾಡ್ತೀರಪ್ಪ ಅಂತಂದ್ರ ನೆಕ್ಸ್ಟ್ ಅದ ವ್ಯಕ್ತಿಗೆ ಏನ್ ಮಾಡ್ತೀರಿ, 5 kg ಇದ್ದದನ್ನ ಏನ್ ಮಾಡ್ತೀರಿ, 10 kg ಏರಿಸ್ತೀರಿ. ಅಂದ್ರ ಇನ್ನೂ 5 kg ಹೆಚ್ಚಿಗೆ ಮಾಡ್ರಿ ವೇಟ್ ಅನ್ನ. ಅವಾಗ ಏನಾಗ್ತರಿ, ಒತ್ತಡ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ, ಒತ್ತಡ ಜಾಸ್ತಿ ಆಗತ್ತೆ. ಇದನ್ನ ಕಾನ್ಸೆಪ್ಟ್ ಏನ್ ಅಪ್ಲೈ ಮಾಡ್ರಿ, ವಾತಾವರಣದಾಗ ತಗೊಂಬರಿ. ವಾತಾವರಣದಾಗ ಏನಿರ್ತದ್ರಿ, ಇದು ವಾತಾವರಣ ಅಂತ ಹೇಳಿ ತಿಳ್ಕೊರಿ. ಈ ವಾತಾವರಣದಲ್ಲಿ ಏನಿರ್ತೈತಿ, ಗಾಳಿ ಇರ್ತೈತಿ, ಅನಿಲ ಇರ್ತೈತಿ. ಇಲ್ಲೇ ನೀವು ನಿಂತಿರ್ತಾರೆ ಅಂತ ತಿಳ್ಕೊರಿ. ಇದು ಭೂಮಿ, ಇದು ನೆಲ ಆಯ್ತು ಅಂತ ತಿಳ್ಕೊರಿ. ಈ ನೆಲದ ಮೇಲೆ ನಿಂತಿರ್ತಾರೆ. ನೆಲದ ಮೇಲೆ ನಿಂತಾಗ ನಿಮ್ ಮ್ಯಾಲ ಈ ಗಾಳಿಯ ಒತ್ತಡ ಬೀಳ್ತತಿ ಇಲ್ಲೋ ರೀ, ಗಾಳಿ ವೇಟ್, ಅನಿಲದ ತೂಕ ನಿಮ್ ಮ್ಯಾಲ ಬೀಳ್ತತಿ. ಇಲ್ಲಿ ಎಲ್ಲಿ ನಿಂತೀರಿ ನೀವೀಗ, ನೆಲದ ಮೇಲೆ ನಿಂತೀರ. ನೆಲದ ಮೇಲೆ ನಿಂತೀರಿ. ಅವಾಗ ಏನಾಗತ್ರಿ, ಈ ಗಾಳಿಯ ವೇಟ್ ಏನಾಗತ್ರಿ, ನಿಮ್ ತಲೆ ಮೇಲೆ ಬೀಳ್ತತಿ. ಅವಾಗ ನಿಮ್ಗ ಒತ್ತಡ ಹಾಕತ್ರದ. ಅದ್ರ ಮೇಲೆ ನಿಮ್ ತಲೆ ಮೇಲೆ ವೇಟ್ ಬಿತ್ತಿಲ್ಲೋ ರೀ. ಯಾವಾಗ ನೀವು ನೆಲದ ಮೇಲೆ ನಿಂತಾಗ ನೀವೇನ್ ಮಾಡ್ತೀರಿ, ಈಗ ನೆಲ ಬಿಟ್ಟು ಏನ್ ಮಾಡ್ತೀರಿ, ಒಂದ್ ಸ್ವಲ್ಪ ನಿಮ್ ಮನಿ ಟೆರೆಸ್ ಮೇಲೆ ಹೋಗ್ಯಾರಿ, ಬಿಲ್ಡಿಂಗ್ ಮೇಲೆ ಹೋಗ್ಯಾರಿ. ಅದು ನೆಲದಕ್ಕಿಂತ ಒಂದ್ ಸ್ವಲ್ಪ ಹೈಟ್ ಮ್ಯಾಗ ಐತಲ್ಲ ರೀ. ಹೈಟ್ ಮ್ಯಾಗ ಇರೋದಕ್ಕ ಏನಾತ್ರಿ, ಇಲ್ಲಿರುವ ಗಾಳಿ ಏನಾಗತ್ರಿ, ಅವನ್ ತಲೆ ಮೇಲೆ ಬೀಳ್ತದ್ರಿ. ಅವಾಗೂ ಒತ್ತಡ ಆಗತ್ತ. ಇಲ್ಲಿರುವಂತ ವ್ಯಕ್ತಿಗೆ ಒತ್ತಡ ಜಾಸ್ತಿ ಅನ್ಸುತ್ತೋ, ಇಲ್ಲಿರುವಂತ ವ್ಯಕ್ತಿಗೆ ಒತ್ತಡ ಜಾಸ್ತಿ ಅನ್ಸುತ್ತೋ, ಇಲ್ಲಿರುವಂತ ವ್ಯಕ್ತಿಗೆ ಯೋಚನೆ ಮಾಡ್ರಿ, ಇಲ್ಲಿರುವಂತ ವ್ಯಕ್ತಿಗೆ ಒತ್ತಡ ಜಾಸ್ತಿ ಅನ್ಸುತ್ತೆ. ಯಾಕಂದ್ರೆ ಇವನ್ ತಲೆ ಮೇಲೆ ಗಾಳಿಯ ಪ್ರಮಾಣ ಜಾಸ್ತಿ ಐತಿ. ಯಾಕಂದ್ರೆ ಅವ್ನ ನೆಲದ ಮೇಲೆ ನಿಂತಾನ. ಅದ ಇವ್ ಏನ್ ಮಾಡ್ಯಾನ್ರಿ, ಟೆರೆಸ್ ಮ್ಯಾಗ ನಿಂತಾನ. ಟೆರೆಸ್ ಮ್ಯಾಗ ನಿಂತಾಗ ಏನಾತ್ರಿ, ಗಾಳಿಯ ಪ್ರಮಾಣ ಕಡಿಮೆ ಆತಲೋ ರೀ. ಅಂದ್ರ ಗಾಳಿಯ ಕ್ವಾಂಟಿಟಿ ಕಡಿಮೆ ಆತಲೋ ರೀ, ಇಲ್ಲಿಕ್ಕಿಂತ ಕಂಪೇರ್ ಮಾಡಿದಾಗ. ನೆಲದ ಮೇಲೆ ನಿಂತಾವಂಗು ಟೆರೆಸ್ ಮೇಲೆ ನಿಂತಾವಂಗು ಅಂದ್ರ ಇವ್ ಟೆರೆಸ್ ಮೇಲೆ ನಿಂತಾವಂಗ ಏನಾತ್ರಿ, ಒತ್ತಡ ಒಂದ್ ಸ್ವಲ್ಪ ಕಡಿಮೆ ಅನ್ಸುತ್ತೆ. ಯಾಕಂತಂದ್ರ ವೇಟ್ ಕಡಿಮೆ ಐತಿ. ಇಲ್ಲಿ ಟೋಟಲ್ ಒಂದ್ 100 kg ಐತಿ ಅಂತ ಹೇಳ್ತಿಕೋರಿ. ಇಲ್ಲ ನೆಲದ ಮೇಲೆ ನಿಂತಾಗ ಒಂದ್ ಸ್ವಲ್ಪ ಇಲ್ಲಿ ಟೆರೆಸ್ ಮೇಲೆ ಹೋದಾವ ಅಂದ್ರೆ ಇಲ್ಲಿ ಗಾಳಿ ಪ್ರಮಾಣ ಕಡಿಮೆ ಆತ. ಅವಾಗ ಏನಾತ್ರಿ 90 kg ಬಂತ. ಅಂದ್ರ ಅಷ್ಟು ವೇಟ್ ಅವ್ನ ತಲೆ ಮೇಲೆ ಬಿತ್ತ. ಅವಾಗ ಏನಾತ್ರಿ, ಒತ್ತಡ ಅಂದ್ರೆ ಏನ್ರಿ, ವೇಟ್. ಅವ್ನ ಒತ್ತಡ ಏನಾತ್ರಿ, ಕಡಿಮೆ ಅನಿಸ್ತು. ಎಲ್ಲಿದ್ದವಂಗ, ಟೆರೆಸ್ ಮೇಲೆ ಇದ್ದವಂಗ. ಹಂಗ ಏನಪ್ಪಾ ಅಂತಂದ್ರ ನೀವು ಹೈಟ್ ಹೆಚ್ಚಿಗೆ ಮಾಡ್ಕೊಂಡ್ ಹೋದಂಗ ಏನಾಗತ್ರಿ, ನಿಮ್ಮ ಮೇಲೆ ಒತ್ತಡ
ಕಡಿಮೆಯಾಗುತ್ತದೆ. ಒತ್ತಡ ಏನಾಗುತ್ತೆ ಕಡಿಮೆ ಆಗುತ್ತದೆ. ಇದು ಕಾನ್ಸೆಪ್ಟ್ ಗೊತ್ತಾತ್ರಿ. ಒತ್ತಡ ಮತ್ತು ಹೈಟ್, ನೀವು ಭೂಮಿ ಮೇಲೆ ಅಕಸ್ಮಾತ್ ಈಗ ನೀವು ಧ್ರುವ ಪ್ರದೇಶಕ್ಕೆ ಹೋದ್ರ ಅಂತ ಹೇಳ್ತಿಕೋರಿ, ಭೂಮಿಯಿಂದ ಧ್ರುವ ಪ್ರದೇಶಕ್ಕೆ ಹೋದ್ರಪ್ಪ ಅಂತಂದ್ರೆ ಅಲ್ಲಿ ಏನಾಗತ್ರಿ ಒತ್ತಡ ಇನ್ನ ಕಡಿಮೆ ಆಕೊಂತ ಬರ್ತೈತಿ. ಅರ್ಥ ಆತ್ರಿ. ಆಮೇಲೆ ಕುದಿಯುವ ಬಿಂದುಗೆ ಏನ್ ಸಂಬಂಧಪ ಏನ? ಮೊದಲ ಕುದಿಯುವ ಬಿಂದು ಅಂದ್ರೆ ಏನ? ಬಾಯ್ಲಿಂಗ್ ಅಂತಂದ್ರೆ ಏನ ಇದು ಗೊತ್ತಿರ್ಬೇಕು ನಿಮಗ. ಬಾಯ್ಲಿಂಗ್ ಅಂತಂದ್ರೆ ಏನ್ರಿ? ಲಿಕ್ವಿಡ್ ಅನ್ನೋದು ಏನಾಗಿ ಕನ್ವರ್ಟ್ ಆಗ್ಬೇಕು? ಗ್ಯಾಸ್ ಆಗಿ ಕನ್ವರ್ಟ್ ಆಗ್ಬೇಕು. ಲಿಕ್ವಿಡ್ ಅನ್ನೋದು ಗ್ಯಾಸ್ ಆಗಿ ಕನ್ವರ್ಟ್ ಆಗ್ಬೇಕು. ಈಗ ನಾರ್ಮಲ್ ಆಗಿ ಬಾಯ್ಲಿಂಗ್ ಟೆಂಪರೇಚರ್ ಎಷ್ಟು ಇರ್ತದ್ರಿ? ನೀರಿನ ಕುದಿಯುವ ಬಿಂದು. ಈಗ ನೋಡ್ರಿ, ನೀರೊಳಗೆ ಏನೂ ಇಲ್ಪ, ನಾರ್ಮಲ್ ನೀರ್ ತಗೊಂಡಿರಿ. ಸಾಮಾನ್ಯ ಸ್ಥಿತಿಯಲ್ಲಿ ನೀರಿನ ಕುದಿಯುವ ಬಿಂದು ಎಷ್ಟಿರ್ತದ್ರಿ? 100 ಡಿಗ್ರಿ ಸೆಲ್ಸಿಯಸ್ ಇರ್ತೈತಿ. ಅರ್ಥ ಆತ್ರಿ. ಇದ್ರ ಅರ್ಥ ಏನ? ನೀವು ಆ ನೀರಿಗೆ ಟೆಂಪರೇಚರ್ ಎಷ್ಟು ಕೊಡ್ಬೇಕು? 100 ಡಿಗ್ರಿ ಸೆಲ್ಸಿಯಸ್ ಕೊಡ್ಬೇಕು. ಅವಾಗ ಏನಾಗ್ತರಿ? ವಾಟರ್ ಕುದಿಯಾಕ ಸ್ಟಾರ್ಟ್ ಆಗುತ್ತೆ, ಅಂದ್ರೆ ಬಾಯ್ಲ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಬಾಯ್ಲ್ ಆಗಕ್ ಸ್ಟಾರ್ಟ್ ಆಗೋದ್ ಮೀನಿಂಗ್ ಏನ? ಲಿಕ್ವಿಡ್ ಇದ್ದೇನಾತು? ಅನಿಲ ಆತು. ಲಿಕ್ವಿಡ್ ಇದ್ದೇನಾತ್ರಿ? ಅನಿಲ ಏನಾತ್ರಿ? ಗ್ಯಾಸ್ ಆಗಿ ಹೊರಗೊಂಡಿತು. ಇದಕ್ಕೆ ಕುದಿಯೋ ಬಿಂದು ಅಂತ ಕರೀತಾರ. ಈಗ ಈ ಒತ್ತಡಕ ಮತ್ತ ಕುದಿಯೋ ಬಿಂದಿಗೆ ಏನ್ ಸಂಬಂಧ ಆಗತ್ತ? ಒತ್ತಡಕ ಮತ್ತ ಕುದಿಯೋ ಬಿಂದಿಗೆ ಏನ್ ಸಂಬಂಧ ಆಗತ್ತ ನೋಡ್ರಿ. ಈಗ ನೀರಿನ ಕಣಗಳು ಲಿಕ್ವಿಡ್ ಇದ್ದಾಗ ಏನದು ರೀ? ಒಂದಕ್ಕೊಂದು ಅಟ್ಯಾಚ್ ಇದ್ದು. ಈಗ ನೀವು ಟೆಂಪರೇಚರ್ ಕೊಡಂತಲಿ ಏನಾತ್ರಿ? ಇವು ಬ್ರೇಕ್ ಆಗಿ ಏನಾಗತ್ತು ಅಂತಂದ್ರೆ ಅನಿಲವಾಗಿ ಹೊರಗೊಂಟು. ಇವು ಬ್ರೇಕ್ ಆಗತ್ತಲ್ಲ ರೀ. ಯಾವಾಗ ನೀವು ಒತ್ತಡವನ್ನ ಹೆಚ್ಚಿಗೆ ಮಾಡ್ತಿರಲ್ಲ, ಈಗ ನೋಡ್ರಿ ಒತ್ತಡವನ್ನ ಹೆಚ್ಚಿಗೆ ಮಾಡಿರಿ. ಒತ್ತಡವನ್ನ ಹೆಚ್ಚಿಗೆ ಮಾಡೋದು ಅಂತಂದ್ರೆ ಏನ್ರಿ? ಅದ್ರ ಮೇಲೆ ಏನ್ ಮಾಡೋದು? ವೇಟ್ ಜಾಸ್ತಿ ಆಗೋ ಮಾಡೋದು. ನೋಡ್ರಿ, ವೇಟ್ ಜಾಸ್ತಿ ಆಗಿ ಮಾಡೋದು. ಈಗ ಒತ್ತಡ ಜಾಸ್ತಿ ಮಾಡೋದ್ರೆ ಏನ್ರಿ? ವೇಟ್ ಜಾಸ್ತಿ ಆಗ ಮಾಡೋದು. ಈಗ ಇಲ್ಲಿ ನೀರ್ ಐತಿ, ನೀವು ಇದ್ರ ಮೇಲೆ ಒತ್ತಡವನ್ನ ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? ಇದ್ರ ಮೇಲೆ ಒಂದು ವೇಟ್ ಅನ್ನ ಜಾಸ್ತಿ ಇಡ್ತಾರೆ ಅಂತ ಹೇಳಿ ತಿಳ್ಕೊರಿ. ವೇಟ್ ಅನ್ನ ಜಾಸ್ತಿ ಇಡ್ತೀರಿ. ವೇಟ್ ಅನ್ನ ಜಾಸ್ತಿ ಇಟ್ಟಾಗ ಇಲ್ಲಿರುವಂತಹ ನೀರಿನ ಕಣಗಳ ನಡುವೆ ಏನಾತ್ರಿ? ಒಂದಕ್ಕೊಂದು ಅಟ್ಯಾಚ್ ಇರ್ತಾವ. ಲಿಕ್ವಿಡ್ ಇದ್ದಾಗ ನೀವು ಒತ್ತಡವನ್ನ ಜಾಸ್ತಿ ಮಾಡ್ಬೇಕಂದ್ರೆ ಏನ್ ಮಾಡ್ರಿ? ಅದ್ರ ಮೇಲೆ ವೇಟ್ ಇಟ್ರಿ. ವೇಟ್ ಇಟ್ಟ ನೀವೇನ್ ಮಾಡ್ರಿ? ನೀರನ್ನ ಕುದಿಸಾಕ್ ಸ್ಟಾರ್ಟ್ ಮಾಡ್ರಿ. ಅವಾಗ 100 ಡಿಗ್ರಿ ಸೆಲ್ಸಿಯಸ್ ಒಳಗ ನಾರ್ಮಲ್ ನೀರ್ ಏನ್ ಆವಿಯಾಗಿ ಹೋಗಿತ್ತಲ್ಲ, ಈಗ ನೀವು ವೇಟ್ ಇಡಂತ್ಲಿ ಅದ್ರ ಮೇಲೆ ಒತ್ತಡವನ್ನ ಕ್ರಿಯೇಟ್ ಮಾಡಂತ್ಲಿ ಇಲ್ಲಿರುವಂತ ನೀರಿನ ಅಣುಗಳು ಏನಾಗ್ಬೇಕ್ರಿ? ಅನಿಲವಾಗಿ ಹೋಗ್ಬೇಕು, ಅಂದ್ರೆ ಇದನ್ನ ಬ್ರೇಕ್ ಆಗ್ಬೇಕು. ಆದ್ರೆ ನೀವು ಅದ್ರ ಮೇಲೆ ವೇಟನ್ನ ಇಟ್ಟರಿ, ಆ ವೇಟನ್ನ ದಾಟಿ ಹೋಗ್ಬೇಕಲ್ಲ, ವೇಟನ್ನ ಬ್ರೇಕ್ ಮಾಡಿ ಏನಾಗ್ಬೇಕ್ರಿ? ಅನಿಲವಾಗಿ ಕನ್ವರ್ಟ್ ಆಗ್ಬೇಕು. ಅರ್ಥ ಆಗತೈತಿ? ಒತ್ತಡವನ್ನ ಇಟ್ಟಾಗ ಏನಾತ್ರಿ? ಒಂದು ವೇಟ್ ಇಟ್ಟಿರ್ತೀರ ಅದ್ರ ಮ್ಯಾಗ. ಇಲ್ಲಿರುವಂತ ನೀರಿನ ಕಣಗಳ ಮೇಲೆ ಅದು ವೇಟ್ ಇರ್ತತಿ. ಆ ನೀರಿನ ಕಣಗಳು ಲಿಕ್ವಿಡ್ ಇದ್ದದ್ದು ಏನಾಗಬೇಕು? ಅನಿಲ ಆಗ್ಬೇಕು. ಅಂದ್ರ ಅನಿಲ ಆಗ್ಬೇಕಂತಂದ್ರೆ ಇದನ್ನ ಬ್ರೇಕ್ ಮಾಡ್ಬೇಕಾದ. ಇದೇನ್ ನೀವು ಒತ್ತಡವನ್ನ ಹಾಕಿರ್ತಿರಲ್ಲ ಅದನ್ನ ಬ್ರೇಕ್ ಮಾಡ್ಬೇಕ. ಅದನ್ನ ಬ್ರೇಕ್ ಮಾಡ್ಬೇಕಂದ್ರ ಅದಕ್ಕೆ 100 ಡಿಗ್ರಿ ಸೆಲ್ಸಿಯಸ್ ಸಾಲಂಗಿಲ್ರಿ. ಅದಕ್ಕೆ ಏನ್ ಮಾಡ್ಬೇಕು ನೀವು? 100 ಡಿಗ್ರಿ ಸೆಲ್ಸಿಯಸ್ ಗಿಂತ ಜಾಸ್ತಿ ಕೊಡ್ಬೇಕು. 125 ಡಿಗ್ರಿ ಸೆಲ್ಸಿಯಸ್ ಹಿಂಗದು ಏನ್ ಮಾಡ್ಬೇಕಂತಂದ್ರ ಕೊಡಬೇಕು. 120 ಡಿಗ್ರಿ ಸೆಲ್ಸಿಯಸ್ ಕೊಡ್ಬೇಕು. ಅವಾಗ ಏನ್ ಮಾಡ್ತತಿ? ಈ ಒತ್ತಡವನ್ನ ಮುರಿದ ಅದೇನಾಗತ್ರಿ? ಅನಿಲವಾಗಿ ಕನ್ವರ್ಟ್ ಆಗತ್ತ. ಹಿಂಗ್ ಎದಕ್ ಮಾಡ್ತಾರಪ್ಪ ಅಂತಂದ್ರ ಒತ್ತಡವನ್ನ ಕ್ರಿಯೇಟ್ ಮಾಡೋದ್ರಿಂದ ಏನಾತ್ರಿ? ಟೆಂಪರೇಚರ್ ಏನಾತ್ರಿ? ಜಾಸ್ತಿ ಆತ. ಅಂದ್ರ ಕುದಿಯುವ ಬಿಂದು ಏನಾತ್ರಿ? 100 ಇದ್ದದ್ದು 125 ಅಥವಾ ಹೆಚ್ಚಿಗೆ ಆತ. ಹೆಚ್ಚಿಗೆ ಆದ್ರಿಂದ ಏನಾಗತ್ರಿ? ಆಹಾರ ಬೇಗನೆ ಬೇಯುತ್ತದೆ. ಆಹಾರ ಏನಾಗುತ್ತ? ಬೇಗನೆ ಬೇಯುತ್ತತಿ. ಯಾಕಪ್ಪ ಅಂತಂತಂದ್ರ ಅದು ಆವಿಯಾಗಿ ಹೋಗ್ಬಿಡಂಗಿಲ್ಲ. ನೀರ ನಾರ್ಮಲ್ ಆಗಿ 100 ಡಿಗ್ರಿ ಸೆಲ್ಸಿಯಸ್ ಬಂದ್ ಕೂಡ ಏನಾಕಿತ್ರಿ? ಆವಿಯಾಗಿ ಹೋಗ್ಬಿಡ್ತಿತ್ತು. ಅದು ಆಹಾರವನ್ನ ಬೇಯಿಸ್ತಿರ್ಕಿಲ್ಲ. ಯಾಕಂದ್ರೆ 100 ಡಿಗ್ರಿ ಸೆಲ್ಸಿಯಸ್ ಬಂದ್ಲಿ ಕುದ್ದು ಹೋಗ್ಬಿಡ್ತಿತ್ತು. ಅದನ್ನ ನೀವು ಹೆಚ್ಚಿಗೆ ಮಾಡಂತ್ಲೆ. ಈಗ ಮಾಂಸ, ಈಗ ನೋಡ್ರಿ ಉದಾಹರಣೆ ಪ್ರೆಷರ್ ಕುಕ್ಕರ್ ನೋಡ್ರಿ, ಇದೊಂದು ಬೆಸ್ಟ್ ಎಕ್ಸಾಂಪಲ್. ಈಗ ಪ್ರೆಷರ್ ಕುಕ್ಕರ್ ಅಂತಂದ್ರೆ ಏನ್ರಿ? ಪ್ರೆಷರ್ ನೋಡ್ರಿ ಅದ್ರ ಹೆಸರೊಳಗ ಐತಿ. ಪ್ರೆಷರ್ ಅಂತಂದ್ರೆ ಏನ್ರಿ? ಒತ್ತಡವನ್ನ ಜಾಸ್ತಿ ಮಾಡುವಂತ ಒಂದು ಸಾಧನ ಅದ. ಅದ್ರೊಳಗೆ ನೀವು ಏನ್ ಹಿಂಗ್ ಮುಚ್ಚಳ ಮುಚ್ತಿರಲ್ಲ ಅದ್ರ ಅರ್ಥ ಏನಪ್ಪಾ ಅಂತಂದ್ರೆ ಅದ್ರೊಳಗ ನೀವು ಪ್ರೆಷರ್ ಕ್ರಿಯೇಟ್ ಮಾಡಿದಂಗ. ಪ್ರೆಷರ್ ಅಂತಂದ್ರೆ ಏನ್ರಿ? ಒತ್ತಡವನ್ನ, ಗಾಳಿಯನ್ನ ಅದನ್ನ ಹೊರಗೆ ಹೋಗಾಕ್ ಬಿಡಂಗಿಲ್ಲ. ನೀವು ಅದನ್ನ ಮುಚ್ಚಳ ಪೂರ್ತಿ ಮುಚ್ಚಿ ಬಿಟ್ಟಿರ್ತಾರಲ್ಲ, ಅದಕ್ಕೆ ಗಾಳಿ ಹೊರಗೆ ಹೋಗಂಗಿಲ್ಲ. ಅವಾಗ ಏನಾಗತ್ರಿ? ಒತ್ತಡ ಕ್ರಿಯೇಟ್ ಆಗುತ್ತೆ. ಆ ಗಾಳಿಯ ಒಂದು ಲೇಯರ್ ಫಾರ್ಮೇಶನ್ ಆಗುತ್ತೆ. ಅರ್ಥ ಆತ್ರಿ? ಅವಾಗ ನೀವು ಅದ್ರೊಳಗೆ ಏನಾರ ಅಡ್ಗಿ ಮಾಡಕ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳ್ತಿಕೋರಿ. ಈಗ ಏನಾರ ಒಂದು ಮಾಂಸ ಅದು ಇಟ್ಟಿರಪ್ಪ, ಅದನ್ನ ಚಿಕನ್ ಅದು ಇಟ್ಟಾರ ಅಂತ ಹೇಳ್ತಿಕೋರಿ. ಅವಾಗ ಏನ್ ಮಾಡ್ತೇರಿ? ಈಗ ನಾರ್ಮಲ್ ಪಾತ್ರೆ ಒಳಗೂ ಇಡೋದಕ್ಕೂ ಪ್ರೆಷರ್ ಕುಕ್ಕರ್ ಇಡೋದಕ್ಕೂ ಯಾವ್ದು ಜಲ್ದಿ ಇದಾಗತ್ರಿ? ಬೇಯ್ತತಿ ಪ್ರೆಷರ್ ಕುಕ್ಕರ್ ಒಳಗ. ಯಾಕಪ್ಪ ಅಂತಂತಂದ್ರ ನೀವು ಅಲ್ಲೇ ಪ್ರೆಷರ್ ಕ್ರಿಯೇಟ್ ಮಾಡ್ರಿ. ಯಾಕಂದ್ರೆ ಗಾಳಿಯನ್ನ ಹೊರಗೆ ಹೋಗಕ್ ಬಿಡ್ಲಿಲ್ಲ. ಅಲ್ಲಿ ಏನಾಯ್ತು? ಗಾಳಿಯ ಒತ್ತಡ ಜಾಸ್ತಿ ಆತಿದ್ರ ಮೇಲೆ, ಈ ಚಿಕನ್ ಮೇಲೆ. ಅವಾಗ ಏನಾತ್ರಿ? ಈ ಚಿಕನ್ ಏನಾಗಬೇಕು? ಬೇಯ್ಬೇಕಂತಂದ್ರೆ ಇದಕ್ಕೆ ಏನ್ ಬೇಕು? ಟೆಂಪರೇಚರ್ ಜಾಸ್ತಿ ಬೇಕ್ರಿ. ಟೆಂಪರೇಚರ್ ಏನ್ ಬೇಕು? ಜಾಸ್ತಿ ಬೇಕು. ಒಂದು 150, 160 ಡಿಗ್ರಿ ಸೆಲ್ಸಿಯಸ್ ಬೇಕಂತ ಹೇಳಿ ತಿಳ್ಕೊರಿ. ಅವಾಗ ಇಲ್ಲಿ ನೀರ್ ಹಾಕಿರ್ತೀರಿ. ನೀರ್ ಹಾಕಿದಾಗ ಏನಾಕಿರ್ತೀರಿ? ನೀವು ಟೆಂಪರೇಚರ್ ಕೊಡಕ್ ಸ್ಟಾರ್ಟ್ ಮಾಡ್ತೀರಿ. ಟೆಂಪರೇಚರ್ ಕೊಡಕ್ ಸ್ಟಾರ್ಟ್ ಮಾಡ್ರಿ. ಒತ್ತಡ ಜಾಸ್ತಿ ಐತ್ರಿ. ಒತ್ತಡ ಜಾಸ್ತಿ ಇರೋದ್ರಿಂದ ಕುದಿಯೋ ಬಿಂದು ಏನಾಗುತ್ತ?
ಜಾಸ್ತಿ ಆಗುತ್ತೆ. ಯಾಕೆ ಜಾಸ್ತಿ ಆಗುತ್ತಾ? ಆ ಪ್ರೆಷರ್ ಅನ್ನ ಮುರಿದೇನಾಗ್ಬೇಕಂತಂದ್ರೆ ಅದು ನೀರು ಆವಿಯಾಗಿ ಹೋಗ್ಬೇಕು. ಅದಕ್ಕೆ ಏನ್ ಬೇಕು? ಟೆಂಪರೇಚರ್ ಜಾಸ್ತಿ ಬೇಕು. ಅಂದ್ರೆ ಟೆಂಪರೇಚರ್ ಜಾಸ್ತಿ ಅಂತಂದ್ರೆ 100 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಆಯ್ತು. ಒಂದು 150 ಡಿಗ್ರಿ ಸೆಲ್ಸಿಯಸ್ ಬೇಕಂತ ಹೇಳ್ತೀವಿ ಅದು ಆವಿಯಾಗಿ ಹೋಗಕ್ಕೆ. ಸೊ ಅವಾಗ ನೀವು ಚಿಕನ್ ಕುದಿಯಕ್ಕೂ ಅಷ್ಟೇ ಬೇಕಾಗಿರುತ್ತೆ, ಅಂದ್ರೆ ಜಲ್ದಿ ಕುದ್ದು ಬಿಡತ್ತೆ. ಈಗ ನಾರ್ಮಲ್ ಪಾತ್ರೆ ಒಳಗೆ ನೀವು ಚಿಕನ್ ಹಾಕಿಡ್ತೀರಿ, ಚಿಕನ್ ಹಾಕಿ ನೀರ್ ಹಾಕಿ ಚಿಕನ್ ಹಾಕಿಟ್ರಿ ಅಂತ ತಿಳ್ಕೊರಿ. ಅವಾಗ ನೀವು ಟೆಂಪರೇಚರ್ ಕೊಡ್ತೀರಿ 100 ಡಿಗ್ರಿ ಸೆಲ್ಸಿಯಸ್ ಬಂದ್ ಕೂಡ ಏನಾಗಕ್ಕೆ ಸ್ಟಾರ್ಟ್ ಆಗುತ್ತಾ? ನೀರು ಕುದ್ದ ಆವಿಯಾಗಕ್ಕೆ ಸ್ಟಾರ್ಟ್ ಆಗಿಬಿಡತ್ತೆ. ಆವಿಯಾಗಕ್ಕೆ ಹೋದ್ಪಾ ಅಂತಂದ್ರ ಅದು ಚಿಕನ್ ಅನ್ನ ಕುದ್ಸಂಗಿಲ್ಲ. ಯಾಕಂದ್ರೆ ಅದ್ ನೀರ ಆವಿಯಾಗಿ ಬೇರೆ ಫಾರ್ಮ್ದಾಗ ಹೋಗಿ ಸ್ಟಾರ್ಟ್ ಆಗಿಬಿಡತ್ರ. ಅದ ಟೆಂಪರೇಚರ್ ಎಷ್ಟಿರತಿ? 100 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ, ಅದಕ್ಕಿಂತ ಹೆಚ್ಚಾಗಂಗಿಲ್ಲ. ಆದ್ರ ಚಿಕನ್ ಕುದಿಬೇಕಂದ್ರೆ ಎಷ್ಟು ಬೇಕು ನಿಮ್ಗೆ? 150 ಡಿಗ್ರಿ ಸೆಲ್ಸಿಯಸ್ ಮೇಲೆ ಬೇಕು. ಅದನ್ನ ನೀವು ಕ್ರಿಯೇಟ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? ಪ್ರೆಷರ್ ಅನ್ನ ಕೊಡಬೇಕು. ಪ್ರೆಷರ್ ಅನ್ನ ಜಾಸ್ತಿ ಮಾಡ್ಬೇಕಂದ್ರೆ ಅದ್ರ ಮೇಲೆ ನೀವು ವೇಟ್ ಇಡಬೇಕು. ಅದನ್ನ ಹೆಂಗ್ ಮಾಡ್ತೀರಿ? ಕ್ಲೋಸ್ ಮಾಡೋದ್ರಿಂದ, ಅಂದ್ರ ಮ್ಯಾಲ ಅದನ್ನ ಕುಕ್ಕರ್ ನ ಕ್ಲೋಸ್ ಮಾಡೋದ್ರಿಂದ ಏನ್ ಮಾಡ್ತೀರಿ? ಪ್ರೆಷರ್ ನ ಕ್ರಿಯೇಟ್ ಮಾಡ್ತೀರಿ. ಅರ್ಥ ಆತ್ರಿ? ಈ ಪ್ರೆಷರ್ ಕುಕ್ಕರ್ದ ಕಾನ್ಸೆಪ್ಟ್ ಗೊತ್ತಾತು. ಆಮೇಲೆ ನೀವು ನೋಡ್ರಿ, ಈಗ ಗುಡ್ಡ ಪ್ರದೇಶದಾಗ ಹೋಗಿರ್ತಾರೆ ಅಂತ ತಿಳ್ಕೊರಿ. ಗುಡ್ಡಗಾಡು ಪ್ರದೇಶದಲ್ಲಿ ಹೋಗಿರ್ತೀರಿ. ಈಗ ನಾರ್ಮಲ್ ನೀವು ಮನ್ಯಾಗ ಅಡಿಗೆ ಮಾಡೋದಕ್ಕೂ ಗುಡ್ಡಗಾಡು ಪ್ರದೇಶಕ್ಕೆ ಹೋಗಿ ಅಡಿಗೆ ಮಾಡೋದಕ್ಕೂ ಡಿಫ್ರೆನ್ಸ್ ಆಗುತ್ತೆ. ಯಾಕಪ್ಪ ಅಂತಂದ್ರೆ ನೀವು ನಾರ್ಮಲ್ ಆಗಿ ಮನೆಯೊಳಗೆ ಅಡಿಗೆ ಮಾಡುವಾಗ ಏನ್ ಮಾಡ್ತೀರಿ? ಅಡಿಗೆ ಮಾಡುವಾಗ ಈಗ ನಾರ್ಮಲ್ ಆಗಿ ಪಾತ್ರೆ ಒಳಗೆ ಯೂಸ್ ಮಾಡ್ರಿ ಅಂತಂದ್ರೆ ಏನಾಗತ್ರಿ? ಆಹಾರ ಏನಾಗತ್ರಿ? ಬೇಯ್ತೈತಿ. ಆದ್ರೆ ನೀವು ಗುಡ್ಡಗಾಡು ಪ್ರದೇಶಕ್ಕೆ ಹೋದಾಗ ಏನಾತ್ರಿ? ಹೈಟ್ ಹೆಚ್ಚಿಗೆ ಆತಲ್ವ ರೀ. ನಾರ್ಮಲ್ ಮನಿ ಇದ್ದದಕ್ಕೂ ಗುಡ್ಡಗಾಡು ಪ್ರದೇಶಕ್ಕೂ ಹೈಟ್ ಹೆಚ್ಚಿಗೆ ಆತ. ಅಲ್ಲಿ ಪ್ರೆಷರ್ ಕಡಿಮೆ ಇರ್ತತೋ ಜಾಸ್ತಿ ಇರ್ತತೋ? ಪ್ರೆಷರ್ ಕಡಿಮೆ ಇರ್ತತಿ. ಯಾಕಂದ್ರ ಗಾಳಿಯ ಪ್ರಮಾಣ, ಕ್ವಾಂಟಿಟಿ ಆಫ್ ಏರ್ ಏನೈತ್ರಿ? ಕಡಿಮೆ ಐತಿ. ಪ್ರೆಷರ್ ಏನಾಯ್ತು? ಕಡಿಮೆ ಆತ. ಪ್ರೆಷರ್ ಕಡಿಮೆ ಆತಂತಂದ್ರ ಆಹಾರ ಬೇಗ ಬೇಯುತ್ತದೆ, ಕಡಿಮೆ ಲೇಟ್ ಆಗಿ ಬೇಯ್ತೈತು? ಲೇಟ್ ಆಗಿ ಬೇಯ್ತೈತಿ. ಯಾಕಪ್ಪ ಅಂತಂತಂದ್ರ ಅಲ್ಲಿ ಪ್ರೆಷರ್ ಕಡಿಮೆ ಇರೋದಕ್ಕೆ ಏನಾತ್ರಿ? ಲೇಯರ್ ಏನಾಯ್ತು? ಕಡಿಮೆ ಲೇಯರ್ ಐತಿ. ಅರ್ಥ ಆತ್ರಿ? ಈಗ ಆಹಾರವನ್ನ ಕುದಿಸಾತಿರ್ತೀರ ಅಂತ ತಿಳ್ಕೊರಿ. ಅವಾಗ ಏನಾಯ್ತು? ಈ ಲೇಯರ್ ಇಲ್ಲಿ ನಾರ್ಮಲ್ ನೀವು ಮನ್ಯಾಗಿರುವಂತ ಲೇಯರ್ಗೂ ಗಾಳಿಯ ಪ್ರಮಾಣಕ್ಕೂ ಏನಿರತ್ರಿ? ಒತ್ತಡ ಏನಿರತ್ರಿ? ಇಲ್ಲಿ ಗುಡ್ಡಗಾಡು ಪ್ರದೇಶ ಕಡಿಮೆ ಇರತ್ತೆ, ಇಲ್ಲಿ ಜಾಸ್ತಿ ಇರತ್ತೆ. ಜಾಸ್ತಿ ಇರಬೇಕಂದ್ರೆ ಅದನ್ನ ಮುರಿದು ಹೋಗ್ಬೇಕಪ್ಪ, ಅನಿಲವಾಗಬೇಕು ಅಂತಂದ್ರೆ ಟೆಂಪರೇಚರ್ ಜಾಸ್ತಿ ಕೊಡ್ಬೇಕಾಗತ್ತೆ ನೀವು. ಅವಾಗ ಈಸಿಯಾಗಿ ಬೀತೈತಿ. ಆದ್ರೆ ಗುಡ್ಡಗಾಡು ಪ್ರದೇಶ ಒಳಗೆ ಏನಾಗತ್ರಿ? ಪ್ರೆಷರ್ ಕಡಿಮೆ ಇರುತ್ತೆ. ಪ್ರೆಷರ್ ಕಡಿಮೆ ಅಂತ ಅರ್ಥ ಏನಪ್ಪಾ ಅಂತಂದ್ರ ಗಾಳಿಯ ಲೇಯರ್ ಸಾಂತಿದ್ದಂಗಿದೆ. ಗಾಳಿಯ ಲೇಯರ್ ಸಾಂತಿದ್ದಂಗೆ. ಯಾಕಂದ್ರೆ ಗಾಳಿ ಕ್ವಾಂಟಿಟಿ ಕಡಿಮೆ ಐತಿ. ಇಲ್ಲಿಕ್ಕಿಂತ ಭೂಮಿಗಿಂತ ಗುಡ್ಡಗಾಡು ಪ್ರದೇಶದಾಗ ಗಾಳಿಯ ಕ್ವಾಂಟಿಟಿ ಕಡಿಮೆ ಐತಿ, ಅಂದ್ರೆ ಒತ್ತಡ ಕಡಿಮೆ ಇದ್ದಂಗ. ಈಗ ನೀವು ಇಲ್ಲಿ ಆಹಾರವನ್ನ ಬೇಸಕ್ ಸ್ಟಾರ್ಟ್ ಮಾಡ್ರಿ ಅಂತಂದ್ರೆ ಟೆಂಪರೇಚರ್ ಕೂಡ ಸ್ಟಾರ್ಟ್ ಮಾಡ್ರಿಪ್ಪ ಅಂತಂದ್ರ ಈಗ ಇಲ್ಲೇ 150 ಡಿಗ್ರಿ ಸೆಲ್ಸಿಯಸ್ ಒಳಗೆ ಆವಿಯಾಗಿ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇಲ್ಲಿ ಏನಾಗತ್ರಿ? 90 ಡಿಗ್ರಿ ಸೆಲ್ಸಿಯಸ್ ಒಳಗೆ ಆವಿಯಾಗಿ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಈ ಲೇಯರ್ ಏನೈತಿ? ತಿಳುವಾದ ಲೇಯರ್ ಐತಿ. ಇದನ್ನ ಬ್ರೇಕ್ ಆಗಿ ಏನಾಗುತ್ತೆ? ಅನಿಲ ಜಲ್ದಿಯಾಗಿ ನೀರ್ ಏನಾಗತ್ರಿ? ಅನಿಲ ಕನ್ವರ್ಟ್ ಆಗುತ್ತೆ. ಅರ್ಥ ಆತ್ರಿ? ಕಾನ್ಸೆಪ್ಟ್ ತಿಳ್ಕೊರಿ. ಮೇನ್ ಪ್ರೆಷರ್ ಕುಕ್ಕರ್ದು ಭಾಳ ಸಲ ಎಕ್ಸಾಮ್ದಾಗ ಕೇಳಿದಾರೆ. ಪ್ರೆಷರ್ ಕುಕ್ಕರ್ ಒಳಗೆ ಆಹಾರ ಜಲ್ದಿ ಬೇಯಲು ಕಾರಣ ಏನಪ್ಪಾ ಅಂತಂದ್ರ ಅಲ್ಲಿ ನೀವು ಒತ್ತಡವನ್ನ ಜಾಸ್ತಿ ಕ್ರಿಯೇಟ್ ಮಾಡ್ತೀರಿ. ಒತ್ತಡವನ್ನ ಜಾಸ್ತಿ ಕ್ರಿಯೇಟ್ ಮಾಡೋದ್ರಿಂದ ಏನಾಗುತ್ತೆ? ಲೇಯರ್ ದಪ್ಪ ಆಗುತ್ತೆ, ಅಂದ್ರೆ ಅದ್ರ ಮೇಲೆ ತೂಕ ಜಾಸ್ತಿ ಬೀಳ್ತತಿ. ಅವಾಗ ನೀರಿನ ಅಣುಗಳು ಆ ಒತ್ತಡವನ್ನ ದಾಟಿ ಏನಾಗ್ಬೇಕಂದ್ರೆ ಅನಿಲವಾಗಿ ಕನ್ವರ್ಟ್ ಆಗ್ಬೇಕು. ಅದಕ್ಕೆ ನೀವು ಟೆಂಪರೇಚರ್ ಏನಾಕತ್ರಿ? 100 ಡಿಗ್ರಿ ಸೆಲ್ಸಿಯಸ್ಗಿಂತ ಜಾಸ್ತಿ ಕೊಡ್ಬೇಕಾಗತ್ತ. ಅದಕ್ಕಂದ್ರ ಆಹಾರ ಬೇಯಬೇಕಂತಂದ್ರೆ ನಿಮ್ಗೆ ಜಾಸ್ತಿ ಟೆಂಪರೇಚರ್ ಬೇಕು. ಅಂದ್ರೆ ಟೆಂಪರೇಚರ್ ಜಾಸ್ತಿನ ಕೊಟ್ಟಂಗಾತಿಲ್ಲ ರೀ. ಅದಕ್ಕೆ ಏನಾಗತ್ರಿ? ಆಹಾರ ಏನಾಗತ್ರಿ? ಬೇಗನೆ ಬೇಯುತ್ತದೆ. ಆಮೇಲೆ ಗುಡ್ಡಗಾಡು ಪ್ರದೇಶಲ್ಲೂ ಕುಕ್ಕರ್ಲೇನ ಬೇಯಿಸ್ತಾರೆ. ಯಾಕಂತಂದ್ರೆ ಅಲ್ಲಿ ಪ್ರೆಷರ್ ನ ಕ್ರಿಯೇಟ್ ಮಾಡ್ಬೇಕು ಅವ್ರು, ಯಾಕಂದ್ರೆ ಅಲ್ಲಿ ಪ್ರೆಷರ್ ಕಡಿಮೆ ಇರ್ತತಿ. ಅರ್ಥ ಆದ್ರಿ ಇದು ಕಾನ್ಸೆಪ್ಟ್? ನೋಡ್ರಿ, ಅಂದ್ರೆ ಈಗ ಏನ್ ಅರ್ಥ ಆತ್ ನಿಮ್ಗ? ಕುದಿಯೋ ಬಿಂದು ನಾವು ಭೂಮಿಯೊಳಗೆ ಇರೋದಕ್ಕಿಂತನೂ ಗುಡ್ಡಗಾಡು ಪ್ರದೇಶ ಇರೋದಕ್ಕಂತ ಏನಾತ್ರಿ? ಡಿಫ್ರೆನ್ಸ್ ಆತಿಲ್ಲ ರೀ. ಈಗ ನೋಡ್ರಿ, ನಾರ್ಮಲ್ ಮನಿ ಒಳಗ ನೀರಿನ ಕುದಿಯೋ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಐತಿ. ಅದ ನೀವು ಗುಡ್ಡಗಾಡು ಪ್ರದೇಶಕ್ಕೆ ಹೋದ್ರೆ ಜಾಸ್ತಿ ಇರತ್ತೋ ಕಡಿಮೆ ಇರತ್ತೋ ಕುದಿಯೋ ಬಿಂದು? ಇಮ್ಯಾಜಿನ್ ಮಾಡ್ರಿ. ಗುಡ್ಡಗಾಡು ಪ್ರದೇಶ ಒಳಗೆ ಒತ್ತಡ ಏನೈತಿ? ಕಡಿಮೆ ಐತಿ. ಸೊ ಎಲ್ಲಿ ಕಂಪೇರ್ ಮಾಡಿದಾಗ? ನೀವು ಮನ್ಯಾಗ ಕಂಪೇರ್ ಮಾಡಿದಾಗ. ಯಾಕಂದ್ರ ಅನಿಲ ಗಾಳಿಯ ಪ್ರಮಾಣ ಕಡಿಮೆ ಐತಿ ಇಲ್ಲಿ ಗುಡ್ಡಗಾಡು ಪ್ರದೇಶದಾಗ. ಈ ಗಾಳಿಯ ಪ್ರಮಾಣ ಜಾಸ್ತಿ ಐತಿ. ಅದಕ್ಕೇನಾಯ್ತು? ಪ್ರೆಷರ್ ಎಲ್ಲಿ ಜಾಸ್ತಿ ಐತಿ? ಇಲ್ಲಿ ನಾರ್ಮಲ್ ಮನ್ಯಾಗ ಪ್ರೆಷರ್ ಜಾಸ್ತಿ ಐತಿ, ಗುಡ್ಡಗಾಡು ಪ್ರದೇಶದಾಗ ಕಡಿಮೆ ಐತಿ. ಅದನ್ನ ಒತ್ತಡವನ್ನ ದಾಟಿ ಹೋಗೋದು ಏನಾಯ್ತು? ಇದಕ್ಕೆ ಈಸಿ ಆತ. ಇಲ್ಲಿ ನಾರ್ಮಲ್ ಮನಿಯಕ್ಕಿಂತನೂ ಗುಡ್ಡಗಾಡು ಪ್ರದೇಶದಾಗ ನೀರ ಅನಿಲ ಕನ್ವರ್ಟ್ ಆಗಕ್ ಈಸಿ ಆತ. ಅಂದ್ರೆ ಇದಕ್ಕ ಬಾಯ್ಲಿಂಗ್ ಟೆಂಪರೇಚರ್ 90 ರಿಂದ 95 ಡಿಗ್ರಿ ಸೆಲ್ಸಿಯಸ್ ಹೋಗಿ ಅದೇನಾಗತ್ರಿ? ಅನಿಲ ಕನ್ವರ್ಟ್ ಆಗುತ್ತೆ. ಆದ್ರೆ ಇಲ್ಲಿ 100 ಡಿಗ್ರಿ ಸೆಲ್ಸಿಯಸ್ ಬೇಕು. ಅಂದ್ರೆ ಗುಡ್ಡಗಾಡು ಪ್ರದೇಶಕ್ಕೆ ಹೋದಂತಂದ್ರೆ ನಿಮ್ಗೆ ಕುದಿಯುವ ಬಿಂದು ಏನಾಗುತ್ತೆ? ಕಡಿಮೆ ಆಗುತ್ತದೆ. ಅರ್ಥ ಆತ್ರಿ? ಈಗ ನೋಡೋಣ ಆಪ್ಷನ್ಗಳನ್ನ. ನೀರಿನ ಕುದಿಯುವ ಬಿಂದು ಎತ್ತರ ಬದಲಾದಂತೆ ಬದಲಾಗುತ್ತದೆ. ಕರೆಕ್ಟ್. ಇಲ್ಲೇನ್ ಕೇಳಿದಾರ ಅವರ? ತಪ್ಪಾದ ಹೇಳಿಕೆಗಳಂತೆ ಕೇಳಿದಾರ. ನಾವು ತಪ್ಪಾದ ಹೇಳಿಕೆಗಳನ್ನ ಗುರುತಿಸಬೇಕು. ಇದಂತೆ ಕರೆಕ್ಟ್ ಐತಿ. ನೀರಿನ ಕುದಿಯುವ ಬಿಂದು ಆವಿಯಾಗದ ದ್ರವ್ಯಗಳು ಹೆಚ್ಚಾದಂತೆ ಹೆಚ್ಚಾಗುತ್ತದೆ. ಇದು ನೋಡ್ರಿ. ನೆಕ್ಸ್ಟ್ ನೋಡ್ರಿ, ನೀರಿನ ಕುದಿಯುವ ಬಿಂದು ಯಾವಾಗಲೂ 100 ಡಿಗ್ರಿ ಸೆಲ್ಸಿಯಸ್ ಆಗಿದ್ದು ಇದು ಬದಲಾಗುವುದಿಲ್ಲ. ಇದು ತಪ್ಪೈತ್ಲೋ ರೀ. ಇದು ನಿಮಗೆ ಈಸಿಯಾಗಿ ಗೊತ್ತಾಗತ್ತೆ ತಪ್ಪೈತಪ್ಪ ಅಂತ ಹೇಳಿ. ಯಾಕಂದ್ರೆ ನೀವು ಗುಡ್ಡಗಾಡು ಪ್ರದೇಶಕ್ಕೆ ಹೋದ್ರಂತಂದ್ರೆ ಕಡಿಮೆ ಆಕತ್ರಿ. ಅದಕ್ಕೆ ಸಿ ಅನ್ನೋದು ಗೊತ್ತಾತು. ಸಿ ಅನ್ನೋದು ಎಲ್ಲೈತಿ? ಆಪ್ಷನ್ ಎ ಅನ್ನೋದು ತಪ್ಪೈತೆ. ಯಾಕಂದ್ರೆ ಸರಿ ಐತೆ ಅದ.
ಕುದಿಯೋ ಬದಲಾಂತತೆ ಬದಲಾಗತ್ತೆ. ಅದಕ್ಕೆ ಎ ಇದ್ರೆ ಎಲಿಮಿನೇಟ್ ಮಾಡ್ಕೊಂಬರ್ರಿ. ಇದು ಎ ಎಲಿಮಿನೇಟ್ ಆತ. ಇನ್ನು ನಿಮ್ಗೆ ಏನೈತಿ ಬಿ ಇದು ಸಿ ಗೊತ್ತೈತಿಲ್ಲ, ಸಿ ಕರೆಕ್ಟ್ ಅನ್ನೋದು ಗೊತ್ತೈತಿ. ಸಿ ಎಲ್ಲಿ ಐತಿ ಆಪ್ಷನ್? ಇಲ್ಲೂ ಐತಿ, ಇಲ್ಲೂ ಐತಿ, ಇಲ್ಲೂ ಐತಿ. ನೆಕ್ಸ್ಟ್ ಆಪ್ಷನ್ ನೋಡ್ರಿ, ನೀರಿನ ಕುದಿಯುವ ಬಿಂದು ಹೊರಗಿನ ಒತ್ತಡ ಹೆಚ್ಚಿದಂತೆ ಕಡಿಮೆಯಾಗುತ್ತದೆ. ನೋಡ್ರಿ, ನಾರ್ಮಲ್ ಮನಿ ಒಳಗ ನೀರಿನ ಕುದಿಯುವ ಬಿಂದು 100 ಡಿಗ್ರಿ ಸೆಲ್ಸಿಯಸ್ ಇತ್ತ. ಇಲ್ಲಿ ಏನಾಯ್ತು, ಗುಡ್ಡಗಾಡು ಪ್ರದೇಶದಲ್ಲಿ ಏನಾಯ್ತು 90 ರಿಂದ 95 ಡಿಗ್ರಿ ಸೆಲ್ಸಿಯಸ್ ಆತ. ಒತ್ತಡ ಎಲ್ಲಿ ಜಾಸ್ತಿ ಇತ್ತು? ಮನಿಯೊಳಗೆ ಒತ್ತಡ ಜಾಸ್ತಿ ಇತ್ತು. ಒತ್ತಡ ಎಲ್ಲಿ? ಇಲ್ಲಿ ಗುಡ್ಡಗಾಡು ಪ್ರದೇಶದಾಗ ಏನಾಯ್ತು, ಒತ್ತಡ ಕಡಿಮೆ ಆತ. ಅಂದ್ರ ಒತ್ತಡ ಎಲ್ಲಿ ಕಡಿಮೆ ಇರ್ತತಿ? ಅಲ್ಲಿ ಬಾಯ್ಲಿಂಗ್ ಟೆಂಪರೇಚರ್ ಏನಾಗುತ್ತಾ, ಕಡಿಮೆ ಆಗುತ್ತೆ. ಇಲ್ಲಿನ ಕೊಟ್ಟಾರವ್ರ ಕುದಿಯೋ ಬಿಂದು ಹೆಚ್ಚಿದಂತೆ ಕಡಿಮೆ ಅಂತ ಕೊಟ್ಟ. ನಾವು ಹೆಚ್ಚಿದಂತೆ ಏನಾಗತ್ರಿ, ಕುದಿಯೋ ಬಿಂದು ಜಾಸ್ತಿ ಆಕತಿ. ಸೊ ಇದು ಆಪ್ಷನ್ ತಪ್ಪಾತ. ಅಂದ್ರೆ ತಪ್ಪಾದ ಹೇಳಿಕೆ ಆತಿದು. ಅಂದ್ರೆ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಿದ್ದು ಯಾವ್ದಾಯ್ತು? ಸಿ ಡಿ ಗೊತ್ತಾತ. ಸೊ ಸಿ ಡಿ ಅರ್ಥ ಆತ್ರಿ, ಸಿ ಡಿ. ಆಮೇಲೆ ನೆಕ್ಸ್ಟ್ ಬಿ ಆಪ್ಷನ್ ಒಂದು ನೋಡು. ನೀವು ನೋಡ್ರಿ, ಸಿ ಡಿನೂ ಐತಿ, ಆಮೇಲೆ ಬಿ ಸಿ ಡಿನೂ ಐತಿ. ನೀರಿನ ಕುದಿಯುವ ಬಿಂದು ಆವಿಯಾಗದ ದ್ರವ್ಯಗಳು ಹೆಚ್ಚಾದಂತೆ ಹೆಚ್ಚಾಗುತ್ತದೆ ಅನ್ಕೊಟ್ಟಾರ ಅವ್ರು. ನೋಡ್ರಿ, ಆವಿಯಾಗದ ದ್ರವ್ಯಗಳು ಅಂತಂದ್ರೆ ಏನ್ರಿ? ಆವಿಯಾಗದ ದ್ರವ್ಯಗಳು ಈಗ ನೋಡ್ರಿ, ನೀರಿನ ಕಣಗಳು ಅಂದ್ರ ಕುದಿಯೋ ಬಿಂದು ಅಂತಂದ್ರೆ ಏನ್ರಿ? ಲಿಕ್ವಿಡ್ ಇದ್ದದ್ದು ಆವಿ ಆಗ್ಬೇಕು. ಅಂದ್ರ ಆವಿಯಾಗದ ಕಣಗಳು ಅಂದ್ರೆ ಏನ್ರಿ? ಲಿಕ್ವಿಡ್ ಕಣಗಳನ್ನ. ಈ ಲಿಕ್ವಿಡ್ ಕಣಗಳು ಜಾಸ್ತಿ ಇದ್ದು ಅಂತಂದ್ರ ಆಬ್ವಿಯಸ್ಲಿ ನಿಮಗೆ ಟೆಂಪರೇಚರ್ ಜಾಸ್ತಿ ಕೊಡಬೇಕ ನೀವು. ಯಾಕಂದ್ರೆ ಅವ ಅನಿಲ ಕನ್ವರ್ಟ್ ಆಗ್ಬೇಕಲ್ರಿ ಅವು. ಅದಕ್ಕೆ ಆವಿಯಾಗದ ದ್ರವ್ಯಗಳು ಹೆಚ್ಚಾದಂತೆ ಕುದಿಯೋ ಬಿಂದು ಹೆಚ್ಚಾಕತಿ. ಯಾಕಂದ್ರೆ ದ್ರವ್ಯಗಳು ಹೆಚ್ಚಾದಂತೆ ಏನಾದ್ರಿ, ನೀವು ಟೆಂಪರೇಚರ್ ಜಾಸ್ತಿ ಕೊಡ್ಕೊಂತ ಬರ್ಬೇಕು ಅದಕ್ಕೆ. ಸೊ ಇದೇನಾಗುತ್ತೆ, ಸರಿ ಆಗತ್ತೆ. ಆದ್ರೆ ತಪ್ಪಾದ ಹೇಳಿಕೆ ಆಗೋಲಿದೆ. ಆನ್ಸರ್ ಏನಾಗತ್ರಿ? ಸಿ ಮತ್ತು ಡಿ. ಅರ್ಥ ಆತ್ರಿ? ಇದು ಕಾನ್ಸೆಪ್ಟ್ ಬಹಳ ಇದೈತಿ, ಒಂದ್ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ರಿ ಇದನ್ನ. ಕುದಿಯೋ ಬಿಂದು ಅಂತಂದ್ರೆ ಏನಾದ್ರು ಒತ್ತಡ ಅಂತ ಮೊದಲು ಏನ್ ತಿಳ್ಕೊಬೇಕಪ್ಪ ಅಂತಂದ್ರೆ, ನೀವು ಒತ್ತಡ ಅಂದ್ರೆ ಏನ್ ತಿಳ್ಕೊಬೇಕು? ಒತ್ತಡ ಅಂತ ಹೇಳಿ ತಿಳ್ಕೊಬೇಕು. ಆಮೇಲೆ ಏನಪ್ಪಾ ಅಂತಂದ್ರ ಕುದಿಯೋ ಬಿಂದು ಅಂದ್ರೆ ಏನ್ ತಿಳ್ಕೊಬೇಕು? ನೀವು ಕುದಿಯೋ ಬಿಂದು ನೀವು ನಾರ್ಮಲ್ ಮನಿಗಳಿಗೂ ಇದ್ ಮಾಡೋದಕ್ಕೂ, ಆಮೇಲೆ ಗುಡ್ಡಗಾಡು ಪ್ರದೇಶಕ್ಕೆ ಹೋಗುವ ಇದ್ ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಆಗುತ್ತೆ, ಯಾಕೆ ಡಿಫ್ರೆನ್ಸ್ ಆಗುತ್ತೆ ಅನ್ನೋದು ತಿಳ್ಕೊಬೇಕು. ಅರ್ಥ ಆತ್ರಿ? ಇಲ್ಲಿ ನೋಡೋದು ಡೈಗ್ರಾಮ. ಇನ್ನೊಂದ್ಸಲ ಹಂಗ ಈಸಿಯಾಗಿ ಹೇಳ್ಬಿಡ್ಲೇನ್ರಿ. ನೋಡ್ರಿ, ನಾರ್ಮಲ್ ಮನಿಯೊಳಗ ಒತ್ತಡ ಜಾಸ್ತಿ ಇರ್ತತ್ತು, ಕಡಿಮೆ ಇರ್ತತ್ತು. ಯಾಕಂದ್ರೆ ಇಲ್ಲೆಲ್ಲ ಗಾಳಿ ಇಷ್ಟ ಇರತ್ತೆ, ಗಾಳಿಯ ಪ್ರಮಾಣ ಏನೈತಿ ಜಾಸ್ತಿ ಐತಿ. ಅವಾಗ ಏನಾತ್ರಿ, ಗಾಳಿಯ ಪ್ರಮಾಣ ಜಾಸ್ತಿ ಐತಿ ಅಂತಂದ್ರೆ ಒತ್ತಡ ಏನಾಯ್ತು, ಜಾಸ್ತಿ ಆತ. ಒತ್ತಡ ಜಾಸ್ತಿ ಅಂತಂದ್ರೆ ಏನ್ರಿ, ಇಷ್ಟೆಲ್ಲಾ ಒತ್ತಡ ಐತ್ರಿ ಇದನ್ನ. ಇಲ್ಲಿ ಏನಿರ್ತಾವು? ದ್ರವ ಅಂದ್ರೆ ನೀರಿನ ಅಣುಗಳು ಇರ್ತಾವ. ನೀರಿನ ಅಣುಗಳು ಏನಾಗ್ಬೇಕ್ರಿ? ಕುದಿಯೋ ಬಿಂದು ಅಂತಂದ್ರ ದ್ರವ ಇದ್ದದ್ ಅನಿಲ ಆಗ್ಬೇಕು. ಅನಿಲ ಆಗ್ಬೇಕಂತಂದ್ರೆ ಏನ್ರಿ, ಈ ಒತ್ತಡವನ್ನ ಬ್ರೇಕ್ ಮಾಡ್ಬೇಕು. ಒತ್ತಡ ಇರ್ಲಿಕ್ಕಂತಂದ್ರ 100 ಡಿಗ್ರಿ ಸೆಲ್ಸಿಯಸ್ ಇರ್ತತಿ. ಒತ್ತಡ ಇತ್ತಪ್ಪ ಅಂತಂದ್ರೆ ಇದನ್ನ ದಾಟ್ ಏನಾಗ್ಬೇಕಂದ್ರ ಅನಿಲ ಕನ್ವರ್ಟ್ ಆಗ್ಬೇಕು. ಅಂದ್ರ ಅದಕ್ಕೆ ಟೆಂಪರೇಚರ್ ಏನಾಗ್ಬೇಕು? 100ಕ್ಕಿಂತ ಜಾಸ್ತಿ ಕೊಡ್ಬೇಕು. ಅರ್ಥ ಆತ್ರಿ? ಇಷ್ಟ ತಿಳ್ಕೊಂಡ್ಬಿಡ್ರಿ. ಒತ್ತಡ ಜಾಸ್ತಿ ಆತಂತಂದ್ರ ಕುದಿಯುವ ಬಿಂದು ಜಾಸ್ತಿ ಆಕತಿ. ನೋಡ್ರಿ, ಇಲ್ಲಿ ಒತ್ತಡ ಜಾಸ್ತಿ ಆತ, ಕುದಿಯುವ ಬಿಂದು ಏನಾತ್ರಿ 100ಕ್ಕಿಂತ 125 ಡಿಗ್ರಿ ಸೆಲ್ಸಿಯಸ್ ಆಗತ್ತೆ. ಅದಕ್ಕೆ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ, ಒತ್ತಡವನ್ನ ಜಾಸ್ತಿ ಮಾಡ್ಬೇಕಂತ ಹೇಳಿ ಪ್ರೆಷರ್ ಕುಕ್ಕರ್ನ ಬಳಸ್ತೀರಿ. ಅಲ್ಲಿ ಒತ್ತಡವನ್ನ ಜಾಸ್ತಿ ಮಾಡೋದ್ರಿಂದ ನಿಮ್ಗೆ ಟೆಂಪರೇಚರ್ ಜಾಸ್ತಿ ಸಿಗ್ತತಿ. ಟೆಂಪರೇಚರ್ ಜಾಸ್ತಿ ಸಿಕ್ತಪ್ಪ ಅಂತಂದ್ರೆ ಆಹಾರ ಏನಾಗತ್ರಿ, ಜಲ್ದಿ ಬೇಯ್ತತಿ. ಅದೇ ರೀತಿ ನೀವು ಗುಡ್ಡಗಾಡು ಪ್ರದೇಶಕ್ಕೆ ಹೋದ್ರ ಅಂತಂದ್ರೆ ಅಲ್ಲಿ ಒತ್ತಡ ಕಡಿಮೆ ಇರ್ತತಿ. ಯಾಕಂದ್ರೆ ಗುಡ್ಡಗಾಡು ಪ್ರದೇಶ ಒಳಗ ಇಲ್ಲಿ ನಾರ್ಮಲ್ ಇರೋದಕ್ಕಿಂತನೂ ಗಾಳಿಯ ಪ್ರಮಾಣ ಕಡಿಮೆ ಐತಿ. ಒತ್ತಡ ಏನಾಯ್ತು, ಕಡಿಮೆ ಆಯ್ತು. ಒತ್ತಡ ಕಡಿಮೆ ಅಂತಂದ್ರೆ ಏನ್ರಿ, ಬಾಯ್ಲಿಂಗ್ ಟೆಂಪರೇಚರ್ ಕುದಿಯೋ ಬಿಂದು ಏನಾಯ್ತು, ಲೇಯರ್ ಏನಾಯ್ತು, ತಿಳಿವಾದ ಲೇಯರ್ ಫಾರ್ಮೇಶನ್ ಆಯ್ತು. ಅವಾಗ ನೀರಿನ ಅಣುಗಳಿಗೆ ಏನಾತ್ರಿ, ಈಸಿಯಾಗಿ ಆವಿ ಆಗಕ್ಕೆ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅದಕ್ಕೆ 100 ಡಿಗ್ರಿ ಸೆಲ್ಸಿಯಸ್ ಬೇಡ 90 ಡಿಗ್ರಿ ಸೆಲ್ಸಿಯಸ್ ಕೊಟ್ರಿ ಅಂತಂದ್ರೆ ಏನಾಗುತ್ತೆ, ಲಿಕ್ವಿಡ್ ಇದ್ದದ್ದು ಏನಾಯ್ತು, ಅನಿಲ ಕನ್ವರ್ಟ್ ಆಗಿಬಿಡ್ತೈತಿ. ಅರ್ಥ ಆತ್ರಿ? ನೋಡ್ರಿ, ಪ್ರೆಷರ್ ಕುಕ್ಕರ್, ಆಮೇಲೆ ಗಾಳಿ ಒತ್ತಡ ಕಡಿಮೆ. ಅರ್ಥ ಆತ್ರಿ? ಪ್ರೆಷರ್ ಕುಕ್ಕರ್ ಒಳಗೆ ಏನಾಕತಿ, ಆಹಾರ ಜಲ್ದಿ ಬೇಯ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡ್ರಿ, ಈ ಕ್ವಶನ್ ಅನ್ನ 2 ಸಲ ಈ 2026 ಒಳಗ 2 ಸಲ ಕೇಳಿದ್ದಾರೆ. ಅಂತಂದ್ರ ಸೇಮ್ ಅಲ್ಲ, ಒಂದ್ ಸ್ವಲ್ಪ ಏನ್ ಮಾಡಿದ್ರೆ ಡಿಫ್ರೆಂಟ್ ಆಗಿ ಕೇಳಿದಾರೆ. ಒಂದು BWSSP ಇರ್ಬೋದು, ಆಮೇಲೆ ಇನ್ನೊಂದ ಈಗ ಎಕ್ಸಾಮ್ ದಾಗ ಕೇಳಿದಾರೆ ನೋಡ್ರಿ. ಅದು ಜನವರಿಯಾಗ ನಡೆದಿತ್ತು, ಒಂದ ಇಲ್ಲೇ ರೀಸೆಂಟ್ ಆಗಿ ನಡೆದ ಎಕ್ಸಾಮ್ ದಾಗ. ಏನ್ ಡಿಫ್ರೆನ್ಸ್ ಮಾಡ್ಯಾರಪ್ಪ ಅಂತಂದವ್ರ, ಇಲ್ಲಿ ನೋಡ್ರಿ, ವಾಟರ್ ಹಯಾಸಿಂತ್, ಲಂಟಾನಾ, ಕ್ಯಾರೆಟ್ ಗ್ರಾಸ್, ಡೂಡೋ, ಪ್ಯಾಸೆಂಜರ್ ಪಿಜನ್. ಯಾವುದೇ ಉದ್ದೇಶವಿಲ್ಲದೆ ಅಥವಾ ಉದ್ದೇಶಪೂರ್ವಕವಾಗಿ ಪರಿಚಯಿಸಲ್ಪಟ್ಟ ಕಳೆಗಳಾದ ಪ್ರಭೇದಗಳು ಈ ಕೆಳಗಿನಲ್ಲಿ ಯಾವುಗಳು? ನೋಡ್ರಿ, ಇವುಗಳು ಏನಪ್ಪಾ ಅಂತಂದ್ರೆ ಕಳೆಗಳು. ಇವು ಕಳೆ ಅಂತಂದ್ರೆ ಏನ್ರಿ, ನಮಗ್ ಬೇಡದ್ದು.
ಈ ಹೊಲದಾಗದು ಕಳೆ ತೆಗಿತಿರ್ತಾರ ಅಂತ ಗೊತ್ತಿರತ್ರಿ. ಆ ಕಳೆಯಿಂದ ಏನಾಗತ್ತಪ್ಪ ಅಂತಂದ್ರ ಸಾಮಾನ್ಯ ಬೆಳೆಗಳಿಗೆ ಹಾನಿ ಆಗತ್ತೆ. ಅಂತವುಗಳ ಕಳೆಗಳು ಯಾವಪ್ಪ ಅಂತ ಕೇಳಿದಾರ ಅವ್ರು. ನೋಡ್ರಿ, ಇದ್ರೊಳಗೆ ನೀವು ಏನ್ ಗೊತ್ತಿರ್ಬೇಕಪ್ಪ ಅಂತಂದ್ರೆ ನಿಮ್ಗ ನಾರ್ಮಲ್ ಆಗಿ ಏನು ಗೊತ್ತಿಲ್ಲ ಅಂತ ತಿಳ್ಕೊರಿ. ಈ ನೋಡ್ರಿ, ಪಿಜನ್ ಅನ್ನೋದು ಗೊತ್ತಾಗತಿ. ಪ್ಯಾಸೆಂಜರ್ ಪಿಜನ್. ಪಿಜನ್ ಅಂತಂದ್ರೆ ಏನ್ರಿ, ಪಾರಿವಾಳ. ಸೊ ಇಂಥ ಪ್ರಾಣಿಗಳು ಬಂದಿರ್ತಾವ. ಇದು ಪಿಜನ್ ಅನ್ನೋದೇನ್ರಿ ಒಂದು ಪಾರಿವಾಳ ಆಕತಿ. ಸೊ ನಿಮಗೆ ಏನ್ ಮಾಡ್ಬೋದು ಅಂದ್ರೆ ಆಪ್ಷನ್ ಇ ನ ಒಂದ್ ಸ್ವಲ್ಪ 50-50 ಆಗಿ ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ ಇ ಇಲ್ಲದ ಯಾವ್ದು ನೋಡ್ಬೇಕು ನೋಡ್ರಿ. ಇಲ್ಲಿ ಐತಿ, ಇದು ಆನ್ಸರ್ ಆಗಲ್ಲ, ಇದು ಆನ್ಸರ್ ಆಗಲ್ಲ. ಅಂದ್ರೆ ABC ಆಗ್ಬೋದು ಅಥವಾ BCD ಆಗ್ಬೋದು. ನಿಮಗೆ ಏನ್ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರ ಇನ್ನೊಂದೇನಪ್ಪಾ ಅಂತಂದ್ರ ಇವು 3 ನೆನ್ಪಿಟ್ಕೊಂಡ್ಬಿಡ್ರಿ. ಎಲ್ಲಿ ಎಕ್ಸಾಮ್ದಾಗ ಕೇರ್ ಅಂತಂದ್ರೆ ಇವು 3 ಇಂಪಾರ್ಟೆಂಟ್. ಯಾವಪ್ಪ ಅಂತಂದ್ರ ವಾಟರ್ ಹಯಾಸಿಂತ, ಲಂಟಾನಾ, ಕ್ಯಾರೆಟ್ ಗ್ರಾಸ. ಇವು ಏನಪ್ಪಾ ಅಂತಂದ್ರ ಕಳೆಗಳು ಇವು. ಇವು ಕಳೆಗಳು ಭಾರತದಲ್ಲಿ ತಾನಾಗೆ ಉದ್ಭವಿಸಿದ್ದಲ್ರಿ, ತಾನಾಗೆ ಹುಟ್ಟಿದ್ದಲ್ಲ. ಇವುಗಳು ಏನಪ್ಪಾ ಅಂತಂದ್ರ ಬೇರೆ ದೇಶದಿಂದ ಬಂದಂತವು ಇರು. ಇದನ್ನ ಎಕ್ಸಾಮ್ದಾಗ ಕೇಳಿದಾರ. ಮೊನ್ನೆ ಯಾವ್ದೋ BWSSB ಯಾವ್ದೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಾರ. ಈ ಕಳೆಗಳು ಇಂಡಿಜಿನಿಯಸ್ ಅಥವಾ ದೇಶೀಯವಾಗಿ ಬಂದದ್ದು ಅಂತೇಳಿ ಕೇಳಿದಾರ ಅವ್ರು 1ನೇ ಆಪ್ಷನ್ದಾಗ. ಇವು ಯಾವ ದೇಶೀಯವಾದದ್ದಲ್ರಿ ಕಳೆಗಳು. ಭಾರತಕ್ಕೆ ಬಂದದ್ದು ಏನಪ್ಪಾ ಅಂದ್ರ ಬೇರೆ ದೇಶದಿಂದ ಬಂದಂತವು. ಹೆಂಗ್ ಬಂದುಪ್ಪ ಅಂತಂದ್ರ ನೋಡ್ರಿ, ಇದ್ರ ಆನ್ಸರ್ ಏನಾಗತ್ತಪ್ಪ ಅಂತಂದ್ರೆ ABC. ಇವು 3 ಏನಪ್ಪಾ ಅಂದ್ರ ಕಳೆಗಳು. ಈ ಕಳೆಗಳು ಎದಕ್ ಏನಾಕಪ್ಪ ಅಂತಂದ್ರ ನಾರ್ಮಲ್ ಆಗಿ ಬೆಳಿತಿರ್ತಾವಲ್ರಿ, ಅವುಗಳಲ್ಲಿರುವಂತ ಪೋಷಕಾಂಶಗಳನ್ನ, ಅವುಗಳಿಗೆ ಸಿಗ್ಬೇಕಾದಂತ ಪೋಷಕಾಂಶಗಳನ್ನ ಇವು ಬಳಕೆ ಮಾಡ್ಕೊತಾವ್. ಆ ಬೆಳೆಗಳಿಗೆ ಏನಾಕವಪ್ಪ ಅಂದ್ರ ಹಾನಿಯನ್ನ ಉಂಟು ಮಾಡ್ತಾವ್. ಮತ್ ಇವು ದೇಶೀಯವಲ್ಲಂದ್ರ ಮತ್ತೆ ಇವ್ ಎಲ್ಲಿಂದ ಬಂದು, ಇವ್ ನೋಡ್ರಿ, ಇವ್ ಡ್ಯೂಡೋ ಅನ್ನೋದೊಂದು ಪ್ರಾಣಿ ಇದೆ. ಇದು ನಿಮಗೆ ಏನು ಗೊತ್ತಿರ್ಬೇಕಪ್ಪ ಅಂದ್ರೆ ಒಟ್ ನಿಮಗ ಏನ್ ನೆನ್ಪಿಟ್ಕೋಬೇಕಂದ್ರೆ ಕಳೆಗಳು ಬಂದು ಅಂತಂದ್ರೆ ಇವು 3 ನಿಮ್ಗೆ ತಿಳಿಯಾಗಿರ್ಬೇಕು. ಯಾವ್ಯಾವ್ರಿ? ವಾಟರ್ ಹೈಸೆಂತಿ, ಆಮೇಲೆ ಲಂಟಾನ, ಆಮೇಲೆ ಕ್ಯಾರೆಟ್ ಗ್ರಾಸ್. ಇವು ಏನಪ್ಪಾ ಅಂತಂದ್ರೆ ನಾರ್ಮಲ್ ಆಗಿ ನಾವು ಯೂಸ್ ಮಾಡುವಂತ ವರ್ಡ್ಗಳು ಏನಂದ್ರ ಈ ಕಾಂಗ್ರೆಸ್ ಗಿಡ ಅಂತಾರ ಗೊತ್ತ್ರಿ. ಆ ಕಾಂಗ್ರೆಸ್ ಗಿಡ ಆಗಿರ್ಬೋದು. ಆಮೇಲೆ ಹಿಂಗ ನಾರ್ಮಲ್ ಆಗಿ ಅವಕ್ಕ ಏನಂತಾರಪ್ಪ ಅಂದ್ರೆ ಇವು ಈ ಹೆಸರ್ಲಿ ಕರಿತಿರ್ತಾರ, ಸೈಂಟಿಫಿಕ್ ಹೆಸರ್ಲಿ. ಅದಕ್ಕೆ ನೀವು ಇವ್ ಏನಪ್ಪಾ ಕಳೆಗಳು ಅಂತ ಬಂದು ಅಂತಂದ್ರೆ ಇವು 3 ನೆನ್ಪಿಟ್ಕೊಂಡ್ಬಿಡ್ರಿ. ಇವು 3 ಬಿಟ್ಟು ನಿಮ್ಗೆ ಯಾವನು ಕೇಳಂಗಿಲ್ಲ. ವಾಟರ್ ಹಯಾಸಿಂತ, ಲಂಟಾನ, ಕ್ಯಾರೆಟ. ಇವು ನಮ್ ದೇಶದ್ದು ಏನ್ರಿ? ಅಲ್ಲ, ಬೇರೆ ದೇಶದ್ದು ಬಂದಿದಂತದ್ದು. ಇವು ಬಂದ್ ಏನ್ ಮಾಡಿದ್ವಿ ಅಂದ್ರೆ ನಮ್ಮ ಬೆಳೆಗಳಿಗೆ ಹಾನಿಯನ್ನ ಉಂಟು ಮಾಡಿದ್ವು. ನೋಡ್ರಿ ಯಾವಪ್ಪ ಅಂತಂದ್ರ ಅವ ನೋಡ್ರಿ, ಇವ ನೋಡ್ರಿ, ಇದು ವಾಟರ್ ಹಯಾಸಿಂತ್. ಇಲ್ಲಿ ನೋಡುದ, ಇದು ಏನ್ ಇವು ಹೆಂಗ್ ಬೆಳಿತಾವಪ್ಪ ಅಂತಂದ್ರ ನೀರಿನ ಮೇಲೆ ಬೆಳಿತಾರ. ನೀರಿನ ಮೇಲೆ ಅತಿಯಾದ ಪ್ರಮಾಣದಲ್ಲಿ ಬೆಳಿತಾರ. ಇವು ಹೆಂಗ್ ಬಂದುಪ್ಪ ಅಂತಂತಂದ್ರ ನೋಡ್ರಿ, ಇವು ಸುಂದರವಾದ ನೆರಳೆ ಹೂಗಳು. ಈ ನೆರಳೆ ಆಕಾರದ ಹೂಗಳನ್ನ, ಈ ಹೂಗಳನ್ನ ನೋಡಿ ಏನ್ ಮಾಡಿರಪ್ಪ ಅಂತಂದ್ರ ಬ್ರಿಟಿಷರ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇದು ಕ್ಯಾರೆಟ್ ಹುಲ್ ಅಂತ ಗೊತ್ತ್ರಿ. ಕ್ಯಾರೆಟ್ ಗ್ರಾಸ್ ಅಂತ ಕೇಳ್ಯಾರಲ್ಲ. ಈ ಕ್ಯಾರೆಟ್ ಗ್ರಾಸ್ ಅಂತಂದೇನ್ರಿ, ನಾವು ನಾರ್ಮಲ್ ಆಗಿ ಯೂಸ್ ಮಾಡುವಂತದ ಪಾರ್ಥೇನಿಯಂ ಗಿಡ ಅಂತಾರ ಗೊತ್ತ್ರಿ. ಅವ ನೋಡ್ರಿ, ಇದು ಹೆಂಗಪ್ಪ ಅಂತಂತಂದ್ರೆ ಇವ್ ಹೆಂಗ್ ಬಂದು ನಮ್ ಇಂಡಿಯಾಕ್ ಅಂತಂದ್ರ ಅಮೇರಿಕಾದಿಂದ ಇವು. ಅಮೇರಿಕಾದಿಂದ ಈ ನಾರ್ಮಲ್ ಆಗಿ ನಮ್ ಇಂಡಿಯಾಕ್ ಬಂದಿದ್ದ ಇದರಿಂದ ಬಂದಿಲ್ರು, ಅಮೇರಿಕಾದಿಂದ. ಇವ್ ಹೆಂಗ್ ಬಂದುಪ್ಪ ಅಂತಂತಂದ್ರ ನಾವು ಅಮೇರಿಕಾ ದೇಶದಿಂದ ಏನ್ ಮಾಡ್ತಿದ್ವಪ್ಪ ಅಂತಂದ್ರ ನಮಗ 1940 ಹಿಂಗ ಏನ್ ಸ್ವತಂತ್ರ ಸಿಕ್ಕಿತ್ತಲ್ರಿ, ಇದು 50 ಆದ್ಮೇಲೆ. ಅವಾಗ ನಾವ ಗೋಧಿ ಬೆಳೆ ನಮಗ ನಮ್ಮ ದೇಶದಲ್ಲಿ ಕಡಿಮೆ ಐತ್ರಿ. ಗೋಧಿ ನಮಗ ಕಡಿಮೆ ಬೆಳಿತಿದ್ವು ನಾವು. ಆದ್ರೆ ನಮ್ ಗೋಧಿ ನಮಗ ಹೆಚ್ಚಿಗೆ ಬೇಕಾಗಿತ್ತು. ಅದಕ್ಕೆ ನಾವ್ ಏನ್ ಮಾಡ್ತಿದ್ವಪ್ಪ ಅಂದ್ರ ಅಮೇರಿಕಾದಿಂದ ತರ್ಸ್ಕೊತಿದ್ವು. ಅವಾಗ ಏನಪ್ಪಾ ಅಂತಂದ್ರ ಆ ಗೋಧಿಯ ಬೀಜಗಳನ್ನ, ಈಗೇನ್ ನಾವು ಗೋಧಿ ಬೆಳಿಬೇಕಂತೇಳಿ ಬೀಜಗಳನ್ನ ತರ್ಸ್ಕೊತಿದ್ವು ಅಮೇರಿಕಾದಿಂದ. ಆ ಬೀಜಗಳೊಡನೆ ಬಂದಂತಹ ಇವು ಕಳೆಗಳು ಇವು. ಇವು ಬೇಯ್ಬೇಕಂತ ತಗೊಂಬಂದಿದ್ದಲ್ಲ, ಇವು ಕಳೆಗಳು ಇವು. ಯಾವ್ರಿ? ಪಾರ್ಥೇನಿಯಂ ಗಿಡ ಅಥವಾ ಕ್ಯಾರೆಟ್ ಹುಲ್ಲು ಅಂತ ಕರೀತಾರೆ ಇವು. ಇಲ್ಲಿಂದ ಬಂದಿವು, ಅಮೇರಿಕಾದಿಂದ ಬಂದು. ಇವು ಆ ಗೋಧಿ ಬೀಜಗಳನ್ನ ತಂದ ನಮ್ಮ ಭಾರತ ಬೆಳೆಯುವಾಗ ಇವು ಆಕಸ್ಮಿಕವಾಗಿ ಬೆಳೆದ್ ಬಿಟ್ಟವ್ರಿ. ಅದ್ರ ಜೊತೆ ಇವು ಬೆಳೆದ್ರಿಂದ ಏನಾಗತ್ತಪ್ಪ ಅಂತಂದ್ರ ಅಲರ್ಜಿ ಮತ್ತ ಚರ್ಮ ರೋಗ ಬರ್ತಾವ. ಇವು ನಮ್ ದೇಶದ್ದು ಅಲ್ಲ, ನೆನ್ಪಿಟ್ಟುವರಿ. ಆಮೇಲೆ ಲಂಟಾನ ಅನ್ನೋದು ನೋಡ್ರಿದ, ಲಂಟಾನ ಅನ್ನೋದು ಏನಪ್ಪಾ ಅಂತಂದ್ರೆ ಇದು ದಕ್ಷಿಣ ಆಫ್ರಿಕಾದಾಗ ಇದನ್ನ ಇದು ಹೆಂಗ್ ನಮ್ ದೇಶಕ್ಕೆ ಬಂತಪ್ಪ ಅಂತಂದ್ರ ಇದು ಅತ್ಯಂತ ಸುಂದರವಾದ ಹೂಗಳನ್ನ ಬಿಡತೈತ್ರಿ. ಇದು ಲಂಟಾನ ಅನ್ನೋದು ಅತ್ಯಂತ ಸುಂದರವಾದ ಹೂಗಳನ್ನ ಬಿಡಾಕತಿತ್ತು. ಇದನ್ನ ನೋಡಿದಂತ ಬ್ರಿಟಿಷರು ನಮ್ ಇಂಡಿಯಾಕ್ ತಗೊಂಬಂದ್ ಬೆಳೆಸ್ಬೇಕಂತ ಹೇಳಿ ಬೆಳೆಸಿರ್ ನೋಡ್ರಿ. ಆದ್ರಿಂದ ಏನಾಗತ್ತಪ್ಪ ಅಂತಂದ್ರ ನಮಗ ಸುಂದರವಾದ ಗಿಡಗಳ ಅಂತ ಹೇಳಿ ತಗೊಂಬಂದ್ ಬೆಳೆಸಿರು. ಕರೆ ನಮ್ಮಲ್ಲಿರುವಂತ ಸಸ್ಯಗಳಿರುವಂತ ಪೋಷಕಾಂಶಗಳನ್ನ ಇವತ್ತೇನಾಕತ್ತು ಶಿಸ್ತ ಅರಣ್ಯಗಳಲ್ಲೆಲ್ಲ ಆಕ್ರಮಿಸ್ಕೊಂಡು ಏನ್ ಮಾಡಕತ್ತಪ್ಪ ಅಂದ್ರ ಅರಣ್ಯದಲ್ಲಿರುವಂತ ಇತರ ಸಸ್ಯಗಳನ್ನ ಅರಣ್ಯಗಳಲ್ಲಿ ನಾರ್ಮಲ್ ಆಗಿ ಬೆಳೆಯೋಕ್ಕಿಂತ ಏನಾಗತ್ತ ಅಂದ್ರೆ ಹೆಚ್ಚಿಗೆ ಬೆಳೆಯಕ್ ಸ್ಟಾರ್ಟ್ ಆದ್ರಿ. ಈಗ ಏನು ಹುಲ್ಲಾಗಿಲ್ಲ ಬೆಳೆಯಾಕತ್ತಿತ್ತಲ್ಲ, ಅದಕ್ಕಿಂತ ಹೆಚ್ಚು ಇವ ಬೆಳೆಯಾಕತ್ತು. ಆದ್ರ ಇವುಗಳನ್ನ ಈ ಜಿಂಕೆಗಳು ತಿನ್ನಕ್ ಹಾಕಿರ್ಕಿಲ್ರಿ. ಇವಕ್
ಯಾಕಂದ್ರೆ ಇವು ಕಡೆ ಏನು ಪೋಷಕಾಂಶ ಇರ್ತಿರ್ಕಿಲ್ಲ, ಏನೂ ಇರ್ತಿರ್ಕಿಲ್ಲ. ಸೊ ಅದಕ್ಕಾಗಿ ಏನಾಕೈತಪ್ಪ ಅಂತಂದ್ರೆ ಸ್ಥಳೀಯ ಪ್ರಾಣಿಗಳಿಗೆ ಆಹಾರದ ಕೊರತೆ ಉಂಟಾಕೈತಿ. ಯಾವ್ದ್ರಿ? ಲಂಟಾನ. ನೀವು ಇಷ್ಟೆಲ್ಲ ಡೀಟೇಲ್ ನೆನ್ಪಿಟ್ಕೋ ಅವಶ್ಯಕತೆ ಇಲ್ಲ. ಈ ಲಂಟಾನ ಮತ್ತು ಕ್ಯಾರೆಟ್ ಹುಲ್ಲ ಮತ್ತು ವಾಟರ್ ಹೈಸೆಂತಿ ಇವು ಎಲ್ಲಿಯಪ್ಪ ಅಂತಂದ್ರೆ ಇವು ಕಳೆಗಳು. ಇವು ನಮ್ಮ ದೇಶದ್ದು ಅಲ್ಲ, ಇವು ಏನಪ್ಪಾ ಅಂತಂದ್ರೆ ಬೇರೆ ದೇಶದಿಂದ ಬಂದಿದ್ದು. ಆಮೇಲೆ ಏನ್ ಮಾಡಿರಪ್ಪ ಅಂತಂದ್ರೆ ಇನ್ನೊಂದು ಯಾವ್ದಂದ್ರ ವಾಟರ್ ಹೈಸೆಂತಿ. ನೋಡ್ರಿ, ವಾಟರ್ ಹಯಾಸಿಂತ್ ಇದೇನಪ್ಪ, ಇದು ದಕ್ಷಿಣ ಅಮೆರಿಕಾದಿಂದ ಬಂದಿದ್ದು. ಇವು ಏನಪ್ಪಾ ಅಂದ್ರೆ ಈ ಬ್ರಿಟಿಷರಿಗೆ ಸುಂದರವಾಗಿ ಗಿಡ ಬೆಳತಾವ ಅಂತ ಹೇಳಿ ನೋಡಿರಿ. ಇವ್ ನೋಡಂತಲೇ ಇವನು ಭಾರತದಾಗ ಇದು ಮಾಡೋಣಪ್ಪ ಅಂತ ಹೇಳಿ ತಗೊಂಬಂದ್ ಹಚ್ಚಿರು. ಆದ್ರೆ ಏನಾಕೈತಿಪ್ಪ ಅಂತಂದ್ರೆ ಇವು ಅತಿ ಹೆಚ್ಚು ನೀರಾಗಿ ಬೆಳಕತ್ತವ್ರು. ನೀರಾಗಿ ಬೆಳೆದ್ ಏನಾಕತ್ತಪ್ಪ ಅಂತಂದ್ರ ಆ ನೀರಿನಲ್ಲಿರುವಂತಹ ಆಕ್ಸಿಜನ್ ಆಗಿರ್ಬೋದು, ಆಮೇಲೆ ಸೂರ್ಯನ ಬೆಳಕನ್ನ ಇವ ಹಿರ್ಕೋಕತ್ತು. ಯಾವ್ರಿ? ಅದಕ್ಕೆ ಇದಕ್ಕೆ ಏನಂತಾರ? ವಾಟರ್ ಹಯಾಸಿಂತ್ ಅಂತ ಕರೀತಾರ. ವಾಟರ್ ಹಯಾಸಿಂತ್ ಅಂತ ಕರೀತಾರ. ಸೂರ್ಯನ ಬೆಳಕನ್ನ ಇವ ಹಿರ್ಕೋಕತ್ತು, ಆಮೇಲೆ ನೀರಿನಲ್ಲಿರುವಂತ ಆಕ್ಸಿಜನ್ ಅನ್ನ ಹಿರ್ಕೋಕತ್ತು. ಹಿರ್ಕೋದ್ರಿಂದ ಏನಪ್ಪಾ ಅಂತಂದ್ರ ನೀರಿನಲ್ಲಿರುವಂತ ಪ್ರಾಣಿಗಳಿಗೆ ಆಕ್ಸಿಜನ್ ಸಿಗಾಕ್ ಸ್ಟಾರ್ಟ್ ಆಗ್ಲಿಲ್ಲ. ಆಕ್ಸಿಜನ್ ಏನಾದ್ರಿ ಕಡಿಮೆ ಆಕತ್ತು. ಸೊ ಅದರಿಂದ ಏನಾಗತ್ತಪ್ಪ ಅಂದ್ರ ಜಲಚರ ಪ್ರಾಣಿಗಳ ಸಾವಾಕತ್ತು. ಆಮೇಲೆ ಅಲ್ಲಿರುವಂತ ಪೋಷಕಾಂಶಗಳೆಲ್ಲ ಹಾನಿ ಆಕತ್ತು. ಅದಕ್ಕೆ ಇವು ಹೆಚ್ಚಾಗಿ ಎಲ್ಲಿ ಬೆಳೆಯಕತ್ತಪ್ಪ ಅಂತಂದ್ರ ಸ್ಟಾರ್ಟಿಂಗ್ ಬೆಂಗಾಲದಲ್ಲಿ, ಪಶ್ಚಿಮ ಬೆಂಗಾಳದಲ್ಲಿ. ಅದಕ್ಕೆ ಇವಕ್ಕೆ ಏನಂತ ಕರೀತಾರಪ್ಪ ಅಂದ್ರ ಟೆರರ್ ಆಫ್ ಬೆಂಗಾಲ್ ಅಂತ ಕರೀತಾರೆ. ಇದಕ್ಕೆ ಟೆರರ್ ಆಫ್ ಬೆಂಗಾಲ್ ಅಂತ ಕರೀತಾರೆ. ಯಾಕಂದ್ರೆ ಬೆಂಗಾಲದಲ್ಲಿ ನದಿಗಳಲ್ಲಿ ಅತಿ ಹೆಚ್ಚು ಪ್ರಮಾಣದಲ್ಲಿ ಬೆಳೆದು ಅಲ್ಲಿ ನದಿಯಲ್ಲಿ ಆಮ್ಲಜನಕ ಮಟ್ಟವನ್ನ ಕಡಿಮೆ ಮಾಡಿದ್ವು. ಆಮೇಲೆ ಮೀನು ಮತ್ತು ಜಲಚರ ಪ್ರಾಣಿಗಳು ಸಾವನ್ನಪ್ಪಿದ್ವು. ಇದರಿಂದ ಏನು ಕರೀತಾರೆ? ಇದಕ್ಕ ಟೆರರ್ ಆಫ್ ಬೆಂಗಾಲ್ ಅಂತ ಕರೀತಾರೆ. ಯಾವ್ದ್ರಿ? ವಾಟರ್ ಹಯಾಸಿಂತ್. ಆಮೇಲೆ ಪಾರ್ಥೇನಿಯಂ ಗಿಡ ಅಂತಂದ್ರೆ ಏನ್ರಿ? ಕ್ಯಾರೆಟ್ ಅಂತ ಕರೀತಾರ. ಅದಕ್ಕೆ ಲಂಟಾನ ಅಂತಂದ್ರೆ ಕಾಡು ಜೋಳ ಅಂತ ಕರೀತಾರ. ನೋಡ್ರಿ, ಅರ್ಥ ಆದ್ರಿ? ಇದರ್ಥತ್ರಿ ಯಾವುದೇ ಉದ್ದೇಶವಿಲ್ಲದೆ ಅಥವಾ ಉದ್ದೇಶಪೂರ್ವವಾಗಿ ಪರಿಚಯಿಸಲ್ಪಟ್ಟ ಕಳೆಗಳ ಪ್ರಭೇದಗಳು ಯಾವಂತ ಕೇಳಿದಾರೆ. ಇವು ನೆನ್ಪಿಟ್ಕೊಂಡ್ಬಿಟ್ರಿ. ವಾಟರ್ ಹಯಾಸಿಂತ್ ಅಂತಂದ್ರೆ ನೀರಿನಲ್ಲಿ ಆಮ್ಲಜನಕವನ್ನ. ಆಮೇಲೆ ಇದ್ರಲ್ಲಿ ಇನ್ನೊಂದು ಏನ್ ಕೇಳ್ಬೋದಪ್ಪ ಅಂತ ನೆಕ್ಸ್ಟ್ ಟೆರರ್ ಬೆಂಗಾಲ್ ಅಂತ ಕರೀತಾರ. ಟೆರರ್ ಆಫ್ ಬೆಂಗಾಲ್. ಯಾಕಂದ್ರೆ ಬಂಗಾಲದಲ್ಲಿ ಹೆಚ್ಚಿಗೆ ಬೆಳೆಯಕತ್ತಿದ್ರು ನೀರಿನಲ್ಲಿ. ಲಂಟಾನ, ಆಮೇಲೆ ಕ್ಯಾರೆಟ್ ಗ್ರಾಸ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ಲೋರೋಫಾರ್ಮ್ ಬೆಳಕಿನಲ್ಲಿ ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡು ಬಿಡುಗಡೆಯಾಗುವ ವಿಷ ಅನಿಲ. ಕ್ಲೋರೋಫಾರ್ಮ್ ಅಂತಂದ್ರೆ ಏನ್ ಗೊತ್ತ್ರಿ? ಈಗ ಇದ್ರದ್ದು ಸಿನಿಮಾಗೂ ತೋರಿಸ್ತಾರ ನೋಡ್ರಿ. ಇದನ್ನ ಮುಚ್ಚಿ ಕಿಡ್ನಾಪ್ ಮಾಡ್ತಿರ್ತಾರಲ್ಲ, ಕ್ಲೋರೋಫಾರ್ಮ್ ಅನಿಲ ಅಂತ ಇರ್ತಾರಲ್ಲ. ಅದರ ಇದೇನಪ್ಪಾ ಅಂತಂದ್ರೆ ಗಾಳಿಯೊಂದಿಗೆ ಏನಾಕಂದ್ರ ರಿಯಾಕ್ಟ್ ಆಗಿ ಯಾವ ವಿಷ ಅನಿಲವನ್ನ ಬಿಡುಗಡೆ ಮಾಡದಂತೆ ಕೇಳಿದಾರ. ಇಂಥ ಕ್ವಶನ್ ಅದು ಬಂದು ಅಂತಂದ್ರೆ ನಿಮಗೆ ಎಲಿಮಿನೇಷನ್ ಮೆಥಡ್ಲಿನ ಸಾಲ್ವ್ ಮಾಡ್ಬೇಕ್ರಿ. ನೋಡ್ರಿ, ಏನಪ್ಪಾ ಅಂದ್ರ ಆಪ್ಷನ್ ಐಸೋಸೈನೈಡ್ ಅಂತ ಕೊಟ್ಟಾರ. ಮಿಥೈಲ್ ಐಸೋಸೈನೈಡ್ ಇದಂತ್ರಿ ಆಗಲ್ಲ. ಆಮೇಲೆ ಮಿಥೈಲ್ ಸೈನೈಡ್ ಅಂತಂದ್ರೆ ಏನ್ರಿ? ಇದನ್ನ ತೋತಾರ ಗೊತ್ತ್ರಿ? ಒಮ್ಮೆ ಸೈನೈಡ್ ತಗೊಂಡ್ ಸಾಯ್ತಿರ್ತಾರಲ್ಲ, ಇದು ಆಗೋಲ್ಲ. ಆಮೇಲೆ ಹೈಡ್ರೋಕ್ಲೋರಿಕ್ ಆಸಿಡ್ HCl ಅಂತ್ರಿ ಆಗಲ್ಲ. ಈ ಆಪ್ಷನ್ ನೀವು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಆದ್ರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇಂಥ ಕ್ವಶನ್ ಏನ್ ಮಾಡ್ಬೇಕಂದ್ರೆ ಆನ್ಸರ್ನ ನೀವು ನೆನಪಿಟ್ಕೊಂಡು ಹೋಗ್ಬೇಕು. ನೋಡ್ರಿ, ಗಾಳಿಯೊಂದಿಗೆ ಉತ್ಕರ್ಷಣೆಗೊಂಡಾಗ ಬಿಡುಗಡೆಯಾಗುವಂತ ವಿಷ ಅನಿಲ ಯಾವ್ದ್ರಿ? ಓಕ್ಸಿಜಿನ್ ಅನ್ನುವಂತ ಅನಿಲ. ಇಂಥ ಕ್ವಶನ್ ಬಂದಾಗ ಏನು ಆಪ್ಷನ್ ಬರಂಗಿಲ್ಲ. ಸ್ಟ್ಯಾಟಿಕ್ ಇದ್ದಂಗ ನೀವು ಇವುಗಳಿಗೆ ಕಾನ್ಸೆಪ್ಟ್ ಇದಂಗಿಲ್ಲ. ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಹೃದಯದ ಕೋಣೆಗಳ ಸಂಖ್ಯೆ. ನೋಡ್ರಿ, ನಿಮಗ ಹೃದಯ ಅಂತಂದ್ರೆ ಏನಿರ್ಬೇಕ್ರಿ? ಹೃತ್ಕರ್ಷಿ, ಆರ್ಟ್ರಿಯಂ ಇಂಗ್ಲಿಷ್ನಾಗ ಏನಂತಾರ್ರಿ? ಆರ್ಟ್ರಿಯಂ ಮತ್ತ ವೆಂಟ್ರಿಕಲ್ ಇವು ಇರ್ತಾವ್ರಿ. ಯಾವ? ಹೃದಯದ. ನಾರ್ಮಲ್ ಆಗಿ ಮನುಷ್ಯನಲ್ಲಿ ಏನಿರ್ತಾವ್ರಿ? 2 ಹೃತ್ಕರ್ಣ ಇರ್ತಾವ, 2 ಹೃತ್ಕರ್ಷಿ ಇರ್ತಾವ. ಅಂದ್ರ ಮಾನವನ ಹೃದಯದ ಚೇಂಬರ್ ಎಷ್ಟಿದ್ದಂಗ್ರಿ? 4 ಇದ್ದಂಗ. ಅರ್ಥ ಆತ್ರಿ? ಮಾನವನ ಚೇಂಬರ್. ಹಂಗೇನಪ್ಪಾ ಅಂತಂದ್ರ ನೆನಪಿಟ್ಕೋರಿ. ನೀವು ಹೃದಯದ ಚೇಂಬರ್ ಮೇಲೆ ಬೇಕಾದ ಕ್ವಶನ್ ಕೇಳು ಅಂತಂದ್ರ ಮಾನವನಲ್ಲಿ 4 ಇರ್ತಾವ್ರಿ. ಮಾನವ ಆಗಿರ್ಬೋದು, ಪಕ್ಷಿ ಆಗಿರ್ಬೋದು, ಇವುಗಳಲ್ಲಿ ಏನಿರ್ತಪ್ಪ ಅಂತಂದ್ರ ಇತರ ಪ್ರಾಣಿಗಳಾಗಿರ್ಬೋದು, ಇವುಗಳಲ್ಲಿ 4 ಚೇಂಬರ್ ಇರ್ತಾವ. ಅದೇ ರೀತಿ ಏನಪ್ಪಾ ಅಂತಂದ್ರ ಮೀನುಗಳಲ್ಲಿ ಇವುಗಳನ್ನ ಅಷ್ಟೇ ನೆನ್ಪಿಟ್ಕೊಂಡ್ಬಿಡ್ರಿ. ಮೀನುಗಳಲ್ಲಿ ಎಷ್ಟಿರ್ತಾವಪ್ಪ ಅಂತಂದ್ರ 2 ಇರ್ತಾವ್ರಿ. ಮೀನುಗಳಲ್ಲಿ ಎಷ್ಟಿರ್ತಾವು? 2 ಇರ್ತಾವ. ಆಮೇಲೆ ಸರೀಸೃಪ ಅಂತಂದ್ರೆ ಏನ್ರಿ? ಹಾವು ಆಗಿರ್ಬೋದು. ಆಮೇಲೆ ಉಭಯವಾಸಿ ಅಂತಂದ್ರೆ ಏನ್ರಿ? ಕಪ್ಪೆ. ಆಮೇಲೆ ಇವೆಲ್ಲ ಎಷ್ಟಿರ್ತಾವ ಅಂದ್ರೆ 3 ಇರ್ತಾವ. ನೆನಪಿಟ್ಕೋರಿ. ಪ್ರಾಣಿ, ಪಕ್ಷಿ ಮತ್ತ ಮನುಷ್ಯ ಬಂದ್ರ 4, ಮೀನುಗಳು ಬಂತಂದ್ರ 2. ಇವು ಇಷ್ಟ ನೆನಪಿಟ್ಕೋರಿ. ನೀವು ಇಷ್ಟ್ರ ಮೇಲೆ ಕ್ವಶನ್ ಸಾಲ್ವ್ ಆಕಾವ.
ಆಮೇಲೆ ಸರೀಸೃಪ ಬಂತಂತಂದ್ರೆ ಏನ್ರಿ 3. ಆದ್ರ ಒಂದ್ ಎಕ್ಸೆಪ್ಷನ್ ಐತಿ. ಸರೀಸೃಪ ಮೊಸಳೆ ಅನ್ನುವುದು ಒಂದ್ ಸರೀಸೃಪ, ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ. ಮೊಸಳೆ ಅನ್ನುವುದು ಒಂದ್ ಸರೀಸೃಪ, ಆದ್ರೂ ಎಷ್ಟಿರ್ತಾವಪ್ಪ ಅಂದ್ರೆ ಅಲ್ಲಿ 4 ಚೇಂಬರ್ಗಳು ಇರ್ತಾವ, ಅಂದ್ರ 4 ಹೃದಯ ಕೋಣೆಗಳು ಇರುತ್ತವೆ. ಇಲ್ಲಿ 2 ಹೃದಯ ಕೋಣೆ ಅಂತಂದ್ರೆ ಏನ್ರಿ, ಒಂದ್ ಹೃತ್ಕರ್ಣ ಇರ್ತತಿ, ಒಂದ್ ಹೃತ್ಪೃಕ್ಷಿ ಇರ್ತತಿ. 3 ಅಂತಂದ್ರೆ ಏನ್ರಿ, 2 ಹೃತ್ಕರ್ಣ ಇರ್ತಾವು, ಒಂದ್ ಹೃತ್ಪೃಕ್ಷಿ ಇರ್ತತಿ. ಅರ್ಥ ಆತ್ರಿ? ಇಲ್ಲಿ ನೋಡ್ರಿ ಆಪ್ಷನ್ ನೀವು ಹೆಂಗ್ ನೋಡ್ಕೊಂತ ಹೋಗ್ಬೇಕಪ್ಪ ಅಂತಂದ್ರ 2 ಕೋಣೆಗಳು ಅಂತ ಕೊಟ್ಟಾನ. ಮೀನು ಮಾನವ ನೋಡ್ರಿ, 2 ಕೋಣೆ ಅಂತಂದ್ರೆ ಏನ್ರಿ, ಮೀನ್ ಬರ್ತತೆ. ಓಕೆ, ಮೀನ್ ಕರೆಕ್ಟ್ ಐತಿ. ಮಾನವ 2 ಕೋಣೆ ಬರತ್ತೇನ್ರಿ, ಬರಂಗಿಲ್ಲ, ತಪ್ಪು. ಸೊ ಆಪ್ಷನ್ ಏನಾಯ್ತು, ಹೋತು. ಅಂದ್ರ ಆಪ್ಷನ್ ಎ ಹೋತಂತಂದ್ರೆ ಇದು ಬರಂಗಿಲ್ಲ, ಇದು ಬರಂಗಿಲ್ಲ, ಮುಗೀತು, 2 ಆಪ್ಷನ್ ಹೋದು. ನೆಕ್ಸ್ಟ್ ನೋಡ್ರಿ, 3 ಕೋಣೆಗಳು ಅಂದ್ರೆ ಯಾವ ಬರ್ತೇವೆ ಅಂತ ಹೇಳಿದ್ನ ನಿಮ್ಗ, ಸರೀಸೃಪಗಳು ಮತ್ತು ಉಭಯವಾಸಿಗಳು. ಎಕ್ಸೆಪ್ಟ್ ಯಾವ್ದ್ರಿ, ಮೊಸಳೆಯನ್ನ ಬಿಟ್ಟು. ಸರೀಸೃಪ ಅಂತಂದ್ರ ಹಿಂಗ ತಿಳ್ಕೊಂಡ್ ಹೋಗೋರಲ್ಲಿ ಅವ್ ಹಾವು ಅವೆಲ್ಲ ಏನಪ್ಪಾ ಅಂದ್ರೆ ಸರೀಸೃಪ. ಉಭಯವಾಸಿ ಅಂತಂದ್ರೆ ಏನ್ರಿ, ಕಪ್ಪೆ. ಇವುಗಳೆಲ್ಲ ಎಷ್ಟಿರ್ತಾವ, 3 ಇರ್ತಾವ ನೋಡ್ರಿ. ಸರೀಸೃಪ ಇದು ಕಪ್ಪೆಗಳಲ್ಲಿ, ಉಭಯವಾಸಿಗಳಲ್ಲಿ 3, ಹಾವಲ್ಲಿ 3. ಸಾಲಮಂಡಲ ಅನ್ನೋದೇನ್ರಿ, ಇದು ಒಂದು ಹಾವಿನ ತರಾನ ಬರ್ತದ್ರಿ. ಇದು ಈ ತರ 3 ಐತಿ. ಸೊ ಏನದ್ರಿ, ಬಿ ಅನ್ನೋದು ಕರೆಕ್ಟ್ ಐತಿ, ನಂಗೆ ಗೊತ್ತತ್ಲರಿ, ಬಿ ಕರೆಕ್ಟ್ ಐತಿ. ಆಮೇಲೆ ಇನ್ನೊಂದ್ ನೋಡ್ರಿ, 4 ಕೋಣೆಗಳು. ಪಕ್ಷಿಗಳು, ಮಾನವ, ಗೋರಿಲ್ಲ. ಎಲ್ಲಾ ಪ್ರಾಣಿಗಳು, ಪಕ್ಷಿಗಳು, ಮಾನವ ಬಂದ್ರೆ 4 ಕೋಣೆಗಳು. ಇದೊಂದ ಆಪ್ಷನ್ ಗೊತ್ತೈತಿ ಅಂತ ಹೇಳ್ತಿಕೋರಿ ನಿಮ್ಗೆ. ಇದು ಗೊತ್ತೈತಿ ನಿಮ್ಗೆ, 4 ಕೋಣೆ ಅಂದ್ರೆ ಮಾನವ ಅಂತ ಗೊತ್ತೈತಿ. ಸೊ ಇದು ನಿಮ್ಗೆ ಕರೆಕ್ಟ್ ಅನ್ಸತ್ತಿಲ್ಲರಿ. ಆಮೇಲೆ ಇಲ್ಲಿ 2 ಕೋಣೆದಾಗ ಮಾನವ ಬರ್ತಾನೇನ್ರಿ, ಬರಂಗಿಲ್ಲ. ಏನು ತೆಗಿಬೇಕಂತಂದ್ರೆ ಇವ್ 2 ಆಪ್ಷನ್ ಹೋದು. ಆದ್ರೆ ನಿಮ್ಗೆ ಸಿ ಪಕ್ಕಾ ಕರೆಕ್ಟ್ ಗೊತ್ತೈತಿ. ಸಿ ಪಕ್ಕಾ ಕರೆಕ್ಟ್ ಗೊತ್ತಂತಂದ್ರ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗತ್ತಲ್ರಿ. ಹಿಂಗ ನೀವು ಟೆಕ್ನಿಕ್ ನೀವು ನಾರ್ಮಲ್ ಆಗಿ ಎಲ್ಲಾ ಗೊತ್ತಿರ್ಬೇಕಂತೇಳಿ ಎಕ್ಸಾಮ್ದಾಗ ಎಲ್ಲಾ ಗೊತ್ತಿರ್ಬೇಕಂತೇಳಿ ರೂಲ್ಸ್ ಇಲ್ರಿ. ಗೊತ್ತಿರೋದನ್ನ ನೀವು ಹೆಂಗ್ ಅಪ್ಲೈ ಮಾಡ್ತೀರ ಅನ್ನೋದ್ ಮೇಲೆ ಏನ್ ಮಾಡಿದ್ರೆ ಕಾಮನ್ ಸೆನ್ಸ್ ನೀವು ಕ್ವಶನ್ ನ ಹಾಕ್ಬೋದು. ನೋಡ್ರಿ ಇದ್ರೊಳಗೆ ನಿಮ್ಗೆ ಏನೂ ಗೊತ್ತಿಲ್ಲ ಅಂತ ತಿಳ್ಕೊರಿ. ನಿಮ್ಗೆ ಏನ್ ಗೊತ್ತಪ್ಪ, ನಾರ್ಮಲ್ ಆಗಿ ಮನುಷ್ಯನಲ್ಲಿ 4 ಇರ್ತಾವ್ರಿ, ಪಕ್ಷಿಗಳಲ್ಲಿ 4 ಇರ್ತಾವು, ಆಮೇಲೆ ಪ್ರಾಣಿಗಳಲ್ಲಿ 4 ಇರ್ತಾವು. ಇಷ್ಟ ಗೊತ್ತೈತೆ ಅಂತ ತಿಳ್ಕೊರಿ. ನಿಮ್ಗೆ ಸರೀಸೃಪದಾಗೂ ಗೊತ್ತಿಲ್ಲ, ಮೀನದಾಗೂ ಗೊತ್ತಿಲ್ಲ. ನೋಡ್ರಿ ಮಾನವ ಬಂದ, ಮಾನವದಾಗ 2ದಾಗ ಏನ್ರಿ, ಬರಂಗಿಲ್ಲ. ಈ ಆಪ್ಷನ್ ಎಲಿಮಿನೇಟ್ ಆತ. ಈ ಆಪ್ಷನ್ ತೆಗೆದು ಬಿಡ್ರಿ, ಇದನ್ನು ತೆಗೆದುಗಿರಿ, ಇದನ್ನು ತೆಗೆದುಗಿರಿ. ಯಾಕಂದ್ರೆ ಎ ಅಂತ ಕೊಟ್ಟಾರ ಅವ್ರ. ಇನ್ನು ಉಳಿದ ಯಾವ್ದ ಬಿ, ಸಿ ಮತ್ತು ಡಿ ಅಂತ ಕೊಟ್ಟಾರ ಅವ್ರ. ನಿಮಗ ಸಿ ಬರ್ರಿ ಈಗ, ಯಾಕಂದ್ರೆ ಬಿ ಅಂತ ತಪ್ಪಾಗಿದೆ ಅಂತ ಕೊಟ್ಟಾರ ಅವ್ರ. ಇನ್ನ ಸಿ ಬರ್ರಿ. 4 ಕೊನೆಗಳು ಅಂದ್ರೆ ಏನ್ರಿ, ಪಕ್ಷಿಗಳಲ್ಲಿ ಇರ್ತಾವ, ಮಾನವನಲ್ಲಿ ಇರ್ತಾವ, ಗೋರಿಲಾದಲ್ಲಿ ಇರ್ತಾವ. ಸೊ ಇದಂತ ನಿಮ್ಗೆ ಕನ್ಫರ್ಮ್ ಗೊತ್ತಾಯ್ತು ಸಿ ಅಂತ ಹೇಳಿ. ಸೊ ಸಿ ಅನ್ನೋದು ಆಪ್ಷನ್ ಏನ್ರಿ, ಇವ್ 2 ಆಪ್ಷನ್ದಾಗ ಸಿ ಅನ್ನೋದು ಯಾವ್ದು ಎಲ್ಲಿ ಐತಿ, 3ರಾಗ ಐತಿ. ಸೊ ಇದನ್ನ ಹಾಕ್ಬಿಡ್ದು. ಹಿಂಗ್ ನೀವು ಒಂದ್ಸಲ ಕಾಮನ್ ಸೆನ್ಸ್ ಯೂಸ್ ಮಾಡ್ರಿ. ಇದರ್ಥ ಆತ್ರಿ. ಈಗ ನೀವು ನೆಕ್ಸ್ಟ್ ಬೇಕಾದಾಗ ಹೃದಯದ ಕೋಣೆಗಳ ಸಂಖ್ಯೆಗಳು ಕೇಳಿರಪ್ಪ ಅಂತಂದ್ರೆ ಏನ್ ನೆನ್ಪಿಟ್ಕೋಬೇಕು, ಮಾನವ, ಪ್ರಾಣಿ, ಪಕ್ಷಿ ಬಂತಂದ್ರ 4. ಅದ ಮೀನು ಬಂತಂತಂದ್ರ 2. ಅದೇ ರೀತಿಯಾಗಿ ಯಾವ್ದಪ್ಪ, ಸರೀಸೃಪ ಮತ್ತು ಉಭಯವಾಸಿಗಳು ಬಂದು ಅಂತಂದ್ರೆ ಏನ್ರಿ, 3. ಇಷ್ಟ ನೆನಪಿಟ್ಕೊಂಡ್ಬಿಡ್ರಿ. ಇಷ್ಟರ ಮೇಲೆ ನೀವು ಆಪ್ಷನ್ ಇದನ್ನ ಕ್ವಶನ್ ಹಾಕ್ಬೋದು. ನೋಡ್ರಿ, ಇದೊಂದು ಟ್ರಿಕ್ಕಿ ಕ್ವಶನ್ ಕೇಳಿದಾರು. 10% ಸಕ್ಕರೆಯ ದ್ರಾವಣವನ್ನ ಹೆಂಗ್ ನೀವು ಪ್ರೊಡ್ಯೂಸ್ ಮಾಡಬಹುದು ಅಂತ ಕೇಳಿದಾರ ಅವ್ರು. 10% ದ್ರಾವಣವನ್ನ ನೋಡ್ರಿ, ದ್ರಾವಣ ಅಂತಂದ್ರೆ ಏನ್ರಿ, ದ್ರಾವಣ ಇಂಗ್ಲಿಷ್ನಾಗ ಏನಂತಾರಿ, ಸೊಲ್ಯೂಷನ್. ದ್ರಾವಣ ಅಂತಂದ್ರೆ ಏನ್ರಿ, ಈಗ ಮಿಕ್ಸ್ ಆಗಿದ್ದು. ಈಗ ನೋಡ್ರಿ ಉದಾಹರಣೆ, ನೀರೊಳಗ ಉಪ್ಪು ಹಾಕಿರಿ ಅಂತ ತಿಳ್ಕೊರಿ. ನೀರೊಳಗ ಉಪ್ಪು ಹಾಕಿರಿ, ಅದೊಂದ್ ಏನಪ್ಪ ಅಂದ್ರ ಸೊಲ್ಯೂಷನ್. ಅಂದ್ರ ಇದ್ರೊಳಗ ನೀರ್ ಉಪ್ಪು ಅನ್ನೋದೇನ್ರಿ, ದ್ರಾವಣ. ಯಾವುದು ಕರಗಿಸ್ಕೋತತ್ಲ ಅದು ದ್ರಾವಣ. ಅರ್ಥಾತ್ರಿ, ಯಾವ ನೀರ್ ಯಾವ್ದು ಕರಗತತ್ಲ ಅದು ದ್ರಾವಕ. ಯಾವ್ದು ಕರಗತತ್ಲ ಅದು ದ್ರಾವಣ, ಯಾವ್ದು ಕರಗಿಸುತ್ತಲ್ರಿ ದ್ರಾವಕ. ಉಪ್ಪು ಅನ್ನೋದೇನ್ರಿ ದ್ರಾವಕ, ನೀರ್ ಅನ್ನೋದೇನ್ರಿ ದ್ರಾವಕ. ಯಾವ್ದು ಕರಗಿಸ್ಕೋತತ್ಲ ಅದು ದ್ರಾವಕ, ಯಾವ್ದು ಕರಗತಲ್ರಿ ದ್ರಾವಣ. ಕರಗಿದ್ಮೇಲೆ ಬರುವಂತ ಸೊಲ್ಯೂಷನ್ ಏನ್ರಿ, ಸೊಲ್ಯೂಷನ್ ಅಂದ್ರೆ ದ್ರಾವಣ. ಅರ್ಥ ಆದ್ರೆ ಇದನ್ನ ಇಂಗ್ಲಿಷ್ ಕ್ವಶನ್ ನೋಡಂತಲ್ರಿ. ನೋಡ್ರಿ ಸೊಲ್ಯೂಷನ್ ಏನಂತಾರು, ಸೊಲ್ಯೂಷನ್ ಅಂತಂದ್ರೆ ಏನ್ರಿ, ದ್ರಾವಣ. ಅಂತಾದ್ರಿ ಇಲ್ಲಿ ನೋಡ್ರಿ, 10% ಸಕ್ಕರೆಯ ದ್ರಾವಣ ಅಂತಂದ್ರೆ ಏನಪ್ಪ ಇದ್ರ ಅರ್ಥ ಅಂತಂದ್ರ, ನೀವು ಒಂದ ಸೊಲ್ಯೂಷನ್ ಇರ್ತದ ಅಂತ ತಿಳ್ಕೊರಿ, ಅದ್ರೊಳಗೆ ಮಿಕ್ಸ್ ಇರ್ಬೇಕು. ಅದ್ರೊಳಗೆ ಎಷ್ಟ್ ಇರ್ಬೇಕಪ್ಪ ಅಂತ ಹೇಳಿದಾರ ಅವ್ರ, 10% ಅಂತಂದ್ರ 100 ಇತ್ತಂತಂದ್ರ ಅದ್ರಾಗ 10 ಭಾಗ ಏನಿರ್ಬೇಕು, ಸಕ್ಕರೆ ಇರ್ಬೇಕಂತ ಹೇಳಿ ಕೇಳಿದಾರ. ಅದನ್ನ ಹೆಂಗ್ ರೆಡಿ ಮಾಡ್ತೀರಿ ಅಂತ ಕೇಳಿದಾರ ಅವ್ರು. ಅದನ್ನ ಹೆಂಗ ರೆಡಿ ಮಾಡ್ತೀರಿ ಅಂತ ಕೇಳಿದಾರ. ನೋಡ್ರಿ, ಈಗ ಒಂದ್ ನೀವು ಸೊಲ್ಯೂಷನ್ ನೆನ್ಪಿಟ್ಕೊಂಡ್ಬಿಡ್ರಿ.
ಈಗ ನೋಡ್ರಿ 10 ಗ್ರಾಮ್ ಸಕ್ಕರೆ ಐತ್ರಿ, ಕಾಮನ್ ಸೆನ್ಸ್ಲಿ ಹೋಗ್ಬೇಕು ಇದಕ್ಕೂ. 10 ಗ್ರಾಮ್ ಸಕ್ಕರೆ ಐತಿ, ಆಮೇಲೆ 1 ಗ್ರಾಮ್ ನೀರ್ ಐತಿ. ಈ ನೀರ್ ಕಡಿಮೆ ಐತೋ ಏನ್ ಸಕ್ಕರೆ ಕಡಿಮೆ ಐತೋ? ನೀರ್ ಕಡಿಮೆ ಐತಿ, ಸಕ್ಕರೆ ಏನಾತ್ರಿ ಜಾಸ್ತಿ ಆತ್ಲೋ ರೀ, ಸಕ್ಕರೆ ಪ್ರಮಾಣ ಜಾಸ್ತಿ ಆತ. ಅಂದ್ರ ಈ ಕ್ವಶನ್ ಏನ್ ಕೇಳಿದಾರ ಅವ 10% ಸಕ್ಕರೆ ದ್ರಾವಣ ಕೇಳಿದಾರೆ. ಅಂದ್ರ ಅದ್ರೊಳಗ ನೀರು 90 ಭಾಗ ಇರ್ಬೇಕು, 10 ಭಾಗ ಏನಿರ್ಬೇಕು ಸಕ್ಕರೆ ಇರ್ಬೇಕು. ಆದ್ರೆ ಒಂದನೇ ಆಪ್ಷನ್ ಏನೈತಿ, 10 ಗ್ರಾಮ್ ಸಕ್ಕರೆ ಐತಿ, 1 ಗ್ರಾಮ್ ನೀರ್ ಐತಿ. ನೋಡಿ ಸಕ್ಕರೆ ಪ್ರಮಾಣ ನೀರಿನ ಗ್ರಾಮ್ಕಿಂತ ಜಾಸ್ತಿ ಆಗ್ತದ್ರಿ. ಸೊ ಇದು ಆಪ್ಷನ್ ಬೋತ್ ಡಮ್ ಇದಂತದ ಅಂದ್ರೆ ಬರಂಗಿಲ್ಲ. ಯಾಕಂದ್ರೆ 1 ಗ್ರಾಮ್ ನೀರೊಳಗೆ ನೀವು ಕಾಮನ್ ಸೆನ್ಸ್ ಕ್ವಶನ್ ಸಾಲ್ವ್ ಮಾಡ್ಕೊಂಡ್ ಬರೀ ಎಲ್ಲಾನು ಗೊತ್ತಿರ್ಬೇಕಂತ ರೂಲ್ಸ್ ಇಲ್ಲ. 1 ಗ್ರಾಮ್ ನೀರ್ ಐತಿ, ಬರೀ 1 ಗ್ರಾಮ್ ನೀರ್ ಐತಿ, ಅದಾಗ 10 ಗ್ರಾಮ್ ಸಕ್ಕರೆ ಹಾಕ್ತೀರಿ ನೀವು, ಸಕ್ಕರೆ ಪ್ರಮಾಣ ಜಾಸ್ತಿ ಆಗ್ತಲೋ ರೀ, ಅಥವಾ ಸೊಲ್ಯೂಷನ್ ಕ್ರಿಯೇಟ್ ಆಗೋಲ್ಲ ಅದ. ಯಾಕಂದ್ರೆ ನೀರ್ ಕಡಿಮೆ ಪ್ರಮಾಣದಾಗ ಐತಿ. ಅಂದ್ರೆ 10 ಗ್ರಾಮ್ ಸೊಲ್ಯೂಷನ್ ಬಿಟ್ರೆ ಅದ ಸೊಲ್ಯೂಷನ್ ಕ್ರಿಯೇಟ್ ಆಗೋಲ್ಲ. ಅಂದ್ರೆ ಏ ತಪ್ಪ ಐತಿ ಅಂತಂದ್ರೆ ಇದು ಹೋತು, ಇದು ಹೋತು. ಅರ್ಥ ಆತ್ರಿ? ನೆಕ್ಸ್ಟ್ 10 ಗ್ರಾಮ್ ಸಕ್ಕರೆ ಐತಿ, 10 ಗ್ರಾಮ್ ಇದಂತ್ರಿ ಬಿ ಬಿಟ್ಟ ಬಿಡ್ರಿ, ಯಾಕಂದ್ರೆ ಬಿ ಒಳಗೆ ಏನು ಕೊಟ್ಟಿಲ್ಲ ಅವ್ರು. 10 ಗ್ರಾಮ್ ಅದನ್ನು ನೋಡುನು, 10 ಗ್ರಾಮ್ ಸಕ್ಕರೆ ಐತಿ, ಅದ್ರಾಗ 1 ಲೀಟರ್ ಹಾಕ್ತೀರಿ ನೀವು. ಬರೀ 10 ಗ್ರಾಮ್ ಸಕ್ಕರೆ ಐತಿ, 1 ಲೀಟರ್ ನೀರ್. 1 ಲೀಟರ್ ನೀರ್ ಅಂದ್ರೆ ಏನಾತ, ನೀರಿನ ಪ್ರಮಾಣ ಜಾಸ್ತಿ ಆತ್ಲೋ ರೀ, ನೀರಿನ ಪ್ರಮಾಣ ಜಾಸ್ತಿ ಆತ. 10 ಗ್ರಾಮ್ ಹಾಕಿರ ಬರೀ ಅದು 1 ಲೀಟರ್ ನೀರ್ ಐತಿ, ಅದ್ರ ನೀವು 10 ಗ್ರಾಮ್ ಅಂದ್ರೆ ಏನಾತ್ರಿ ಸೊಲ್ಯೂಷನ್ ಕಡಿಮೆ ಆತ್ಲೋ ರೀ. ಸೊ ಇದು ಆಪ್ಷನ್ ಆಗಲ್ಲ. ನೆಕ್ಸ್ಟ್ ಏನಪ್ಪಾ ಅಂದ್ರೆ 10 ಗ್ರಾಮ್ ಸಕ್ಕರೆ ಅಂತ 10 ಗ್ರಾಮ್ ನೀರ್ ಅಂತ ಎರಡು ಈಕ್ವಲ್ ಆತ. ಈಕ್ವಲ್ ಅಂತಂದ್ರೆ ಏನ್ರಿ 50% ಆಗುತ್ತ, ನಿಮ್ಗೆ 10% ಸಿಗಂಗಿಲ್ಲ. ಯಾಕಂದ್ರೆ ನೀರು ಒಂದ ಪ್ರಮಾಣ ಐತಿ, ಇದು ಒಂದ ಪ್ರಮಾಣ ಐತಿ. ಅರ್ಥ ಆತ್ಲೋ? ಸೀನು ಬರಂಗಿಲ್ಲ. ಸೊ ಆನ್ಸರ್ ಏನಾಗುತ್ತೆ ಡಿ, 10 ಗ್ರಾಮ್ ಸಕ್ಕರೆಯನ್ನು ನೀರು ಮಿಲಿಲೀಟರ್. ಇದನ್ನ ಕಾಮನ್ ಸೆನ್ಸ್ ಮೇಲೆ ಬಿಡ್ಸಕ್ ಟ್ರೈ ಮಾಡ್ರಿ. ಇಂಥ ಕ್ವಶನ್ಗಳು ನೋಡ್ರಿ ಹೆಂಗ್ ಬಿಡಿಸ್ಬೇಕಪ್ಪ ಅಂತಂದ್ರ, ನಿಮ್ಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. 10% ಸಕ್ಕರೆ ದ್ರಾವಣ ಅಂತಂದ್ರೆ ಇದ್ರ ಬಗ್ಗೆ ತಿಳ್ಕೊಬೇಕು ಮೊದಲು. 10% ಸಕ್ಕರೆ ದ್ರಾವಣ, ಸಕ್ಕರೆ ದ್ರಾವಣ ಅಂತಂದ್ರ ಏನಪ್ಪಾ ಅಂದ್ರ ಆ 100 ಭಾಗ ಇತ್ತಂತಂದ್ರ 10 ಭಾಗ ಏನಿರ್ಬೇಕು ಸಕ್ಕರೆ ಇರ್ಬೇಕು. ಅಂದ್ರ 90 ಭಾಗ ನೀರ್ ಇರ್ಬೇಕು, 10 ಭಾಗ ಏನಿರ್ಬೇಕು ಸಕ್ಕರೆ ಇರ್ಬೇಕು. ಇಷ್ಟು ನೀವು ಒಂದ್ಸಲ ಬರ್ದಿಟ್ಕೋಬೇಕು. ಅವಾಗ ನೀವು ಆಪ್ಷನ್ ಚೆಕ್ ಮಾಡ್ಕೊಂತ ಬರ್ಬೇಕು. 10 ಗ್ರಾಮ್ ಸಕ್ಕರೆ ಐತಿ ಅಂದ್ರೆ 10 ಭಾಗ ಆತ. 10 ಭಾಗ ಒಂದ್ ಭಾಗ ಏನ ಇದ್ದಂಗತ್ತು, ನೀರ್ ಇದ್ದಂಗತ್ತು. ನೋಡ್ರಿ ಇಲ್ಲಿ ಸಕ್ಕರೆ ಜಾಸ್ತಿ ಆಯ್ತು, ನೀರ್ ಜಾಸ್ತಿ ಆಯ್ತು. ನಿಮ್ಗೆ ಏನ್ ಬೇಕು, ನೀರ್ ಜಾಸ್ತಿ ಇರ್ಬೇಕು, ಇಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇದ್ದಂಗತ್ತ. ಇದನ್ನೊಂದು ಆಪ್ಷನ್ ಎಲಿಮಿನೇಟ್ ಮಾಡ್ತೀರಿ. ಆಪ್ಷನ್ ಎಲಿಮಿನೇಟ್ ಮಾಡಂತಲೇ ಯಾವ ಹೊಕ್ಕವ ಈಗ, ಇದು ಹೊಕ್ಕತಿ, ಇದು ಹೊಕ್ಕತಿ. ನೀವು ಏನ್ ಚೆಕ್ ಮಾಡ್ಬೇಕು ನೆಕ್ಸ್ಟ್, ಬಿ ಚೆಕ್ ಮಾಡಬಾರ್ದು. ಯಾಕಂದ್ರೆ ಬಿ ತಪ್ಪೈತಂತೆ ಗೊತ್ತಾಗ್ಬಿಡ್ತು ನಿಮ್ಗೆ. ಸಿ ನ ಡಿ ನ ಚೆಕ್ ಮಾಡ್ಬೇಕು. ಈಗ ಸಿಗ್ ಬರ್ರಿ, ಸಿಗ್ ಬಂದ್ರೆ 10 ಗ್ರಾಮ್ ನೀರ್ ಐತಂತ, 10 ಗ್ರಾಮ್ ಸಕ್ಕರೆ ಐತಂತ. ಅಂದ್ರ 2 50-50 ಇದ್ದಂಗ ಆತಿಲ್ವ ರೀ, 2 50-50 ಇದ್ದಂಗ ಆತ. ಆದ್ರೆ ನಿಮ್ಗೆ ಏನ್ ಬೇಕು, ಬರೀ 10 ಭಾಗ ಅಷ್ಟೇ ನೀರ್ ಬೇಕು, ಏನ್ ಬೇಕು ಸಕ್ರಿ ಬೇಕು. ಆದ್ರೆ ನಿಮ್ಗೆ ಸಕ್ರಿನೂ 50 ಗ್ರಾಮ್ ಐತಿ, ಇದು 50 ಐತಿ. ಸೊ ಸೀನು ತಪ್ಪಾತ. ನೋಡ್ರಿ ಈಸಿಯಾಗಿ ಸಾಲ್ವ್ ಆತಲ್ಲ. ಡಿ ಆನ್ಸರ್ ಏನಂತ ಕರೆಕ್ಟ್ ಆತ. 10 ಗ್ರಾಮ್ ಸಕ್ಕರೆನ 100 ಮಿಲಿಲೀಟರ್ ಅಲ್ಲಿ ಇದನ್ ಮಾಡೋದ್ರಿಂದ. ಅರ್ಥ ಆತ್ರಿ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಕೆಳಗಿನ ಸುಳಿವುಗಳನ್ನು ಆಧರಿಸಿ ರಾಸಾಯನಿಕ ಹೆಸರನ್ನು ಪತ್ತೆ ಹಚ್ಚಿ. ನೋಡ್ರಿ ಇದನ್ನು ಕಾಮನ್ ಸೆನ್ಸ್ ಮೇಲೆ. ಇದನ್ನು ಮಾಯಿಶ್ಚರೈಸಿಂಗ್ ಕ್ರೀಮ್ಗಳಲ್ಲಿ ಉಪಯೋಗಿಸುತ್ತಾರೆ. ಇದು ಪೊಟ್ಯಾಸಿಯಂ ಪರಮಾಂಗನ ಜೊತೆ ವರ್ತಿಸಿ ಬೆಂಕಿಯನ್ನ ಉತ್ಪಾದಿಸುತ್ತದೆ. ಇದು ನಿಮ್ಗೆ ಗೊತ್ತಿರಂಗಿಲ್ಲ, ನಮಗೂ ಯಾರಿಗೂ ಗೊತ್ತಿರಂಗಿಲ್ಲ ಇದು ಆಪ್ಷನ್. ಇದನ್ನ ಸ್ಯಾನಿಟೈಸರ್ ಗಳಲ್ಲಿ ಎಚ್ಚೆತ್ತವಾಗಿ ಬಳಸುತ್ತಾರೆ. ನೋಡ್ರಿ ಆಪ್ಷನ್ಗಳು ನೋಡ್ಕೊಂತ ಬರ್ರಿ. ಅಕ್ರಿಲಿಕ್ ಆಮ್ಲ, ಈಗ ನೋಡ್ರಿ ಮಾಯಿಶ್ಚರೈಸಿಂಗ್ ಅಂತಂದ್ರೆ ನೀವು ಇದ್ರೊಳಗೆ ಯೂಸ್ ಮಾಡ್ತಾರ ಗೊತ್ತ, ಕ್ರೀಮ್ ಒಳಗೆ ಯೂಸ್ ಮಾಡ್ತಾರಲ್ಲ. ನಾರ್ಮಲ್ ಆಗಿ ಇದನ್ನ ಯೂಸ್ ಮಾಡ್ತಾರಪ್ಪ ಅಂದ್ರೆ ಬ್ಯೂಟಿ ಇದ್ರೊಳಗ ಇಲ್ಲಿ ನೋಡಿದ ಗ್ಲಿಸರಿನ್. ಇವೇನ್ರಿ ಗ್ಲಿಸರಿನ್. ನೋಡ್ರಿ ಅಕ್ರಿಲಿಕ್ ಆಮ್ಲ, ಆಮ್ಲ ಅನ್ನೋದು ಯಾವಾಗಿದ್ರು ನಮ್ ಕ್ರೀಮ್ ಒಳಗೆ ಯೂಸ್ ಮಾಡ್ತಾರೇನ್ರಿ, ಆಸಿಡ್ ಅನ್ನ ಯೂಸ್ ಮಾಡಂಗಿಲ್ಲ. ಇದಂದ್ರೆ ಆಪ್ಷನ್ ಹೋಗುತ್ತೆ. ಆಮೇಲೆ ಅಸಿಟೋನ್ ಬಗ್ಗೆನೂ ಗೊತ್ತಿಲ್ಲ ಅಂತ ಹೇಳ್ತೀವಿ, ಐಸೋಪ್ರೋಪನಾಲ್ ಬಗ್ಗೆನೂ ಗೊತ್ತಿಲ್ಲ ನಿಮ್ಗೆ. ಆದ್ರೆ ನಿಮ್ಗೆ ಗ್ಲಿಸರಿನ್ ಬಗ್ಗೆ ಗೊತ್ತೈತಿ. ಗ್ಲಿಸರಿನ್ ಅನ್ನ ನೀವು ಏನ್ ಮಾಡ್ಬೋದು ಅಂದ್ರೆ ನಾರ್ಮಲ್ ಆಗಿ ಕ್ರೀಮ್ ಒಳಗೋದು ಯೂಸ್ ಮಾಡ್ತಾರ, ಆಮೇಲೆ ಕಣ್ಣೀರದು ಬರಕ್ ಇದ್ ಮಾಡ್ತಿರ್ತಾರಲ್ಲ ಅಂತವಕ್ಕದು ಯೂಸ್ ಮಾಡ್ತಿರ್ತಾರಂತೆ ಗೊತ್ತಿರತ್ತೆ. ಸೊ ನೀವು ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ ಆನ್ಸರ್ನ ಹಿಂಗ ಹುಡುಕಿ ಹಾಕ್ಬೇಕಾಕತಿ. ಆನ್ಸರ್ ಏನಾಗತ್ರಿ ಗ್ಲಿಸರಿನ್. ಆಮೇಲೆ ಸ್ಯಾನಿಟೈಸರ್ ಯೂಸ್ ಮಾಡ್ತಾರ ಅದನ್ನ ಗ್ಲಿಸರಿನ್. ಯಾಕಂದ್ರೆ ಇವೆಲ್ಲಾನು ನಿಮ್ಗೆ ತಿಳ್ಕೊಬೇಕಂತಂದ್ರ ಓದಿರ ಕ್ವಶನ್ ಪೇಪರ್ ಯಾವ್ದ ನೋಟ್ಸ್ ಓದಿರೋ ಇಂಥ ಕ್ವಶನ್ಗಳು ಸಿಗಂಗಿಲ್ಲ ನಿಮಗೆ. ಆದ್ರೆ ಇವ್ನ ಏನ್ ಮಾಡ್ಬೋದು ಅಂದ್ರೆ ಕಾಮನ್ ಸೆನ್ಸ್ ಮೇಲೆ ಹಾಕ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಿಟಾಮಿನ್ ಮೇಲೆ ಕೊಟ್ಟಾನು, ರೋಗ ಕೊಟ್ಟಾರ. ನೋಡ್ರಿ ವಿಟಾಮಿನ್ ಮೇಲೆ ಎಷ್ಟು ಸಲ ಕ್ವಶನ್ ಕೇಳಿದಾರೆ. ಈ ನಾವು ಸೈನ್ಸ್ ಕ್ವಶನ್ ಪೇಪರ್ ಹಿಂದ್ ಸಾಲ್ವ್ ಮಾಡ್ಕೊಂತ ಬರತ್ತಿಲ್ಲ. ಮಿನಿಮಮ್ ಇಲ್ಲ ಅಂತಂದ್ರೆ ಈ 3-4 ಕ್ವಶನ್ ಪೇಪರ್ದಾಗ ವಿಟಾಮಿನ್ ಬಗ್ಗೆ ಕೇಳಿದಾರೆ. ನೋಡ್ರಿ ವಿಟಾಮಿನ್ ಎ ಅನ್ನೋದೇನ್ರಿ ರೆಟಿನಾಲ್, ಅದರ ರಾಸಾಯನಿಕ ಹೆಸರೇನ್ರಿ ರೆಟಿನಾಲ್. ಇದರ ಕೊರತೆಯಿಂದ ಬರುವಂತ ರೋಗ ಯಾವ್ದ್ರಿ ಜಿರಾಪ್ತಾಲ್ಮಿಯಾ. ಜಿರಾ ಅಂತಂದ್ರೆ ಏನ್ರಿ ನೀರಿನ ಪ್ರಮಾಣ ಇಲ್ಲದಿರುವುದು. ಅಂದ್ರ ಕಣ್ಣೊಳಗ ಏನಾಕತ್ರಿ ತೇವ ಇಲ್ಲದೆ ಇರುವುದು ಅಂತಂದ್ರೆ ಕಣ್ಣು ಒಣ ಇರ್ತದೆ.
ಇದಂತ್ರಿ ಆನ್ಸರ್ ಕರೆಕ್ಟ್ ಆತ. ಸಿ ಅನ್ನೋದು ಏನೈತ್ರಿ ಕರೆಕ್ಟ್ ಆತ. ಸೊ ಸಿ ಕರೆಕ್ಟ್ ಇದ್ದದ್ದು ಯಾವ್ದೈತ್ರಿ? ಇದು ಐತಿ, ಇದು ಐತಿ, ಇದು ಐತಿ. ಸೊ ಒಂದು ಆಪ್ಷನ್ ಎಲಿಮಿನೇಟ್ ಆತ. ಆಮೇಲೆ ಬಿಟೋಲ್ ಅಂತಂದ್ರೆ ಏನ್ರಿ? ನಾ ಹೇಳಿದ್ ನಿಮಗೆ ಬಿಟೋಲ್ ಅಂತಂದ್ರೆ ಏನ್ರಿ? ಸೈನೋಕೋಬೋಲಮಿಯಾ ಹೆಸರು ಬರ್ತೈತಿ. ಇದು ಇಂಪಾರ್ಟೆಂಟ್ ಅಂತ ಹೇಳಿ ನಿನ್ನೆ ಕ್ಲಾಸ್ನಾಗ ಹೇಳಿದ್, ಲಾಸ್ಟ್ ಕ್ಲಾಸ್ ಒಳಗೆ. ಅದರಿಂದ ಬರುವಂತದ್ದು ಯಾವ್ದ್ರಿ? ಅನಿಮಿಯಾ. ಅದು ಯಾವ್ದ್ರಿ? ಪರ್ನಿಷಿಯಸ್ ಅನಿಮಿಯಾ. ಅನಿಮಿಯಾ ಹೆಂಗ್ ಬರತ್ತಪ್ಪ ಅಂತಂದ್ರ ಇಲ್ಲಿ ರಕ್ತದ ಕೊರತೆ, ತೀವ್ರ ರಕ್ತದ ಕೊರತೆ ಆಗಿ ಉಂಟಾಕತ್ತರ ಇಲ್ಲಿ ವಿಟಮಿನ್ ಬಿ12. ಸೊ ಬಿನು ಕರೆಕ್ಟ್ ಇದ್ದಂಗತ್ತ. ಅಂದ್ರೆ ನಿಮ್ಗೆ ಯಾವ್ದು ಕರೆಕ್ಟ್ ಇದ್ದಂಗ ಈಗ ಆಪ್ಷನ್ ಆನ್ಸರ್ ಯಾವ್ದಾಗತ್ರಿ? ಬಿ ಕರೆಕ್ಟ್ ಐತಿ ಅಂತಂದ್ರೆ ಇದು ಕರೆಕ್ಟ್ ಐತಿ. ಸೊ ಎ ಬಿ ಸಿ ಇದು ಕರೆಕ್ಟ್ ಇರ್ಬೋದು. ಅಂದ್ರೆ ಎರಡು ಆಪ್ಷನ್ ಎಲಿಮಿನೇಟ್ ಅದು, ಅಂದ್ರೆ ಇದ್ರ ಮೇಲೆ. ಆಮೇಲೆ ಕನ್ವಲ್ಷನ್ ಅಂತ ಕೊಟ್ಟಾರ, ಕನ್ವಲ್ಷನ್ ಅಂತ ಹೇಳಿ. ಇದು ನಿಮ್ಗೆ ಗೊತ್ತಿರಂಗಿಲ್ಲ ನೋಡ್ರಿ. ವಿಟಮಿನ್ B6 ಇದನ್ನ ನೋಡ್ರಿ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದ್ರಿಂದ ಇಂಥ ಕ್ವಶನ್ ಸಾಲ್ವ್ ಆಕವ್. ಈಗ ಈ ಒಂದ್ಸಲ ಇದು ಗೊತ್ತಾತಲ್ಲ ರೀ, ನೆಕ್ಸ್ಟ್ ಕ್ವಶನ್ ಅಕಸ್ಮಾತ್ ಇಂಥ ಕೇರ್ ಅಂತಂದ್ರೆ ಏನ್ ಮಾಡ್ಬೇಕಂದ್ರೆ ನೀವು ಅದನ್ನ ನೆನಪಿಟ್ಕೊಂಡ್ ಹೋಗಬೇಕ, ಬೇರೆ ಆಪ್ಷನ್ ಇಲ್ಲ. ಇಲ್ಲಿ ನೋಡ್ರಿ ಕನ್ವಲ್ಷನ್. ಇಲ್ಲಿ ನೋಡ್ರಿ ವಿಟಮಿನ್ ಬಗ್ಗೆ ಎಲ್ಲ ನೋಡೋಣ ಮೊದಲ, ಅದಕ್ಕಿಂತ ಮೊದಲು ಕನ್ವಲ್ಷನ್ ಬಗ್ಗೆ ನೋಡೋಣ. ಇಲ್ಲಿ ನೋಡ್ರಿ ವಿಟಮಿನ್ B6 ಕೊರತೆಯಿಂದ ಬರುವಂತದೇನ್ರಿ? ಕನ್ವಲ್ಷನ್ ಅಂತ ಕರಿತಾರೆ. ಅದಕ್ಕೆ ಕನ್ವಲ್ಷನ್ ಅಂತಂದ್ರೆ ಏನ್ರಿ? ಅದಕ್ಕ ಕನ್ನಡದಾಗ ಏನಂತಾರಪ್ಪ ಅಂದ್ರ ಸ್ನಾಯು ಸೆಳೆತ. ಏನಾಕತ್ತಪ್ಪ ಅಂತಂದ್ರ ವಿಟಮಿನ್ B6 ಒಳಗ ನೀವು ಅಬ್ಸರ್ವ್ ಮಾಡಿರ್ಬೋದು. ಇವು ನಾರ್ಮಲ್ ಆಗಿ ಎಲ್ಲಿ ಯಾಕಂತಪ್ಪ ಅಂದ್ರ ಚಿಕ್ಕ ಮಕ್ಕಳಲ್ಲಿ, ಆ ಮಕ್ಕಳಲ್ಲಿ ಏನಿರ್ತಾವಪ್ಪ ಅಂತಂದ್ರ ಆ ಸ್ನಾಯುಗಳ ಸೆಳೆತ ಅಂತಂದ್ರೆ ಏನ್ರಿ? ಈಗೇನು ಕಾಲು ಇರ್ತಾವಲ್ರಿ, ಹಿಂಗ್ ಜೋತಾ ಬಿದ್ದಾಗ ಇರ್ತಾವ ನೋಡ್ರಿ. ಒಂದಷ್ಟು ಮಕ್ಕಳಲ್ಲಿ ಹುಟ್ಟಿದ ಮಕ್ಕಳಲ್ಲಿ ನಾರ್ಮಲ್ ಆಗಿ ಇರ್ತಾವಪ್ಪ ಅಂದ್ರೆ ಇರ್ತಾವ. ಹಂಗ ಯಾಕಪ್ಪ ಅಂತಂದ್ರ ಆ ಬ್ರೈನಿಗೆ ಮತ್ತೆ ನರಕ ಕನೆಕ್ಷನ್ ಇರಂಗಿಲ್ರಿ. ಮೆದುಳು ಮತ್ತು ನರಗಳ ನಡುವಿನ ಸಂವಹನ ಕಡಿಮೆ ಇರ್ತೈತಿ. ಅದು ಯಾವ ಕೊರತೆಯಿಂದ ಬರ್ತದಪ್ಪ ಅಂತಂದ್ರ B6 ಕೊರತೆಯಿಂದ ಬರ್ತೈತಿ. B6 ಕೊರತೆಯಿಂದ ಬರ್ತೈತಿ. ಅವುಗಳನ್ನ ನೀವು ನಿಯಂತ್ರಿಸ್ಬೇಕಪ್ಪ ಅಂತಂದ್ರ ಹಣ್ಣು ತರಕಾರಿಗಳನ್ನೆಲ್ಲ ಕೊಡಬೇಕು. ಆದ್ರ ನೋಡ್ರಿ ಇದು ನಿಮಗ B6 ಅನ್ನೋದೇನ್ರಿ? ರಾಸಾಯನಿಕ ಹೆಸರು ಪಿರಿಡಾಕ್ಸಿನ್ ಅಂತ ಗೊತ್ತಿರತ್ತೆ ನಿಮ್ಗೆ. ಆದ್ರೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಈಗ ಕನ್ವಲ್ಷನ್ ಅನ್ನೋದು ರೋಗ ಬರ್ತತಿಲ್ಲ ಅನ್ನೋದು ಗೊತ್ತಿಲ್ಲ. ಇಂಥವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ನೀವು ಆನ್ಸರ್ ನೀವು ಎಕ್ಸಾಮ್ದಾಗ ಹಾಕಿ ಬರ್ಬೋದು, ಇಲ್ಲ ಅಂತಂದ್ರೆ ಬಿಟ್ಟು ಬರ್ಬೋದು. ಆದ್ರೆ ನೆಕ್ಸ್ಟ್ ಎಕ್ಸಾಮ್ದಾಗ ನೀವು ಕ್ವಶನ್ ಪೇಪರ್ ಸಾಲ್ವ್ ಮಾಡಿರಿ ಅಂತ ನೆಕ್ಸ್ಟ್ ಅಕಸ್ಮಾತ್ ನೀವು ಕೇಳಿರಪ್ಪ ಅಂತಂದ್ರ ಅವಾಗ ನಿಮ್ಗೆ ಏನಾಗತ್ರಿ? ಯೂಸ್ ಆಗುತ್ತೆ. ಅದಕ್ಕೆ ಏನಪ್ಪಾ ಅಂದ್ರೆ ಕ್ವಶನ್ ಪೇಪರ್ ಬಿಡ್ಸಕ್ ಟ್ರೈ ಮಾಡ್ರಿ. B6 ಅನ್ನೋದು ಕನ್ವಲ್ಷನ್. ಇಲ್ಲಿ ನೋಡ್ರಿ B12 ಅನ್ನೋದು B6 ಅನ್ನೋದು ಕನ್ವಲ್ಷನ್ ದಿಂದ ಬರ್ತದಂತೆ ಕೇಳಿದಾರ ಅವ್ರು. ನಿಮ್ಗೆ ಬರೀ ಎಡ ಗೊತ್ತಿದ್ರೆ ನೀವು BC ಅಂತ ಹ್ಯಾಕ್ ಬಂದ್ಬಿಡ್ತೀರಿ. ಇದನ್ನ ಕನ್ವಲ್ಷನ್ ಓದಿಲ್ಲಲ್ಲ, ವಿಟಮಿನ್ ಒಳಗೆ ಕನ್ವಲ್ಷನ್ ಅನ್ನೋದು ನೋಡಿಲ್ಲಲ್ಲ ಅಂತ ಹೇಳಿ BC ಹಾಕಿದ್ರೆ ಅಂದ್ರೆ ತಪ್ಪಾಗ್ಬಿಡತ್ತೆ ನಿಮ್ಗೆ ಆನ್ಸರ್. ಯಾಕಂದ್ರೆ ಆನ್ಸರ್ ಏನಾಗುತ್ತೆ? ABC 3 ಕರೆಕ್ಟ್ ಅದಾವ. ಕನ್ವಲ್ಷನ್ ಅನ್ನೋದು ಚಿಕ್ಕ ಮಕ್ಕಳಲ್ಲಿ ಒಂದು ನರಕ್ಕೆ ಸಂಬಂಧಪಟ್ಟ ಒಂದು ರೋಗ ಇರ್ತದೆ. ಅದು ವಿಟಮಿನ್ B6 ಕೊರತೆಯಿಂದನೇ ಬರ್ತತಿ. ಇಂಥ ಕ್ವಶನ್ ನೀವು ಕ್ವಶನ್ ಪೇಪರ್ ಬಿಡಿಸಿದ್ಮೇಲೆ ನಿಮ್ಗೆ ಗೊತ್ತಾಕಾವು. ನೋಡ್ರಿ ವಿಟಮಿನ್ ಬಗ್ಗೆ ಒಂದ್ಸಲ ಪೂರ್ತಿ ನೋಡ್ಕೊಂಡ್ ಬರೋಣ. ನೋಡ್ರಿ ವಿಟಮಿನ್ ಎ ಏನೈತ್ರಿ? ಇವನು ನೆನಪಿಟ್ಕೋರೆ. ಇವನು ಭಾಳ ಸಲ ಕೇಳ್ತಾರೆ. ರೆಟಿನಾಲ್. ಇವನೇನು ಬೇರೆ ಆಪ್ಷನ್ ಇಲ್ಲ. ಏನ್ ಮಾಡ್ಬೇಕಂದ್ರೆ ಪ್ರಾಕ್ಟೀಸ್ ಮಾಡಬೇಕ. ರೆಟಿನಾಲ್ ಬರುವಂತ ರೋಗ ಯಾವ್ದ್ರಿ? ನೈಟ್ ಬ್ಲೈಂಡ್ನೆಸ್ ಒಂದ, ಆಮೇಲೆ ಜಿರಾಪ್ತಾಲ್ಮಿಯಾ ಒಂದ. B1 ದ ರಾಸಾಯನಿಕ ಹೆಸರು ಥಯಾಮಿನ್. ಬೇರೆ ರೋಗ ಬರ್ತತ್ರಿ. ಆಮೇಲೆ B3 ದ ರೈಬೋಫ್ಲೇವಿನ್. B2 ದ ಅದರಿಂದ ಬರುವಂತದ್ ಯಾವ್ದ್ರಿ? ಏರ್ಬೋಫ್ಲೇವಿನ್ಸ್ ಅಂತ ರೋಗ ಬರ್ತತಿ. ಆಮೇಲೆ B3 ದಿಂದ ನಿಯಾಸಿನ್ ಪೆಲಾಗ್ರಾ ರೋಗ ಬರ್ತತಿ. ಆಮೇಲೆ ಪೆಂಟಾಥನಿಕ್ ಆಸಿಡ್. ಆಮೇಲೆ B3 ರೋಗ ನೆನಪಿಟ್ಕೋರಿ. ಇನ್ನೊಂದೇನಪ್ಪಾ ಅಂದ್ರೆ ಇವು ಬರ್ತಾವ ನೋಡ್ರಿ 3D ರೋಗ ಅಂತ ಬರ್ತಾವ. ಡರ್ಮಟೈಟಿಸ್, ಡಿಮೆನ್ಸಿಯಾ ಅಂತ ಬರ್ತಾವಲ್ಲ. 3D ರೋಗ ಬರುವಂತದ್ದು ಯಾವ್ದ್ರಿ? B3. ಇದು ಇಂಪಾರ್ಟೆಂಟ್. ಪೆಂಟಾಥನಿಕ್ ಆಸಿಡ್. ಆಮೇಲೆ B6 ದ ಪೆರಡಾಕ್ಸಿನ್. ಪೆರಡಾಕ್ಸಿನ್ ದಿಂದ ಏನ್ರಿ? ಅನಿಮಿಯಾ ಅಂತ. ಇದು ರಕ್ತದ ಕೊರತೆ ಉಂಟಾಕತಿ. ಆದ್ರ B12 ದಿಂದ ನೋಡ್ರಿ ಎಲ್ಲಿರ್ತದ? B12 ದಿಂದ ಇಲ್ಲಿ ಮಿಸ್ ಮಾಡಿ ಕೊಟ್ಟಾರ ಅವ್ರ. B12 ದಿಂದ ಏನಾಕತ್ರಿ? ಅದು ಅನಿಮಿಯಾ ಬರತ್ತದ. ಅನಿಮಿಯಾ ಜಾಸ್ತಿ ಪ್ರಮಾಣದಾಗ ಬರತ್ತದ. ಆಮೇಲೆ B7 ಅಂತಂದ್ರ ಬಯೋಟಿನ್. ಆಮೇಲೆ ನೋಡ್ರಿ B12 ಅಂತಂದ್ರೆ ಏನ್ರಿ? ಸೈನೋಕೋಬೋಲಮಿಯಾ. ಆಮೇಲೆ ಕೋಬಾಲ್ಟ್ ಅಂಶ ಇರುವಂತ ವಿಟಮಿನ್ ಯಾವ್ದಂತ ಕೇಳ್ತಾರ. ಯಾವ್ದಪ್ಪ ಅಂತಂದ್ರೆ B12. ಇದು ಇಂಪಾರ್ಟೆಂಟ್. ಆಮೇಲೆ C ಅಂತಂದ್ರೆ ಏನ್ರಿ? ಅಸ್ಕಾರ್ಬಿಕ್ ಆಸಿಡ್. ಇದು ರೋಗಗಳು ಸ್ವಲ್ಪ ತಪ್ಪು ಕೊಟ್ಟಾರ ಇವ್ರ, ಇದು ನಾವು ನೋಡ್ಬೇಡ್ರಿ. ಆಮೇಲೆ D ಅಂತಂದ್ರೆ ಏನ್ರಿ? ಕ್ಯಾಲ್ಸಿಪಿರಾಲ್ ಅಂತಂದ್ರೆ ಯಾವ್ದ್ರಿ? ರಿಕೇಟ್ಸ್ ಅಂತ ಬರತಿ ರೋಗ. ಮತ್ತೆ ಯಾವ್ದು ಬರತಿ? ಅಸ್ಟಿಯೋಮಲೇಷಿಯಾ. ದೊಡ್ಡವರಲ್ಲಿ ಬರೋದು ಅಸ್ಟಿಯೋಮಲೇಷಿಯಾ. ವಿಟಮಿನ್ ಇ ಅಂತಂದ್ರೆ ಏನ್ರಿ? ಟೋಕೋಪಿರಾಲ್ ಅಂತಂದ್ರೆ ಏನ್ರಿ? ವಿಟಮಿನ್ ಇ ನೆನ್ಪಿಟ್ಕೊಂಡು. ವಿಟಮಿನ್ ಇ ಗುಳಿಗೆ ತೋತಿರ್ತಾರಲ್ಲ, ಬ್ಯೂಟಿ ಹಾರ್ಮೋನ್ ಒಂದು. ಆಮೇಲೆ ಬಂಜೆತನ ಉಂಟಾಕತ್ರಿ. ಆಮೇಲೆ K ಅಂತಂದ್ರೆ ಏನ್ರಿ? ಪೈಲೋಕ್ವಿನೈನ್. ಇಲ್ಲಿ ಏನಾಗುತ್ತಾ? ಬ್ಲೀಡಿಂಗ್, ರಕ್ತ ಹೆಪ್ಪುಗಟ್ಟದೆ ಇರುವಂತ ಸ್ಥಿತಿ ಇದಕ್ಕೆ. ಅರ್ಥ ಆತ್ರಿ? B12. C ಅಂತಂದ್ರೆ ಏನ್ರಿ? ಸ್ಕರ್ವಿ. ಇಲ್ಲಿ ಮಿಸ್ ಆಗಿದಾಗೈತದ. C ಅಂತಂದ್ರೆ ಏನ್ರಿ? ಸ್ಕರ್ವಿ. ಅರ್ಥ ಆತ್ರಿ? D ಅಂತಂದ್ರೆ ಏನ್ರಿ? ಆಸ್ಟಿಯೋಮಲೇಷಿಯಾ. B12 ಅಂತಂದ್ರೆ ಏನ್ರಿ? ಅದು ರಕ್ತಹೀನತೆ ಆಗತ್ತ. ಆದ್ರ ಅತಿಯಾದ ಪ್ರಮಾಣದಲ್ಲಿ ರಕ್ತಹೀನತೆ ಆಗತ್ತ. ಅರ್ಥ ಆತ್ರಿ? ಅಂದ್ರ ಹೆಪೋಲೋಟಿಕ್ ಅನಿಮಿಯಾ ಅಂತ ಕರೀತಾರ ಅದಕ್ಕೆ.
ರಕ್ತಹೀನತೆ ಇವ್ ನೆನಪಿಟ್ಕೋರಿ. ಇದ್ರೊಳಗೆ ಯಾವ್ಯಾವ ಇಂಪಾರ್ಟೆಂಟ್ ಅಂತಂದ್ರೆ ಎ ಬಗ್ಗೆ ಗೊತ್ತಾಗತ್ತೆ ನಿಮ್ಗೆ, ರೆಟಿನಾಲ ಮತ್ತು ನೈಟ್ ಬ್ಲೈಂಡ್ನೆಸ್ ಮತ್ತು ಇನ್ನೊಂದೇನಪ್ಪ ಅಂದ್ರೆ ಜಿರಾಪ್ಥಾಲ್ಮಿಯಾ. B1 ದಿಂದ ಥಯಾಮಿನ್ ಅನ್ನುವಂತ ರಾಸಾಯನಿಕ ಹೆಸರು ಬೇರೆ ಬೇರೆ ರೋಗ. ಆಮೇಲೆ ಇನ್ನೊಂದ್ ನೆನಪಿಟ್ಕೋರಿ B3 ಬಂತಂತಂದ್ರೆ ಏನ್ರಿ ಅದರದ ನಿಯಾಸಿನ್ ಅನ್ನುವಂತ ಕೆಮಿಕಲ್ ಹೆಸರ. ಆಮೇಲೆ ಅದ್ರೊಳಗೆ D3 ರೋಗ ಬರ್ತದೆ, ಡಿಮೆನ್ಷಿಯಾ, ಡರ್ಮಿಟಿಯಾ ಅಂತ ಬರ್ತದ, ಡಯೇರಿಯಾ ಅಂತ ರೋಗ ಬರ್ತಾವಲ್ಲ, 3 ರೋಗ ಬರ್ತಾವ. ಅವು ಯಾವ ಸಂಬಂಧಪಟ್ಟಂದ್ರೆ ವಿಟಮಿನ್ B3 ಸಂಬಂಧ ಬರ್ತದೆ. ಆಮೇಲೆ B5 ಅಂತಂದ್ರೆ ಏನ್ರಿ ಪೆಂಟಾಥನಿಕ್ ಅಸೈಡ್, B5 ಪೆಂಟಾ ನೆನಪಾಕೈತಿ ನಿಮ್ಗೆ. B6 ಅಂದ್ರೆ ಏನ್ರಿ ಪಿರಿಡಾಕ್ಸಿನ್, B6 ಅಂದ್ರೆ ಏನ್ರಿ ಪಿರಿಡಾಕ್ಸಿನ್. ಇದರಿಂದ ಅನಿಮಿಯಾ ಬರುತ್ತೆ. ಆದ್ರೆ B12 ದಿಂದ ಬರುವಂತ 6 ಡಬಲ್ ಮಾಡ್ರೆ B12 ಅದು ಅನಿಮಿಯಾ ಬರುತ್ತೆ. ಅಲ್ಲಿ ಅನಿಮಿಯಾ ಹೆಂಗಿರತ್ರಿ ಹೈಯೆಸ್ಟ್ ಜಾಸ್ತಿ ಇರತ್ತದ, ಇದಕ್ಕಿಂತ ರಕ್ತಹೀನತೆ ಜಾಸ್ತಿ ಇರತ್ತಲ್ಲಿ. ಆಮೇಲೆ ಇನ್ನೊಂದು ಏನ್ ನೆನ್ಪಿಟ್ಕೋಬೇಕಪ್ಪ ಅಂತಂದ್ರೆ ಇದು B12 ನೆನ್ಪಿಟ್ಕೊಂಡ್ಬಿಡ್ರಿ. B12 ಒಳಗೆ ಏನಂತ ಅಂದ್ರೆ ಸೈನೋಕೋಬೋಲೋಮಿನ್ ಅಂತ ಬರುತ್ತೆ ರಾಸಾಯನಿಕರು. ಕೋಬೋ ಅಂತಲ್ಲ ಇದು ಕೋಬೋ ಅಂತ ಏನ್ರಿ ಕೋಬಾಲ್ಟ್ ಅನ್ನುವಂತ ಅನಿಲ ಇದಿರತ್ತೆ ತರ, ಕೋಬಾಲ್ಟ್ ಅನ್ನುವಂತ ಅಂಶ ಇರುತ್ತೆ ಇಲ್ಲೇ ವಿಟಮಿನ್ B12 ದಾಗ. ಇಷ್ಟ ನೆನಪಿಟ್ಕೊಂಡ್ಬಿಡ್ರಿ. ನೀರಿನಲ್ಲಿ ಕರಗುವಂತ ವಿಟಮಿನ್ಗಳು ಯಾವ್ದ್ರಿ B ಮತ್ತು C. ಕೊಬ್ಬಿನಲ್ಲಿ ಕರಗುವಂತ ವಿಟಮಿನ್ಗಳು ಯಾವುದು ADEK. ಇಷ್ಟ 4 ಬರ್ತಾವ. ಇಷ್ಟ ಏನ್ ಮಾಡ್ಬೋದು ಅಂದ್ರೆ ನೆನಪಿಟ್ಕೋರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೋಡ್ರಿ ಏನ್ ಕೇಳಪ್ಪ ಕ್ವಶನ್ ಅಂದ್ರೆ, ಸಸ್ಯಗಳಲ್ಲಿ ಆಹಾರವು ಆಕರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯಾಗುವ ರೂಪ. ನೋಡ್ರಿ ಆಕರ ಅಂಗ ಅಂದ್ರೆ ಏನ ಇಂಗ್ಲಿಷ್ನಾಗ ಕೊಡಿದಾರೆ ನೋಡ್ರಿ. ಇಂಗ್ಲಿಷ್ನಾಗ ಏನ್ ಕೊಟ್ಟಾರಪ್ಪ ಅಂದ್ರ ಸೋರ್ಸ್ ಅಂದ್ರ ಉಪಯೋಗಿಸಲ್ಪಡುವ ಅಂಗ ಅಂದ್ರೆ ಏನ್ರಿ ಸಿಂಕ್. ಎಲ್ಲಿ ಉತ್ಪತ್ತಿ ಆಗತ್ತ, ಎಲ್ಲಿ ನಾವು ಅದನ್ನ ಬಳಕೆ ಮಾಡ್ಕೋತೀವಿ. ಉತ್ಪತ್ತಿ ಆಗೋದು ಯಾವ್ದ್ರಿ ಸೋರ್ಸ್, ಎಲ್ಲಿ ಹೋಗತ್ಲ ಸಿಂಕ್. ಅರ್ಥ ಆತ್ರಿ. ಈಗ ನೀವ ಗಾಡಿ ತಗೊಂಡ್ ಹೊಂಟಿರ್ತೀರಿ, ಗಾಡಿ ಒಳಗಿಂದ ಏನಾಯ್ತು ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಅಂತ ತಿಳ್ಕೋರಿ. ಇದ್ರ ಸೋರ್ಸ್ ಏನಾಗುತ್ತ ಇದು ಗಾಡಿ ಆಗತ್ತ. ಅದ್ ಎಲ್ಲಿ ಹೋಗಿ ಸ್ಟೋರ್ ಆಗುತ್ತಲ್ರಿ ಅದಕ್ಕೆ ಏನಂತಾರಪ್ಪ ಅಂದ್ರೆ ಸಿಂಕ್ ಅಂತ ಕರೀತಾರ. ಈಗ ನಾರ್ಮಲ್ ಆಗಿ ಸಸ್ಯಗಳಲ್ಲಿ ಆಹಾರ ಪ್ರೊಡ್ಯೂಸ್ ಆಗುತ್ತೆ. ಎಲ್ಲಿ ಪ್ರೊಡ್ಯೂಸ್ ಆಗುತ್ತಾ ಎಲೆಗಳಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆ ಆಹಾರ ಎಲೆಗಳಲ್ಲಿ ಪ್ರೊಡ್ಯೂಸ್ ಆಗಿ ಸಸ್ಯದ ಇತರ ಭಾಗಗಳಿಗೆ ಹೋಗತ್ಲ, ಅದು ಯಾವ ಭಾಗಕ್ಕೆ ಹೋಗತ್ತಲ್ರಿ ಅದಕ್ಕೆ ಏನಂತ ಕರೀತಾರು ಸಿಂಕ್ ಅಂತ ಕರೀತಾರ. ಅದು ಸೋರ್ಸ್ ಒಳಗೆ ಹೆಂಗ್ ಯಾವ ರೂಪದಲ್ಲಿ ಉತ್ಪತ್ತಿ ಆಗುತ್ತ ಮತ್ತು ಸಿಂಕ್ ಒಳಗೆ ಹೋಗಿ ಕುಂಡ್ರ ಅಂತ ಯಾವ ರೂಪದಲ್ಲಿ ಇರ್ತತಿ ಅಂತ ಕೇಳಿದಾರ ಆಪ್ಷನ್ ನೋಡ್ರಿ. ಸಸ್ಯಗಳಲ್ಲಿ ಆಹಾರವು ಆಕಾರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯಾಗುವ ರೂಪ. ಈಗ ನೋಡ್ರಿ ನೆನಪಿಟ್ಕೋರಿ, ಆಹಾರ ಎಲ್ಲಿ ತಯಾರಾಗತ್ರಿ ಸಸ್ಯಗಳಲ್ಲಿ ಎಲೆಗಳಲ್ಲಿ ತಯಾರಾಗತ್ತೆ. ಎಲೆಗಳಲ್ಲಿ ತಯಾರಾಗತ್ತೆ. ಯಾವ ಫಾರ್ಮ್ದಾಗ ತಯಾರಾಗತ್ತಪ್ಪ ಅಂತಂದ್ರ ನಾರ್ಮಲ್ ಆಗಿ ಗ್ಲೂಕೋಸ್ ಫಾರ್ಮ್ದಾಗ ರೆಡಿ ಆಗತ್ತೆ. ಫೋಟೋಸಿಂಥಸಿಸ್ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ಸೂರ್ಯನ ಬೆಳಕನ್ನ ಯುಟಿಲೈಸ್ ಮಾಡ್ಕೊಂಡು, ಸೂರ್ಯನ ಬೆಳಕನ್ನ H2O ಮತ್ತು ನೀರನ್ನ ಬಳಕೆ ಮಾಡ್ಕೊಂಡು ಏನ್ ಮಾಡ್ತತಿ ಗ್ಲೂಕೋಸ್ ಅನ್ನ ಪ್ರೊಡ್ಯೂಸ್ ಮಾಡ್ತತಿ. C6H12O6 ಅಂತ ಹೇಳಿ. ಕಾರ್ಬನ್ ಡೈಆಕ್ಸೈಡ್ ನೀರನ್ನ ಮತ್ತು ಸೂರ್ಯನ ಬೆಳಕನ್ನ ಬಳಕೆ ಮಾಡ್ಕೊಂಡು ಏನ್ ಮಾಡ್ತತಿ ಗ್ಲೂಕೋಸ್ ಫಾರ್ಮ್ದಾಗ ಎಲೆಯಲ್ಲಿರುವಂತ ಆಹಾರ ತಯಾರಾಕತಿ. ಆದ್ರ ಈ ಎಲೆಯಲ್ಲಿ ಉತ್ಪತ್ತಿ ಆಗುವಂತ ಆಹಾರ ಏನ್ರಿ ಗ್ಲೂಕೋಸ್ ಇದೆ. ಈ ಗ್ಲೂಕೋಸ್ ಅನ್ನ ಡೈರೆಕ್ಟ್ ಆಗಿ ನೀವು ಸಪ್ಲೈ ಮಾಡಕ್ ಬರಂಗಿಲ್ಲ. ಇತರ ಎಲೆಗಳಿಗೆ ಏನಾಗಂಗಿಲ್ರಿ, ಇತರ ಭಾಗಗಳಿಗೆ ಸಸ್ಯದ ಇತರ ಭಾಗಗಳಿಗೆ ಹೋಗಂಗಿಲ್ಲ. ನೋಡ್ರಿ ಆಹಾರವನ್ನ ಸಾಗಿಸುವಂತ ಅಂಗ ಯಾವ್ದ್ರಿ ಫ್ಲೋಯಂ ಎನ್ನುವಂತ ನಾಳ. ಈ ನಾಳ ಏನಪ್ಪಾ ಅಂತಂದ್ರೆ ಇದು ಗ್ಲೂಕೋಸ್ ಅನ್ನ ಸಪ್ಲೈ ಮಾಡುವಂತ ಕೆಪಾಸಿಟಿ ಇರಂಗಿಲ್ಲ ಅದಕ್ಕೆ ಪೈಪಿಗೆ. ಅದಕ್ಕೆ ಏನ್ ಮಾಡ್ತದಪ್ಪ ಅಂತಂದ್ರೆ ಸಸ್ಯ ಎಲೆಯಲ್ಲಿ ತಯಾರಾಗಿರುವಂತ ಆಹಾರವನ್ನ ಯಾವ ಫಾರ್ಮ್ದಾಗ ಫಾರ್ಮೇಶನ್ ಮಾಡದ್ರಿ ಸುಕ್ರೋಸ್ ಒಳಗ. ಅರ್ಥ ಆತ್ರಿ. ಸುಕ್ರೋಸ್ ಒಳಗೆ ರೆಡಿ ಮಾಡ್ತದ. ಅಂದ್ರೆ ಇದೇನ್ರಿ ಸುಕ್ರೋಸ್ ಅಂತಂದ್ರೆ ಏನ್ರಿ ಟೇಬಲ್ ಶುಗರ್ ನಾವು ಸಕ್ರಿ ಯೂಸ್ ಮಾಡ್ತಾ ಗೊತ್ತ್ರಿ ನಾರ್ಮಲ್ ಆಗಿ. ಅದು ಆ ಫಾರ್ಮ್ದಾಗ ರೆಡಿ ಮಾಡ್ತದ ಅನ್ನೋದು. ಯಾಕಂದ್ರ ಆ ನಾಳಕ್ ಆ ಪೈಪ್ಲೈನ್ಗೆ ಇದನ್ನ ಗ್ಲೂಕೋಸ್ ಅನ್ನ ತಗೊಂಡ್ ಹೋಗುವಂತ ಕೆಪಾಸಿಟಿ ಇರಂಗಿಲ್ಲ. ಅವಾಗ ಏನ್ ಮಾಡ್ತೀರಿ ಸುಕ್ರೋಸ್ ಅನ್ನ ಮಾಡ್ತತಿ. ಸುಕ್ರೋಸ್ ಕನ್ವರ್ಟ್ ಆಗಿ ಇತರ ಭಾಗಗಳಿಗೆ ಸಪ್ಲೈ ಆಗತ್ತೆ, ಕಾಂಡಕ್ಕ ಆಮೇಲೆ ಇತರ ಭಾಗಗಳಿಗೆ ಸಪ್ಲೈ ಆಗುತ್ತೆ. ಅವಾಗ ಇಲ್ಲಿ ಬಂದ್ ಏನಾಗತ್ರಿ ಒಂದು ಭಾಗದಾಗ ಬಂದ ಶೇಖರಣೆ ಆಗತ್ತದ, ಶೇಖರಣೆ ಆಗತ್ತ. ಅದು ಯಾವ ಫಾರ್ಮ್ದಾಗ ಇರ್ತದಪ್ಪ ಅಂತಂದ್ರ ಪಿಷ್ಟ ಫಾರ್ಮ್ದಾಗ ಇರ್ತದ ಅಥವಾ ಸ್ಟಾರ್ಚ್. ಈಗ ನೀವು ಏನ್ ಹಣ್ಣನ್ನ ತಿಂತಿರಲ್ಲ, ಗಿಡದ ಹಣ್ಣಾಗಿರ್ಬೋದು ತರಕಾರಿ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂತಂದ್ರ ಪಿಷ್ಟ ಫಾರ್ಮ್ದಲ್ಲಿ ಇರುವಂತ ಆಹಾರ. ಸಸ್ಯಗಳು ತಯಾರಿಸಿದಂತ ಗ್ಲೂಕೋಸ್ ಪಿಷ್ಟವಾಗಿರ್ತದ. ಅದ ಏನಪ್ಪಾ ಅಂದ್ರೆ ನಾವು ಸೇವನೆ ಮಾಡ್ತೇವಲ್ರಿ ಅದ ಆಹಾರ. ಎಲ್ಲಿ ಬಂದಾಗಿರದ ಸ್ಟೋರ್ ಆಗೋದ್ರಾಗಿದ್ದಲ್ಲಿ ನಾವು ತಿನ್ನುವಂತದ್ದು. ಆದ್ರೆ ಇಲ್ಲೇನ್ ಕೇಳಿದಾರ ಕ್ವಶನ್, ಆಹಾರವು ಆಕಾರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ವರ್ಗಾವಣೆಯಾಗುವ ರೂಪ. ಇಲ್ಲಿ ಪೈಪ್ಲೈನ್ ದಾಗ ಯಾವ ರೂಪದಾಗ ಬಂದಿತ್ತದ ಸುಕ್ರೋಸ್ ರೂಪದಾಗ ಬಂದಿತ್ತು. ಆನ್ಸರ್ ಏನಾಗತ್ರಿ ಸುಕ್ರೋಸ್. ಆದ್ರ ಫೈನಲ್ ಸ್ಟೇಜಿಗೆ ಬರುವಂತದ್ದು ಯಾವ್ದ್ರಿ ಪಿಷ್ಟ. ಅಂದ್ರ
ಹಣ್ಣುಗಳಲ್ಲಿರುವಂತದ್ದು ಯಾವ್ದ್ರಿ ಪಿಷ್ಟ. ಆದ್ರೆ ಅದು ಸಪ್ಲೈ ಆಗ್ಬೇಕು ನೋಡ್ರಿ. ಇಲ್ಲಿ ಏನ್ ಕೇಳಿದಾರ ಅವ್ರ ಆಕಾರ ಅಂಗದಿಂದ ಉಪಯೋಗಿಸಲ್ಪಡುವ ಅಂಗಕ್ಕೆ ಅಂದ್ರೆ ಆ ಅಂಗಕ್ಕೆ ತಲುಪುವಾಗ ಯಾವ ಫಾರ್ಮ್ದಾಗ ಇತ್ತು ಅಂತ ಕೇಳಿದಾರ ಅವ್ರು. ಆನ್ಸರ್ ಏನ್ರಿ ಸುಕ್ರೋಸ್. ಅರ್ಥ ಆತ್ರಿ ಕ್ವಶನ್ ನೋಡಿ ಎಷ್ಟು ಕಾನ್ಸೆಪ್ಟ್ ಮೇಲೆ ಕೇಳಿದಾರ ಅಂತಂದ್ರ ನೀವು ಕ್ವಶನ್ಗಳನ್ನ ಸಾಲ್ವ್ ಮಾಡಬೇಕ್ರಿ. ಕ್ವಶನ್ಗಳನ್ನ ಸಾಲ್ವ್ ಮಾಡಿದಾಗ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತದ. ಇಲ್ಲಿ ನೋಡ್ರಿ ಸೂರ್ಯನ ಬೆಳಕನ್ನ ಯೂಸ್ ಮಾಡ್ಕೊಂಡು ಎಲೆಗಳು ಆಹಾರವನ್ನ ತಯಾರಿಸ್ತಾವ. ತಯಾರಿಸಿದಂತ ಆಹಾರ ಯಾವ ರೂಪದಾಗಿರತ್ತಿ? ಗ್ಲೂಕೋಸ್ ರೂಪದಾಗಿರತ್ತಿ. ಅದನ್ನ ನೀವು ಪೈಪ್ಲೈನ್ ಮೂಲಕ ಸಪ್ಲೈ ಮಾಡ್ಬೇಕು. ಯಾವ ಪೈಪ್ಲೈನ್ ಇರದ? ಫ್ಲೋಯಂ ಅನ್ನುವಂತ ಪೈಪ್ಲೈನ್. ಈ ಫ್ಲೋಯಂ ಅನ್ನುವಂತ ಪೈಪ್ಲೈನ್ಗೆ ಗ್ಲೂಕೋಸ್ ಅನ್ನ ಸಪ್ಲೈ ಮಾಡೋ ಕೆಪಾಸಿಟಿ ಇರಂಗಿಲ್ಲ. ಅದಕ್ಕೆ ಏನ್ ಮಾಡತ್ರಿದ? ಸುಕ್ರೋಸ್ ಕನ್ವರ್ಟ್ ಮಾಡತ್ತಿ. ಗ್ಲೂಕೋಸ್ ಸುಕ್ರೋಸ್ ಕನ್ವರ್ಟ್ ಮಾಡತ್ತಿ. ಆ ಸುಕ್ರೋಸ್ ಕನ್ವರ್ಟ್ ಮಾಡಿ ಬೇರೆ ಬೇರೆ ಭಾಗಕ್ಕೆ ಹೋಗುತ್ತ. ಬೇರೆ ಭಾಗಕ್ಕೆ ಹೋಗಿ ಶೇಖರಣೆ ಆಗುವಾಗ ಯಾವ ಫಾರ್ಮ್ದಾಗ ಹೋಗುತ್ತ? ಯಾವ ಫಾರ್ಮ್ ಅಂದ್ರೆ ಪಿಷ್ಟ ಫಾರ್ಮ್ದಾಗ. ನೋಡ್ರಿ ಇಲ್ಲಿ ಬಂದ್ ಅಕಸ್ಮಾತ್ ಇದು ಆಲೂಗಡ್ಡೆ ಗಿಡ ಆಯ್ತು ಅಂತ ಹೇಳ್ತಿಕೋರಿ, ಅವಾಗ ಏನತ್ರಿ ಆಲೂಗಡ್ಡೆ ರೂಪದಾಗ ಯಾವ ಫಾರ್ಮ್ದಾಗ ಇರತ್ತಿ? ಪಿಷ್ಟ ಫಾರ್ಮ್ದಾಗ ಅಥವಾ ಸ್ಟಾರ್ಚ್ ಫಾರ್ಮ್ದಾಗ ಇರ್ತತಿ. ಹಣ್ಣು ಇತ್ತಂತಂದ್ರೆ ಅದಕ್ಕೆ ಏನಂತಾರ ಸ್ಟಾರ್ಚ್ ಆಗಿರ್ತದೆ. ಸ್ಟಾರ್ಚ್ ಫಾರ್ಮ್ದಾಗ ಫೈನಲ್ ಸ್ಟೇಜ್ನಾಗ ಇರುವಂತ ಫಾರ್ಮ್ ಯಾವ್ದ್ರಿ? ಸ್ಟಾರ್ಚ್. ಮಿಡಲ್ ಸ್ಟೇಜ್ನಾಗ ಸಪ್ಲೈ ಆಗುವಂತ ಸ್ಟೇಜ್ ಯಾವ್ದ್ರಿ? ಸುಕ್ರೋಸ್. ತಯಾರಾಗುವುದು ಗ್ಲೂಕೋಸ್, ಸಾಗಣೆಯಾಗುವುದು ಸುಕ್ರೋಸ್. ನೋಡ್ರಿ ಸ ಅಂತಂದ್ರೆ ಸುಕ್ರೋಸ್, ಸಂಗ್ರಹಣೆ ಆಗುವುದು ಸ್ಟಾರ್ಚ್. ನೆನಪಿಟ್ಕೊಂಡ್ಬಿಡ್ರಿ ಇಷ್ಟ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಕೇಳಿದಾರಪ್ಪ ಅಂದ್ರೆ ನೋಡ್ರಿ ಇದನ್ನ ಡೈಜೆಸ್ಟಿವ್ ಸಿಸ್ಟಮ್ದಾಗ ಎಕ್ಸ್ಪ್ಲೇನ್ ಮಾಡಿದ್ನಿ. ಇದನ್ನ ಕ್ವಶನ್ ಕೇಳಿದಾರು ನೋಡ್ರಿ. ಕೆಳಗೆ ನೀಡಲಾದ ಮಾನವನ ಜೀರ್ಣಕ್ರಿಯೆ ಹಂತಗಳನ್ನು ಕ್ರಮಾನುಗತವಾಗಿ ತಿಳಿಸಿ. ನೋಡ್ರಿ ಇದಂದ್ರೆ ಈಸಿ ಆಗುತ್ತೆ ನೋಡ್ರಿ. ಮೊದಲು ಏನಪ್ಪಾ ಅಂತಂದ್ರೆ ನೀವು ಆಹಾರವನ್ನ ಸ್ವೀಕರಣೆ ಮಾಡ್ಬೇಕ್ರಿ. ನೋಡ್ರಿ ಹೀರುವಿಕೆ ಒಂದೈತಿ, ಜೀರ್ಣಿಸುವಿಕೆ ಐತಿ, ಸ್ವಾಂಗೀಕರಣ ಐತಿ, ಹೊರ ಹಾಕುವಿಕೆ ಐತಿ, ಸ್ವೀಕರಣೆ ಐತಿ. ಮೊದಲು ಏನ್ ಮಾಡ್ಬೇಕು? ಸ್ವೀಕರಣೆ ಅಂದ್ರೆ ಅಬ್ಸಾರ್ಪ್ಷನ್ ಮಾಡ್ಬೇಕ್ರಿ. ಸಾರಿ ಅಬ್ಸಾರ್ಪ್ಷನ್ ಅಲ್ಲ, ಇಂಜೆಕ್ಷನ್ ಅಂತ ಕರೀತಾರ. ಅದಕ್ಕೆ ಏನ್ ಕರೀತಾರ್ರಿ? ಇಂಜೆಕ್ಷನ್ ಅಥವಾ ಇಂಗ್ಲಿಷ್ನಾಗ ಏನಂತಾರಪ್ಪ ಅಂದ್ರ ಇಂಜೆಕ್ಷನ್. ಆಹಾರವನ್ನ ಸ್ವೀಕರಣೆ ಮಾಡೋದು. ಇದನ್ನ ಕಾನ್ಸೆಪ್ಟ್ ತಿಳ್ಕೊಂಡ್ಬಿಟ್ರೆ ಇಂಜೆಕ್ಷನ್ ನೋಡ್ರಿ. ಇಷ್ಟ್ರ ಮೇಲೆ ನೀವು ಏನ್ ಮಾಡ್ಕೊಂಡ್ರೆ ಆನ್ಸರ್ ಹಾಕ್ಬೋದು. ಇಲ್ಲಿ ನೋಡ್ರಿ ಒಂದೇ ಯಾವ್ದು ಬರತ್ರಿ? ಈ ಬರತ್ತಿ. ಇದ್ ಯಾವ್ದೈತಿ? ಇದೈತಿ. ಸೊ ಆನ್ಸರ್ ಏನಾಗತ್ತ? ಇದಾಗತ್ತ. ಅರ್ಥ ಆತ್ರಿ? ಇವನ್ನೆಲ್ಲ ಒಂದ್ಸಲ ನೋಡ್ರಿ. ನೋಡ್ರಿ ಇಂಜೆಕ್ಷನ್ ಆದ್ಮೇಲೆ ಏನಾಗುತ್ತೆ? ನೆಕ್ಸ್ಟ್ ಆಪ್ಷನ್ ನೆಕ್ಸ್ಟ್ ಏನ್ ಬರತ್ತಿ? ಆಹಾರವನ್ನ ನೀವು ಬಾಯಿ ಮೂಲಕ ತಗೊಂಡ್ರೆ ಅದಕ್ಕೆ ಏನಂತಾರ? ಇಂಜೆಕ್ಷನ್ ಅಂತಾರ. ಆಮೇಲೆ ಏನಾಕತ್ರಿ? ಜೀರ್ಣಿಸುವಿಕೆ. ಜೀರ್ಣಿಸುವಿಕೆ ಅಂತಂದ್ರಿ ಡೈಜೆಷನ್ ಆಗುತ್ತ. ಡೈಜೆಷನ್ ಆಗುತ್ತ. ಡೈಜೆಷನ್ ಆದಂತ ಆಹಾರವನ್ನ ನೀವು ಏನ್ ಮಾಡ್ಬೇಕು? ಇತರ ಭಾಗಗಳಿಗೆ ಕಳಿಸ್ಬೇಕಂತಂದ್ರೆ ಏನಾಗತ್ರಿ? ಹೀರುವಿಕೆ, ಅಬ್ಸಾರ್ಪ್ಷನ್ ಆಗುತ್ತ. ಅಬ್ಸಾರ್ಪ್ಷನ್ ಆಗುತ್ತ. ಆಮೇಲೆ ಏನಾಗತ್ರಿ? ಸ್ವಾಂಗೀಕರಣ. ಸ್ವಾಂಗೀಕರಣ ಆಗತ್ತ. ಆಮೇಲೆ ಏನಾಗತ್ರಿ? ಹೊರ ಹಾಕುವಿಕೆ. ಹೊರ ಹಾಕುವಿಕೆ ಅಂದ್ರೆ ಏನ್ರಿ? ಎಜೆಕ್ಷನ್ ಅಂತಾರೆ. ಏನ್ರಿ? ಡೈಜೆಸ್ಟ್ ಆಗ್ಲೇ ಇದ್ದದ್ದು ಏನಾಗತ್ರಿ? ಹೊರಗೆ ಹೋಗುತ್ತೆ. ಈ ಸ್ವಾಂಗೀಕರಣ ಅಂದ್ರೆ ಇಂಗ್ಲಿಷ್ನಾಗ ಏನಪ್ಪಾ ಅಂತಂದ್ರ ಅಸಿಮಲೇಷನ್ ಅಂತ ಕರೀತಾರ. ಏನಂತಾರ್ರಿ? ಅಸಿಮಲೇಷನ್. ಅವ್ರು ನಿಮಗ ಏನ್ ಕೇಳ್ಬೋದಪ್ಪ ಅಂತಂದ್ರೆ ಹಿಂಗ್ ಸ್ವಾಂಗೀಕರಣ ಕೊಡೋ ಬದ್ಲಿ ಬರೀ ಅಸಿಮಲೇಷನ್ ಅಂತ ಕೊಡ್ಬೋದು. ಇಷ್ಟ ನೀವು ನೆನಪಿಟ್ಕೊಂಡ್ಬಿಡ್ರಿ. ಡೈಜೆಸ್ಟಿವ್ ಸಿಸ್ಟಮ್ ಒಳಗ ಹೆಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗತ್ತಪ್ಪ ಅಂತಂದ್ರೆ ಇಂಗ್ಲಿಷ್ ನೆನಪು ಟ್ರೈ ಮಾಡ್ರೆ. ಒಂದೇದ್ ಬರುದು ಇಂಜೆಕ್ಷನ್. ಇಂಜೆಕ್ಷನ್ ಅಂತಂದ್ರೇನ್ರಿ? ಬಾಯಿಯ ಮೂಲಕ ಆಹಾರವನ್ನ ತೆಗೆದುಕೊಳ್ಳುವುದು. ತೆಗೆದುಕೊಂಡ ಮೇಲೆ ಏನಾಕತಿ? ಜೀರ್ಣ ಆಕತಿ. ಅಂದ್ರ ಡೈಜೆಷನ್. ಡೈಜೆಷನ್ ಆತ. ಡೈಜೆಷನ್ ಆದ್ಮೇಲೆ ಏನಾಗತ್ರಿ? ಹೀರುವಿಕೆ ಅಂದ್ರ ಅಬ್ಸಾರ್ಪ್ಷನ್. ಅಬ್ಸಾರ್ಪ್ಷನ್. ಹೀರುವಿಕೆ ಆದ್ಮೇಲೆ ಏನಾಗತ್ರಿ? ಸ್ವಾಂಗೀಕರಣ ಅಥವಾ ಅಸಿಮಲೇಷನ್. ಆಮೇಲೆ ಏನಪ್ಪಾ ಅಂತಂದ್ರ ಎಜೆಕ್ಷನ್ ಅಥವಾ ಹೊರ ಹಾಕುವಿಕೆ. ಏನ್ ಕೊಟ್ಟಾರ ಇದ್ರೊಳಗ? ಎಜೆಕ್ಷನ್ ಕೊಟ್ಟಾರ ನೋಡ್ರಿ. ಎಜೆಕ್ಷನ್ ನೋಡ್ರಿ. ನೀವು ಹಿಂಗೂ ಆಪ್ಷನ್ ಹಾಕ್ಬೋದು ನೋಡ್ರಿ. ಇಷ್ಟು ನೀವು ಗೊತ್ತಿದ್ದಪ್ಪ ಅಂತಂದ್ರೆ ಈ ಡೈಜೆಷನ್ ಸಿಸ್ಟಮ್ ಮೇಲೆ ಕ್ವಶನ್ಗಳನ್ನ ಇಂಥವ್ ಯಾವ್ದಕ್ಕೆ ಇವ್ರು ಹಾಕ್ಬೋದು ನೋಡ್ರಿ. ಹೊರ ಹಾಕುವಿಕೆ ಅಂತಂದ್ರೆ ನಿಮ್ಗೆ ಹೊರ ಹಾಕೋದಂತಂದ್ರೆ ಏನ್ರಿ? ಲಾಸ್ಟ್ ಆಪ್ಷನ್ ಅದೇ ಇರಬೇಕು. ಅಂದ್ರೆ ನೋಡ್ರಿ ಡಿ ಇರುವಂತ ಯಾವ್ದೈತಿ? ಆಪ್ಷನ್ 2 ಅದಾವ. ಆಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರೆ ನಿಮ್ಗ 1ಕ್ಕೆ ಬಿ ಬರ್ತೈತೇನ್ರಿ? ಜೀರ್ಣಿಸಿಕೆ. ಮೊದಲು ಜೀರ್ಣಿಸಿ ಮಾಡ್ಕೋತೀರೇನ್ರಿ? ಇಲ್ಲ, ಮೊದಲು ಸ್ವೀಕರಣೆ ಮಾಡ್ಕೋತೀರಿ ನೋಡ್ರಿ. ಹಿಂಗ್ ನೀವು ಕಾಮನ್ ಸೆನ್ಸ್ ಏನ್ ಹಾಕೋದ್ರೆ ಆನ್ಸರ್ ಹಾಕ್ಬೋದು ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ್ರೆ ಇದು ಕಾನ್ಸೆಪ್ಟ್ ಮೇಲೆ ಕೇಳಿದಾರು. ಒಂದು ವಸ್ತುವನ್ನ ಸಂಪೂರ್ಣವಾಗಿ ಅಥವಾ ಭಾಗಶಃ
ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ದ್ರವದ ತೂಕದಷ್ಟೇ ಮೇಲ್ಮುಖ ಬಲವನ್ನು ಅದು ಅನುಭವಿಸುತ್ತದೆ. ಈ ಹೇಳಿಕೆ ಯಾವುದಕ್ಕೆ ಸಂಬಂಧಿಸಿದೆ? ನೋಡ್ರಿ, ಎಲ್ಲ ಕಾನ್ಸೆಪ್ಟ್ ಮೇಲೆ ಕ್ವಶನ್. ಏನ್ ಇದ್ರ ಮೀನಿಂಗ್ ಅಂತಂದ್ರ, ಈಗ ಒಂದ ಬಕೆಟ್ ಐತಿ ಅಂತ ತಿಳ್ಕೋರಿ. ಬಕೆಟ್ ತುಂಬಾ ನೀರೈತಿ. ಬಕೆಟ್ ತುಂಬಾ ಏನೈತ್ರಿ? ನೀರೈತಿ. ಅಥವಾ ನೀವು ಏನ್ ಮಾಡ್ತೀರಿ? ಕಲ್ಲನ್ನ ಹಾಕ್ತೀರಿ. ಅರ್ಥ ಆತ್ರಿ? ಕಲ್ಲನ್ನ ಹಾಕಂತ್ಲೆ ಕಲ್ಲು ಏನಾತ್ರಿ ಆ ಬಕೆಟ್ ಒಳಗೆ ಹೋತ. ಆದ್ರ ನೀರ್ ಏನಾಗತ್ರಿ? ಹೊರಗೆ ಬತ್ತ. ನೀರ್ ಏನಾತ್ರಿ? ಹೊರಗೆ ಬಿತ್ತ. ಆ ನೀರ್ ಎಷ್ಟು ಹೊರಗೆ ಬೀಳ್ತತಲ್ರಿ, ನೀರ್ ಹೊರಗೆ ಎಷ್ಟು ಬೀಳ್ತಲ್ಲ ವೇಟ್, ಈ ಕಲ್ಲ ವೇಟ್ ಎಷ್ಟಿರತ್ತಲ್ರಿ ಅಷ್ಟೇ ಇರತ್ರ ಅದು. ಅರ್ಥ ಆತ್ರಿ? ಅದಕ್ಕೆ ಅಷ್ಟೇ ಇರುತ್ತೆ ಅಥವಾ ಅದಕ್ಕಿಂತ ಹೆಚ್ಚಿರತ್ತಿ. ಯಾಕಪ್ಪ ಹಂಗಂತಂದ್ರ, ಈಗ ನೀವು ಯಾವ್ದೋ ವಸ್ತುವನ್ನ ನೀರ ಹಾಕಕ್ ಬಂದ್ರಪ್ಪ ಅಂತಂದ್ರ ಆ ವಸ್ತುವನ್ನ ಏನ್ ಮಾಡ್ತಪ್ಪ ಅಂದ್ರ ಅದ್ ನೀರ ತನ್ನೆಲ್ಲ ಇಟ್ಕೊಂಗಿಲ್ರಿ. ಅದನ್ನ ಏನ್ ಮಾಡ್ತತ್ರಿ? ಒತ್ತಾಗ ಸ್ಟಾರ್ಟ್ ಮಾಡತ್, ಮ್ಯಾಗ ಹೋಗ್ ಅಂತ ಸ್ಟಾರ್ಟ್ ಮಾಡತ್ತಿ. ಅದಕ್ಕ ಏನಂತಾರಪ್ಪ ಅಂತಂದ್ರ ಮೇಲ್ಮುಖ ಬಲ, ಮೇಲ್ಮುಖ ಬಲ ಅಥವಾ ಬಯೋನ್ಸಿ ಫೋರ್ಸ್ ಅಂತ ಕರೀತಾರ. ಬಯೋನ್ಸಿ ಫೋರ್ಸ್ ಅಂತ ಕರೀತಾರ. ಬಯೋನ್ಸಿ ಫೋರ್ಸ್ ಅಂತ ಕರೀತಾರ. ಈ ಪ್ರಿನ್ಸಿಪಲ್ ಕೊಟ್ಟವ ಯಾರಪ್ಪ ಅಂತಂದ್ರ ಆರ್ಕಿಮಿಡಿಸ್ ಅನ್ನುವಂತ ವಿಜ್ಞಾನಿ. ನೋಡ್ರಿ, ದ್ರವದಲ್ಲಿ ಮುಳುಗಿಸಿದಂತ ಅದರಿಂದ ಪಲ್ಲಟಗೊಂಡ ಅಂದ್ರೆ ನೀರ್ ಎಷ್ಟು ಚಿಮ್ಮಿತ್ಲ ದ್ರವದ ತೂಕ ಅಂದ್ರೆ ಎಷ್ಟು ಚಿಮ್ಮಿದಂತ ನೀರಿನ ತೂಕ ಮೇಲ್ಮುಖ ಬಲವನ್ನು ಅಂತಂದ್ರೆ ಎಷ್ಟು ನೀವು ಆ ನೀರ ಇದನ್ನ ಕಲ್ಲನ್ನ ಹೊರಗೆ ಹೋಗಂದಿರ್ತಿರಲ್ಲ, ಎಷ್ಟು ನೀವು ಅದಕ್ಕೆ ಒತ್ತಡ ಹಾಕಿರ್ತಿರಲ್ಲ, ಪೋರ್ಸನ್ ಹಾಕಿರ್ತಿರಲ್ಲ, ಆ ಪೋರ್ಸ್ ಎಷ್ಟು ಇರ್ತದಪ್ಪ ಅಂತಂದ್ರೆ ನೀರ್ ಎಷ್ಟು ತೂಕ ಎಷ್ಟು ಹೊರಗೆ ಬಿದ್ದಿರತ್ತಲ್ರಿ ತೂಕ ಅಷ್ಟ ಇರ್ತದ. ನೋಡ್ರಿ, ಆ ತತ್ವವನ್ನು ಕೊಟ್ಟವ ಯಾರಪ್ಪ ಅಂದ್ರ ಆರ್ಕಿಮಿಡಿಸ್ ಅನ್ನುವಂತ ತತ್ವ. ಏನ್ ಇದು ಆರ್ಕಿಮಿಡಿಸ್ ಅನ್ನೋದು ನಾ ಕಾನ್ಸೆಪ್ಟ್ ಫುಲ್ ಕ್ಲಿಯರ್ ನೋಡೋಣ. ಈ ಮುಂದೆ ಅಕಸ್ಮಾತ್ ಎಕ್ಸಾಮ್ದಾಗ ಕೇಳಿದಂತಂದ್ರು ನಿಮ್ಗೆ ಸಾಲ್ವ್ ಆಗಿರ್ಬೇಕು ಕ್ವಶನ್ಗಳು. ನೋಡ್ರಿ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತಂದ್ರೆ ಏನ? ನೋಡ್ರಿ, ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಎಲ್ಲಿ ಅಪ್ಲೈ ಆಗತ್ತಪ್ಪ ಅಂತಂದ್ರ ಹಡಗಿ ಒಳಗ್ರಿ. ನೆನಪಿಟ್ಕೋರಿ. ನೋಡ್ರಿ, ಇದು ಬಿಡ್ರಿ ಹಂಗ. ಈಗ ನೀವು ನೀರೊಳಗ ಏನಪ್ಪಾ ಅಂತಂದ್ರ ಸೂಜಿ ಹಾಕ್ತಿರಿ ಅಥವಾ ಕಲ್ಲು ಹಾಕ್ತಿರಿ. ಆಮೇಲೆ ಸಮುದ್ರ ಒಳಗೋದು ಅಕಸ್ಮಾತ್ ನೆನಪಿಟ್ಕೋರಿ, ಎಲ್ಲಾರ ಸಮುದ್ರ ಅಥವಾ ನದಿ ಒಳಗಾತು ಅವು ಏನಾಕವ್ರಿ? ಮುಳುಗ್ತಾವ. ಆದ್ರ ಹಡಗ್ ಯಾಕೆ ಮುಳುಗಂಗಿಲ್ಲಪ್ಪ ಅಂತ ಹೇಳಿ ನಿಮಗೆ ಗೊತ್ತಿರ್ಬೇಕು. ಯಾಕೆ ಅಂದ್ರೆ ಕಾನ್ಸೆಪ್ಟ್ ಗೊತ್ತಿರ್ಬೇಕು. ಯಾಕಂತಂದ್ರ ಇದು ಆರ್ಕಿಮಿಡಿಸ್ ತತ್ವದ ಮೇಲೆ ಕೆಲಸ ಮಾಡುತ್ತದೆ. ಹೆಂಗ್ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಮೇಲೆ ತತ್ವ ಮಾಡುತ್ತದೆ ಅಂತಂದ್ರ, ಈ ಹಡಗಿನ ತೆಳಗ ಆಕಾರ ಹೆಂಗಿರುತ್ತೆ ಅಂತಂದ್ರೆ ವಿಶಾಲವಾದ ಯು ಆಕಾರ ಇರ್ತದ್ರಿ. ಅದನ್ನ ರೆಡಿ ಮಾಡಿರ್ತಾರ. ಅರ್ಥ ಆತ್ರಿ? ಯು ಆಕಾರದಾಗ ರೆಡಿ ಮಾಡಿರ್ತಾರ. ಇದು ಹೋಗುವಾಗ ಏನಾಗತ್ತಪ್ಪ ಅಂತಂದ್ರ ತನ್ನ ತೆಳಗಿರುವಂತಹ ನೀರನ್ನ ಸರಿಸ್ಕೋಂತ ಹೊಂಟಿರ್ತತಿ. ಈ ನೋಡ್ರಿ, ಯಾವ್ದೋ ಒಂದು ವಸ್ತು ನೀರೊಳಗೆ ಹೊಂಟದಪ್ಪ ಅಂತಂದ್ರ ಇದನ್ನ ತಡೆಯುವಂತ ಒಳಗೊಂದು ಫೋರ್ಸ್ ಇರ್ತತಿ. ಅಂದ್ರ ಮೇಲ್ಮುಖ ಅಂದ್ರೆ ಅದನ್ನ ಒತ್ತರಕ್ ಸ್ಟಾರ್ಟ್ ಮಾಡತ್ರ, ಅದನ್ನ ನೀವು ತೆಳಗ್ ಬರಬೇಡ ಮ್ಯಾಗ ಇರಂತೇಳಿ ಅನ್ನುವಂತ ಒಂದು ಫೋರ್ಸ್ ಇರತಿ. ಅದಕ್ಕೆ ಏನಂತಾರಪ್ಪ ಅಂತಂದ್ರ ಬಯೋವಂಟ್ ಫೋರ್ಸ್ ಅಥವಾ ಮೇಲ್ಮುಖ ಬಲ ಅಂತ ಕರೀತಾರ್ರಿ. ಮೇಲ್ಮುಖ ಬಲ ಅಂತ ಕರೀತಾರ. ಈ ಮೇಲ್ಮುಖ ಬಲ ಯಾವಾಗ ಕಡಿಮೆ ಆಗತ್ತಲ್ರಿ ಅವಾಗ ಏನಾಗತ್ತಪ್ಪ ಅಂತಂದ್ರ ಮೇಲ್ಮುಖ ಬಲಕ್ಕಿಂತ ಇದು ವೇಟ್ ಏನಾದ್ರಿ ಜಾಸ್ತಿ ಆಯ್ತಂತ ಹೇಳ್ತಿಕೋರಿ, ಹಡಗಿ ಏನಾಗತ್ರಿ ಮುಳುಗಾಗ ಸ್ಟಾರ್ಟ್ ಆಗತ್ತ. ಆತಾತ್ರಿ ನಾ ಹೇಳುದು. ಈಗ ನೋಡ್ರಿ, ಈಗ ನೀವು ಒಂದು ಸೂಜಿ ಹಾಕಿರಿ. ಈಗ ಮೇಲ್ಮುಖ ಒತ್ತಡ ಐತಿ ಅಂತ ಹೇಳ್ತಿಕೋರಿ, ಎಷ್ಟು ಒಂದು ಸ್ವಲ್ಪ ಪರ್ಸೆಂಟ್ ಐತಿ. ಆ ಸೂಜಿದ ಮೇಲ್ಮುಖ ಒತ್ತಡ ನೀವು ಅದನ್ನ ಬರಬೇಡ ಅಂತ ಹೇಳ್ತಿರತ್ತ, ಅದು ಬಯೋನ್ಸಿ ಫೋರ್ಸ್. ಆದ್ರ ಇದ್ರ ವೇಟ್ ಏನೈತ್ರಿ ಇದಕ್ಕಿಂತ ಕಡಿಮೆ ಐತಿ. ಬಯೋನ್ಸಿ ಫೋರ್ಸ್ಗಿಂತ ಕಡಿಮೆ ಐತಿ. ಅದಕ್ಕೇನಾದ್ರಿ ಮುಳುಗಿ ಬಿಡತದ. ಆತಾದ್ರಿ, ಇದು ಮುಳುಗಿ ಬಿಡ್ತತಿ. ಆದ್ರ ಹಡಗ್ ಏನ್ ಮಾಡ್ತದಪ್ಪ ಅಂತಂದ್ರ ಇದು ಆಕಾರ ವಿಶಾಲವಾದ ಯು ಆಕಾರ ಇರ್ತದ್ರಿ. ಇದೇನ್ ಮಾಡ್ತದ್ರಿ? ನೀರನ್ನ ಸರಿಸ್ಕೊಂತ ಬರ್ತದಲ್ರಿ. ನೀರನ್ನ ಎಷ್ಟು ಸರಿಸ್ತದಂತಂದ್ರ ಇದು ಹಡಗಿನ ವೇಟ್ ಎಷ್ಟಿರ್ತಲ್ರಿ, ಅದಕ್ಕಿಂತ ಹೆಚ್ಚಿಗೆ ಅಥವಾ ಅದರಷ್ಟನ್ನ ಏನ್ ಮಾಡ್ತದ್ರಿ? ಈ ನೀರನ್ನ ಇಲ್ಲಿರುವಂತ ನೀರಿನ ಪ್ರಮಾಣವನ್ನ ಸೈಡ್ ಸರಿಸ್ತದ್ರಿ. ಅರ್ಥ ಆತ್ರಿ? ಸೈಡ್ ಸರಿಸ್ತತಿ. ಸೈಡ್ ಸರಿಸೋದ್ರಿಂದ ಏನಾದ್ರಿ, ಇದೇನು ಮೇಲ್ಮುಖ ಬಲ ಇತ್ತಲ್ಲ, ಮೇಲ್ಮುಖ ಬಲ ಅವಾಗ ಏನಾಗತ್ರಿ? ಹೆಚ್ಚಿಗೆ ಆಗತ್ತ. ಅರ್ಥ ಆತ್ರಿ? ಅವಾಗ ಏನಾತ್ರಿ? ಹಡಗ ಮುಳುಗಂಗಿಲ್ಲ. ಕಾನ್ಸೆಪ್ಟ್ ಕ್ಲಿಯರ್ ಆತ್ರಿ? ಈ ಪ್ರಿನ್ಸಿಪಲ್ ಕೊಟ್ಟಾವ್ಯಾರ್ರಿ ಆರ್ಕಿಮಿಡಿಸ್ ಪ್ರಿನ್ಸಿಪಲ್.
ಎಷ್ಟು ನೀವು ನೀರನ್ನ ಹೊರಗೆ ಚೆಲ್ತಿರಲ್ಲ ವೇಟ್ ಎಷ್ಟಿರ್ತೈತಲ್ರಿ ಅಷ್ಟೇ ಏನಿರ್ತದಪ್ಪ ಅಂತಂದ್ರೆ ಬಯೋನ್ಸಿ ಫೋರ್ಸ್ ಇರತ್ತೆ, ಅಂದ್ರೆ ಮೇಲ್ಮುಖ ಚಲನೆ ಇರ್ತತಿ. ಈ ಹಡಗು ಏನ್ ಮಾಡ್ತದಪ್ಪ ಅಂತಂತಂದ್ರ ತನ್ನ ವೇಟ್ಗಿಂತನೂ ಹೆಚ್ಚಿಗೆ ನೀರನ್ನ ಸೈಡ್ ಸರ್ಸತ್ರಿ. ಸೈಡ್ ಸರ್ಸೋದ್ರಿಂದ ಈ ಮೇಲ್ಮುಖ ಬಲ ಏನಾತ್ರಿ ಜಾಸ್ತಿ ಆತು. ಎದಕ್ ಕಂಪೇರ್ ಮಾಡಿದಾಗ ಈ ವೇಟಿಗೆ ಕಂಪೇರ್ ಮಾಡಿದಾಗ ಅವಾಗ ಏನ್ ಮಾಡ್ತದಪ್ಪ ಅಂದ್ರ ಹಡಗ ಮುಳುಗಂಗಿಲ್ಲ, ಹಡಗ ಏನಾಗಿಲ್ಲ ಮುಳುಗಂಗಿಲ್ಲ. ಈ ಪ್ರಿನ್ಸಿಪಲ್ ಎದಕ್ಕೆ ಸಂಬಂಧಪಡತ್ರಿ? ಆರ್ಕಿಮಿಡಿಸ್ ಪ್ರಿನ್ಸಿಪಲ್ಗೆ ಸಂಬಂಧಪಡ್ತತಿ. ಅರ್ಥ ಆತ್ರಿ? ಆರ್ಕಿಮಿಡಿಸ್ ಪ್ರಿನ್ಸಿಪಲ್ಗೆ ಸಂಬಂಧಪಡ್ತತಿ. ಕಾನ್ಸೆಪ್ಟ್ ಕ್ಲಿಯರ್ ಆತ್ರಿ? ನೋಡ್ರಿ ಇದು ಸೇಮ್ ಸಬ್ ಮರಿನ್ ಒಳಗೂ ನೋಡ್ರಿ. ಸಬ್ ಮರಿನ್ ಒಳಗೆ ಏನ್ ಮಾಡ್ತಾರಪ್ಪ ಅಂದ್ರ ಸಬ್ ಮರಿನ್ ಅಂದ್ರೆ ನೀರೊಳಗೆ ಇರ್ಬೇಕ್ರಿ. ನೀರೊಳಗೆ ಇರ್ಬೇಕಂತಂದ್ರ ಅದ್ ನೀರನ್ನ ಸರಿಸುವಂತಹ ಕೆಪಾಸಿಟಿ ವೇಟ್ ಏನ್ ಇರ್ಬೇಕ್ರಿ ಕಡಿಮೆ ಇರ್ಬೇಕು. ಎದ್ರಕ್ಕಿಂತ ಆ ಸಬ್ ಮರಿನ್ ವೇಟ್ಗಿಂತ ಕಡಿಮೆ ಇರ್ಬೇಕು. ಅಂದ್ರೆ ನೀರಿನ ಸರಿಸುವಂತ ವೇಟ್ ಅನ್ನ ಅದಕ್ಕೆ ಸಬ್ ಮರಿನ್ ಇರುವಂತ ವೇಟಿಗೆ ಏನಿರ್ಬೇಕ್ರಿ ಕಡಿಮೆ ಇರ್ಬೇಕು. ಅವಾಗ ಏನಾಗತ್ರಿ ಅದು ಮುಳುಗ್ತತಿ. ಆದ್ರೆ ಮುಳುಗಿದಾದ್ಮೇಲೆ ಪೂರ್ತಿ ಮುಳುಗಂಗಿಲ್ಲ ಅದ. ಆ ವೇಟ್ ಎಷ್ಟಿರ್ತಲ್ಲಿ ಮತ್ ಎಲ್ಲಿ ತನ ಹೋಗಿರುವಂತ ಇರತ್ತಲ್ರಿ, ಎಲ್ಲಿ ಹೋಗಿ ನಿಲ್ಸುವಂಗಿರತ್ತಲ್ರಿ ಅದನ್ನ ಹಂಗ್ ರೆಡಿ ಮಾಡಿರ್ತಾರೆ. ಈ ನೀರಿನ ಮಧ್ಯದಲ್ಲಿ ನಿಲ್ಲಿಸಬೇಕಾಗಿರತ್ತೆ ತಿಳ್ಕೊರಂದ ಸಬ್ಮರೀನ್ ಅನ್ನ. ಅಲ್ಲಿರುವಂತ ವೇಟಿಗೆ ಬಯೋನ್ಸಿ ಫೋರ್ಸ್ ಈ ಮೇಲ್ಮುಖ ಒತ್ತಡವನ್ನ ಅಡ್ಜಸ್ಟ್ ಮಾಡಿರ್ತಾರ ಅವ್ರು. ಹಂಗೇನಾಕತ್ತಪ್ಪ ಅಂತಂದ್ರೆ ನಿಲ್ತತಿ. ನೀವು ಏನೋ ನಿಮ್ಗೆ ಕಾನ್ಸೆಪ್ಟ್ ಗೊತ್ತಿರ್ಲಿಲ್ಲ ಅಂದ್ರೆ ಇನ್ನೇನ್ ನೆನ್ಪಿಡ್ಬೇಕು, ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಮೇಲೆ ಕೆಲಸ ಮಾಡತ್ತಿದ. ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಮೇಲೆ ಹೆಂಗ್ ಕೆಲಸ ಮಾಡತ್ತಪ್ಪ ಅಂದ್ರ ಹಡಗ ಎಷ್ಟು ನೀರನ್ನ ತಳ್ತತಲ್ಲ, ಸೈಡ್ ಎಷ್ಟು ನೀರನ್ನ ತಳ್ತತಲ್ಲ ಆ ವೇಟ ಎಷ್ಟಿರ್ತದ ಆ ಹಡಗಿನ ವೇಟಕ್ಕಿಂತ ಸೇಮ್ ಅಥವಾ ಜಾಸ್ತಿ ಇರ್ತತಿ. ಜಾಸ್ತಿ ಇರೋದ್ರಿಂದ ಏನಾತ್ರಿ ನೀರನ್ನ ಸರ್ಸತದ. ಸರ್ಸಿದ್ಮೇಲೆ ಈ ಮೇಲ್ಮುಖ ಒತ್ತಡ ಏನಾಯ್ತು ಜಾಸ್ತಿ ಆತ. ಅವಾಗ ಏನಾಗತ್ರಿ ಹಡಗ ಮುಳುಗಂಗಿಲ್ಲ. ಅಂದ್ರೆ ನೀ ಮ್ಯಾಗ ಹೋಗು ಅಂತೇಳಿ ಒತ್ತಡವನ್ನ ಹೇರ್ತತ್ರಿ ಅದು. ಅದಕ್ಕೇನಪ್ಪಾ ಅಂದ್ರ ಹಡಗ ಮ್ಯಾಲ ನಿಲ್ತತಿ. ಇಲ್ಲಿ ನೋಡ್ರಿ ನೋಡ್ರಿ ಒಂದು ವಸ್ತುವನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ದ್ರವದಲ್ಲಿ ಮುಳುಗಿಸಿದಾಗ ಅದರಿಂದ ಪಲ್ಲಟಗೊಂಡ ಅಂದ್ರೆ ಅದರಿಂದ ಚಿಮ್ಮಿದಂತ ನೀರಿನ ತೂಕ ಮೇಲ್ಮುಖ ಬಲವನ್ನು ಅದು ಎಷ್ಟಿರತ್ತಲ್ರಿ, ಎಷ್ಟು ನೀರನ್ನ ಚಿಮ್ತತಲ್ಲ ಅದು ಎದಕ್ಕೆ ಈಕ್ವಲ್ ಇರ್ತತಿ? ಆ ಮೇಲ್ಮುಖ ಬಲಕ್ಕ ಈಕ್ವಲ್ ಇರ್ತತಿ. ಆ ಹಡಗ ಏನ್ ಮಾಡ್ತತಿ ನೀರನ್ನ ಎಷ್ಟು ಚೆಲ್ತದ ತನ್ನ ವೇಟಿಗೆ ತಕ್ಕಂಗ ಚೆಲ್ತದ. ತನ್ನ ವೇಟ್ ಅಥವಾ ಅದಕ್ಕಿಂತ ಹೆಚ್ಚನ ನೀರನ್ನ ಚೆಲ್ತತಿ. ಎಷ್ಟು ವೇಟ್ ನೀರನ್ನ ಚೆಲ್ಲಿರುತ್ತಲ್ರಿ ಅಷ್ಟ ಬಯೋನ್ಸಿ ಫೋರ್ಸ್ ಇರುತ್ತೆ. ಅಂದ್ರೆ ಒಳಗ ಒತ್ತಡ ಅಂದ್ರೆ ಮೇಲ್ಮುಖ ಚಲನೆ ಇರ್ತತಿ. ಅವಾಗ ಏನ್ ಮಾಡ್ತದಪ್ಪ ಅಂತಂದ್ರ ಅದ ನೀರ ಇದು ಹಡಗನ್ನ ಮುಳುಗಾಕ್ ಕೊಡಂಗಿಲ್ಲ. ಯಾಕಪ್ಪ ಅಂದ್ರೆ ನೀರನ್ನ ಸರಿಸಿರುತ್ತದ. ಅದ್ ಯಾವ ತತ್ವ? ಆರ್ಕಿಮಿಡಿಸ್ ತತ್ವ. ಇನ್ನು ನ್ಯೂಟನ್ನ ಗುರುತ್ವ ತತ್ವ ಅಂತಂದ್ರಿ ಇದು ಏನಿರ್ತದ ನ್ಯೂಟನ್ನ ಗುರುತ್ವ ತತ್ವ ಅಂತಂದ್ರೆ F = G(m1 F(m2) / d². ಅಂತಂದ್ರ ಗುರುತ್ವ ಬಲ ಎದ್ರ ಮೇಲೆ ಅವಲಂಬನೆ ಆಗೈತಪ್ಪ ಅಂತಂದ್ರ ಮಾಸ್ ಮೇಲೆ. ಎರಡು ವಸ್ತುಗಳ ರಾಶಿಯ ಮೇಲೆ ನೇರವಾಗಿರ್ತದೆ. ರಾಶಿ ಎರಡು ವಸ್ತುಗಳ ರಾಶಿ ಜಾಸ್ತಿ ಆತಂತಂದ್ರ ಗುರುತ್ವ ಏನಾಗತ್ರಿ ಜಾಸ್ತಿ ಆಗತ್ತ. ಅವುಗಳ ನಡುವಿನ ಡಿಸ್ಟೆನ್ಸ್ ಏನಾತ್ರಿ ಜಾಸ್ತಿ ಆತಂತಂದ್ರ ನೋಡ್ರಿ ಎರಡು ನಡುವಿನ ಡಿಸ್ಟೆನ್ಸ್ ಜಾಸ್ತಿ ಆತಂದ್ರ ಏನಾತ್ರಿ ಗುರುತ್ವ ಕಡಿಮೆ ಆಗತ್ತ. ಅದು ಹೆಂಗ್ ಕಡಿಮೆ ಆಗತ್ತ? ಸ್ಕ್ವೇರ್ದಾಗ ಕಡಿಮೆ ಆಗತ್ತ. ಅಂದ್ರೆ 1 ಮೀಟರ್ ಜಾಸ್ತಿ ಆತಂದ್ರ ಡಿಸ್ಟೆನ್ಸ್ ಜಾಸ್ತಿ ಆತಂತಂದ್ರ 2 ಮೀಟರ್ ಜಾಸ್ತಿ ಆತಂತಂದ್ರ 4 ಪಟ್ಟು ಏನಾಗತ್ರಿ ಗುರುತ್ವ ಬಲ ಏನಾಗತ್ರಿ ಕಡಿಮೆ ಆಗತ್ತೆ. ಯಾಕಂದ್ರ ಇದು ವಿಲೋಮ ಅನುಪಾತದಾಗಿರತ್ತೆ. ಯಾವ್ದ್ರಿದಾಗ? ನ್ಯೂಟನ್ ಗುರುತ್ವ ನಿಯಮ. ಅರ್ಥಾತ್ರಿ ಗುರುತ್ವ ನಿಯಮ ಅಂತಂದ್ರೆ ಏನ್ರಿ ರಾಶಿಗೆ ಈಕ್ವಲ್ ಇರ್ತತಿ. ಅದೇ ರೀತಿ ಡಿಸ್ಟೆನ್ಸ್ ಅವುಗಳ ನಡುವಿನ ದೂರಕ್ಕೆ ಏನಿರತ್ರಿ ವಿಲೋಮ ಅನುಪಾತ ಇರತ್ತಿ. ಎದಕ್ಕ? ಸ್ಕ್ವೇರ್ ರೂಟ್. ಇದು ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಗೊತ್ತಾತ್ರಿ. ಯಾವ್ದೋ ಒಂದು ವಸ್ತುವನ್ನ ನೀರೊಳಗೆ ಮುಳುಗಿಸಾಕ್ ಬಂದ್ರಪ್ಪ ಅಂತಂದ್ರ ಅದಕ್ಕ ಮೇಲ್ಮುಖ ಚಲನೆ ಅನ್ನೋದು ಇರ್ತೈತ್ರಿ. ಆ ನೀರಿಗೆ ಮೇಲ್ಮುಖ ಚಲನೆ ಅನ್ನೋದು ಇರ್ತತಿ. ಇದೇನ ನೀರನ್ನ ಎಷ್ಟು ನೀವು ಚಿಮ್ತಿರಲ್ಲ ಸೈಡ್ ತೆಗಿತಿರಲ್ಲ ಆ ವಸ್ತುವನ್ನು ಮುಳುಗಿಸುವಾಗ ಅದ್ ಎದಕ್ಕೆ ಈಕ್ವಲ್ ಇರ್ತೈತ್ರಿ? ಈ ಬಯೋನ್ಸಿ ಫೋರ್ಸಿಗೆ ಈಕ್ವಲ್ ಇರ್ತತಿ. ಆಮೇಲೆ ಇದ್ರ ಮೇಲೆ ಕೆಲಸ ಮಾಡುವಂತಾವ್ ಯಾವ್ರಿ? ಹಡಗ ಆಗಿರ್ಬೋದು, ಸಬ್ಮರೀನ್ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂತಂದ್ರೆ ಆರ್ಕಿಮಿಡಿಸ್ ತತ್ವದ ಮೇಲೆ ಕೆಲಸ ಮಾಡ್ತಾವ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರೆ ಬರ್ನೌಲಿ ಪ್ರಿನ್ಸಿಪಲ್ ಬಗ್ಗೆ ನೋಡಿದ್ವಿ ನಾವು ಲಾಸ್ಟ್ ಕ್ಲಾಸ್ ಒಳಗೆ. ಬರ್ನೌಲಿ ಪ್ರಿನ್ಸಿಪಲ್ ಅಂತಂದ್ರೆ ಏನ್ರಿ? ಒತ್ತಡ ಎಲ್ಲಿ ಕಡಿಮೆ ಇರ್ತತಲ್ರಿ, ಸಾರಿ ಎಲ್ಲಿ ಗಾಳಿ ಸ್ಪೀಡ್ ಜಾಸ್ತಿ ಇರತ್ತಲ್ಲ ಅಲ್ಲಿ ಏನಿರತ್ರಿ ಗಾಳಿ ಸ್ಪೀಡ್ ಜಾಸ್ತಿ ಇದ್ದಲ್ಲಿ ಒತ್ತಡ ಏನಿರತ್ರಿ ಕಡಿಮೆ ಇರತ್ತಿ. ಉದಾಹರಣೆ ಎಲ್ಲೆಲ್ಲಿ ಯೂಸ್ ಮಾಡ್ತಾರಪ್ಪ ಅಂತಂದ್ರೆ ಏರೋಪ್ಲೇನ್ ಒಳಗು. ಏರೋಪ್ಲೇನ್ದಾಗ ಏನ್ ಮಾಡ್ತಾರ್ರಿ ಸೈಡ್ ಫ್ಯಾನ್ ಇರ್ತಾವ, ಅವುಗಳನ್ನ ಜೋರಾಗಿ ಇದು ಮಾಡ್ತಾರ. ಅವಾಗ ಏನಾಗತ್ರಿ ಇಲ್ಲಿ ಗಾಳಿಯ ಪ್ರಮಾಣ ಹೋಗ್ಬಿಡತ್ರಿ. ಇದು ಗಾಳಿ ಸ್ಪೀಡ್ ಜಾಸ್ತಿ ಆತ ಅವಾಗ ಏನಾದ್ರಿ ಇಲ್ಲಿ ಒತ್ತಡ ಕಡಿಮೆ ಆಗತ್ತ. ಆದ್ರೆ ತೆಳಗಿನ ಭಾಗದಾಗ ಒತ್ತಡ ಜಾಸ್ತಿ ಇರತ್ತಿ.
ಒತ್ತಡ ಜಾಸ್ತಿ ಇರೋದ್ರಿಂದ ಏನಾದ್ರಿ ಈ ವಿಮಾನವನ್ನ ಮ್ಯಾಗಕ್ಕೆ ಎತ್ತತ್ತೆ, ಯಾಕಂದ್ರೆ ಒತ್ತಡ ಜಾಸ್ತಿ ಐತಲ್ಲಿ. ಅದಕ್ಕೆ ವಿಮಾನ ಹಾರಾಟ ಆಗೋದು ಯಾವ ಪ್ರಿನ್ಸಿಪಲ್ ಮೇಲೆ? ಬರ್ನೌಲಿ ಪ್ರಿನ್ಸಿಪಲ್ ಮೇಲೆ. ಇನ್ನೊಂದು ಉದಾಹರಣೆ ಏನಪ್ಪಾ ಅಂತಂದ್ರೆ, ಈಗ ಬಿರುಗಾಳಿ ಬೀಸಿದಾಗ ಈ ಇದ್ರ ಮೇಲೆ ಗುಡಿಸಿನ ಮೇಲೆ ಇರುವಂತ ಛತ್ತುಗಳು ಹಾರಿಕೊಳ್ಳ, ಇದಕ್ಕೆ ಕಾರಣ ಏನಂತ ಕೇಳ್ತಾರ. ಅದು ಇದ್ರ ಮೇಲೆ ಅಂದ್ರೆ ಬರ್ನೌಲಿ ಪ್ರಿನ್ಸಿಪಲ್ ಮೇಲೆ. ಯಾಕಪ್ಪ ಅಂತಂದ್ರ ಇಲ್ಲಿ ಏನಿರ್ತದ್ರಿ, ಗಾಳಿ ಆರಾಮಾಗಿ ಅಡ್ಡಾಡ್ತಿರ್ತೈತಿ, ಅದ್ರ ಸ್ಪೀಡ್ ಜಾಸ್ತಿ ಇದ್ದಂಗ ಆತ್ಲೋರ್ ಇಲ್ಲಿ. ಆಮೇಲೆ ಇಲ್ಲಿ ಏನಿರ್ತೈತಿ, ಮಣಿ ಇರ್ತೈತಿ. ಸೊ ಇಲ್ಲಿ ಏನಾತ್ರಿ, ಗಾಳಿ ಸ್ಪೀಡ್ ಕಡಿಮೆ ಐತಿ, ಇಲ್ಲಿ ಜಾಸ್ತಿ ಐತಿ. ಜಾಸ್ತಿ ಇರೋದ್ರಿಂದ ಏನಾತ್ರಿ, ಒತ್ತಡ ಏನಾಯ್ತು ಕಡಿಮೆ ಆತ. ಇಲ್ಲಿ ಏನೈತ್ರಿ, ಸ್ಪೀಡ್ ಕಡಿಮೆ ಐತಿ ಅಂದ್ರೆ ಒತ್ತಡ ಜಾಸ್ತಿ ಆತ. ಒತ್ತಡ ಜಾಸ್ತಿ ಇರೋದ್ರಿಂದ ಏನಾತ್ರಿ, ಇಲ್ಲಿರುವಂತ ಮೇಗಿರುವಂತ ಈ ಸೀಟನ್ನ ಎತ್ತಿ ಬಿಡೋದ್ರದು, ಯಾಕಂದ್ರೆ ಇಲ್ಲಿ ಫೋರ್ಸ್ ಜಾಸ್ತಿ ಇರುತ್ತೆ, ಒತ್ತಡ ಜಾಸ್ತಿ ಇರುತ್ತೆ. ಇವೆಲ್ಲ ಪ್ರಿನ್ಸಿಪಲ್ ಯಾವಪ್ಪ ಅಂತಂದ್ರೆ ಬರ್ನೌಲಿ. ನೋಡ್ರಿ, ಬರ್ನೌಲಿ ಬಂತಂತಂದ್ರೆ ಏರೋಪ್ಲೇನ್ ಒಂದ್ ನೆನ್ಪಿಟ್ಕೋರಿ. ಆಮೇಲೆ ಈ ಬಿರುಗಾಳಿ ಬಂದಾಗ ಮ್ಯಾಗ ಹಾರಿ ಹೋಗುದು. ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಬಂತಂದ್ರೆ ಹಡಗು ಯಾಕೆ ಮುಳುಗಂಗಿಲ್ಲ, ಆಮೇಲೆ ಸೂಜಿ ಯಾಕೆ ಮುಳುಗ್ತತಿ, ಹಿಂಗದು ಕ್ವಶನ್ ಕೇರ್ ಏನಪ್ಪಾ ಅಂತಂದ್ರೆ ಆರ್ಕಿಮಿಡಿಸ್ ತತ್ವ. ಆರ್ಕಿಮಿಡಿಸ್ ತತ್ವ ಒಳಗೆ ಏನಾಕತ್ರಿ, ನೀರಿನ ಎಷ್ಟು ಚಿಮ್ತತಲ್ರಿ ಅದಕ್ಕೆ ಎದಕ್ಕೆ ಇಕ್ವಲ್ ಇರ್ತತಿ, ಒಳಗ ಮೇಲ್ಮುಖ ಚಲನೆ ಯಾವ್ದು ಅದನ್ನ ತಳಕ್ ಕೊಡಂಗಿಲ್ಲ, ಮುಳುಗಾಕ್ ಕೊಡಂಗಿಲ್ಲ, ಆ ಫೋರ್ಸಿಗೆ ಈಕ್ವಲ್ ಇರ್ತತಿ. ಅಕಸ್ಮಾತ್ ಹಡಗಿನ ತೂಕಕ್ಕಿಂತ ಜಾಸ್ತಿ ನೀರ್ ಸರ್ಸಿರ ಅಂತಂದ್ರೆ ನೀವು ಮೇಲ್ಮುಖ ಚಲನೆ ಜಾಸ್ತಿ ಆಗತ್ತ. ಯಾಕಂತಂದ್ರೆ ಮೇಲ್ಮುಖ ಚಲನೆ ಈಗ ಒಂದು 5 ಐತಿ ಅಂತ ತಿಳ್ಕೊರಿ, ಹಂಗ ನಂಬರ್ 1 5 ಐತಿ ಅಂತ ತಿಳ್ಕೊರಿ ಮೇಲ್ಮುಖ ಚಲನೆ. ಆದ್ರೆ ನೀವು 5 ತೂಕವನ್ನ, ನೀರಿನ ತೂಕವನ್ನ ಎಷ್ಟು ಸರ್ಸ್ತೀರಿ, 6 ಸರ್ಸ್ತೀರಿ. ನೀರಿನ ತೂಕವನ್ನ ನಿಮ್ ಇದ್ರದ್ದು ಹಡಗಿನ ತೂಕಕ್ಕಿಂತ ಜಾಸ್ತಿ ಸರ್ಸಿರ ಅಂತ ತಿಳ್ಕೊರಿ, ಅವಾಗ ಮೇಲ್ಮುಖ ಚಲನೆ ಜಾಸ್ತಿ ಆಕತಿ. ಜಾಸ್ತಿ ಆತಂತಂದ್ರೆ ನಿಮ್ಗೆ ಏನ್ ಮಾಡಂಗಿಲ್ಲ, ಹಡಗನ ಮುಳುಗಸಕ್ ಕೊಡಂಗಿಲ್ಲ. ಅರ್ಥ ಆತ್ರಿ? ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಕಾನ್ಸೆಪ್ಟ್ ಮೇಲೆ ನಾವು ಡಿಸ್ಕಸ್ ಮಾಡಿದ್ದು ರೆಸಿಸ್ಟೆನ್ಸ್ ಅಥವಾ ರೋಧಕತೆ ಅಂತ ಬರತ್ರಿ. ನೋಡ್ರಿ, ಉದ್ದ ವಾಹಕ ತಂತಿಗಳು ಚಿಕ್ಕ ವಾಹಕ ತಂತಿಗಳಿಗಿಂತ ಹೆಚ್ಚಿನ ಪ್ರತಿರೋಧವನ್ನು ಹೊಂದಿರುತ್ತವೆ. ವಾಹಕ ತಂತಿಯ ಪ್ರತಿರೋಧವು ಅದರ ಉದ್ದಕ್ಕೆ ವಿಲೋಮಾನುಪಾತವಾಗಿರುತ್ತದೆ. ಮೊದಲೇನ್ ತಿಳ್ಕೋಬೇಕು, ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ಗಳು ಎಲ್ಲಾ ಕಾನ್ಸೆಪ್ಟ್ ಮೇಲೆ ಅದಾವ್ರಿ. ರೆಸಿಸ್ಟೆನ್ಸ್ ಅಂದ್ರೆ ಏನ್ರಿ, ರೋಧಕತೆ ಅಥವಾ ಪ್ರತಿರೋಧಕತೆ ಅಂತ ಕರೀತಾರೆ. ಇನ್ನೊಂದು ಕಾನ್ಸೆಪ್ಟ್ ಬರತ್ತಿ ರೆಸಿಸ್ಟಿವಿಟಿ. ರೆಸಿಸ್ಟಿವಿಟಿ ಅಂತಂದ್ರೆ ಏನ್ರಿ, ವಿಶಿಷ್ಟ ರೋಧಕತೆ. ವಿಶಿಷ್ಟ ರೋಧಕತೆ. ಮೊದಲು ಇಲ್ಲಿ ಏನ್ ಕೇಳಿದಾರೆ ಅವರ, ಪ್ರತಿರೋಧ ಅಥವಾ ರೆಸಿಸ್ಟೆನ್ಸ್ ಅಂತ ಕೇಳಿದಾರೆ. ಒಂದ್ಸಲ ನೀವು ಇಂಗ್ಲಿಷ್ ನಾವು ಕ್ವಶನ್ ಪೇಪರ್ ನೋಡೋದ್ ಬರ್ರೆ, ಇಂಗ್ಲಿಷ್ ನ ಕ್ವಶನ್ ಪೇಪರ್ ನೋಡೋದ್ ಬರೀ ಇಂತ ಸೈನ್ಸ್ ಇದ್ದಾಗ ಇಲ್ಲಿ ನೋಡ್ರಿ, ಲಾಂಗರ್ ಕಂಡಕ್ಟಿಂಗ್ ವೈರ್ ಯಾವ ರೆಸಿಸ್ಟೆನ್ಸ್ ಅಂತ ಕೇಳಿದಾರೆ ಅವರು. ರೆಸಿಸ್ಟಿವಿಟಿ ಬಗ್ಗೆ ಕೇಳಿಲ್ಲ, ರೆಸಿಸ್ಟೆನ್ಸ್ ಬಗ್ಗೆ ಕೇಳಿದಾರೆ. ನೋಡ್ರಿ, ರೆಸಿಸ್ಟೆನ್ಸ್ ಅಂದ್ರೆ ಏನು? ಮೊದಲ ರೆಸಿಸ್ಟೆನ್ಸ್ ಅಂತಂದ್ರೆ ಏನ್ರಿ, ಕರೆಂಟ್ ಫ್ಲೋ ಆಗೋದನ್ನ ತಡೆಯುದು. ಈ ಯಾವ್ದೋ ಒಂದು ವಸ್ತು ಒಳಗ ಕರೆಂಟ್ ಫ್ಲೋ ಅಂತಂದ್ರೆ ಏನ್ರಿ, ಎಲೆಕ್ಟ್ರಾನ್ಗಳು ಮೂವ್ಮೆಂಟ್ ಆಗುದು. ಅವುಗಳನ್ನ ತಡೆಯೋದಕ್ಕೆ ಏನಂತಾರಪ್ಪ ಅಂತಂದ್ರ ರೆಸಿಸ್ಟೆನ್ಸ್ ಅಥವಾ ಪ್ರತಿರೋಧ ಅಂತ ಕರೀತಾರೆ. ಪ್ರತಿರೋಧ ಅಂತ ಕರೀತಾರೆ. ಈಗ ನೋಡ್ರಿ, ಈ ಪ್ರತಿರೋಧ ಹೇಗೆ ಎದ್ರ ಮೇಲೆ ಡಿಪೆಂಡ್ ಆಗಿರತ್ತಪ್ಪ ಅಂತಂದ್ರ, ಈಗ ನೋಡ್ರಿ, ಈಗ ಒಂದ ವಸ್ತು ಇದೆ ಅಂತ ತಿಳ್ಕೊರಿ, ಇಷ್ಟು ಉದ್ದೊಂದು ವಸ್ತು ಐತಿ. ಇಲ್ಲೇ ಕರೆಂಟ್ ಸಪ್ಲೈ ಆಗತ್ತಿರತ್ತೆ, ಇಲ್ಲಿ ಕರೆಂಟ್ ಸಪ್ಲೈ ಆಗತ್ತಿರತಿ. ಆಮೇಲೆ ಇಲ್ಲೊಂದು ವಸ್ತು ಐತಿ, ಇದು ಇಷ್ಟ ಅಗಲ ಐತಿ, ಅವಾಗ ಇಲ್ಲಿ ಕರೆಂಟ್ ಸಪ್ಲೈ ಆಗತ್ತಿರತಿ. ಎಲ್ಲಿ ಈಸಿಯಾಗಿ ಫ್ಲೋ ಆಗತ್ರಿ? ನೋಡ್ರಿ, ಇಲ್ಲಿ ಈಸಿಯಾಗಿ ಫ್ಲೋ ಆಗತ್ತಲ್ರಿ, ಇದಕ್ಕೆ ಜಾಗ ಜಾಸ್ತಿ ಸಿಕ್ತೆ. ಅಂದ್ರ ಏರಿಯಾ ಜಾಸ್ತಿ ಆತಂತಂದ್ರ ನಿಮಗ ರೆಸಿಸ್ಟೆನ್ಸ್ ಏನಾತ್ರಿ, ಕಡಿಮೆ ಆಗುತ್ತೆ, ಅಂದ್ರೆ ಪ್ರತಿರೋಧಕತೆ ಕಡಿಮೆ ಆಗುತ್ತೆ. ಆದ್ರೆ ನೀವು ಲೆಂತ್ ಜಾಸ್ತಿ ಮಾಡ್ರಿ, ಲೆಂತ್ ಅಂತಂದ್ರೆ ಏನ್ರಿ, ಅದ್ರ ಉದ್ದ ಜಾಸ್ತಿ ಮಾಡ್ತೀರಿ, ಆದ್ರೆ ಏರಿಯಾ ಕಡಿಮೆ ಮಾಡ್ತೀರಿ, ಅವಾಗ ಏನಾತ್ರಿ ಇದಕ್ಕ ಜಾಗ ಕಡಿಮೆ ಸಿಗತಿ. ಅಂದ್ರ ಪ್ರತಿರೋಧ ಏನಾಗತ್ರಿ, ಜಾಸ್ತಿ ಆಗತ್ತ. ಅಂದ್ರೆ ಏನಪ್ಪಾ ಅಂದ್ರ ರೆಸಿಸ್ಟೆನ್ಸ್ ಎತ್ರ ಮೇಲೆ ಅವಲಂಬನೆ ಆಗೈತಿ ಅಂದ್ರೆ ಲೆಂತ್ ಮೇಲೆ, ವಸ್ತುವಿನ ಲೆಂತ್ ಮೇಲೆ ಅವಲಂಬನೆ ಆಗೈತಿ. ಹೆಂಗ್ ಅವಲಂಬನೆ ಆಗೈತಿ? ನೇರ ಅನುಪಾತವಾಗಿ. ಈ ಏರಿಯಾ ಮೇಲೆ ಹೆಂಗ ಅವಲಂಬನೆ ಆಗೈತಿ? ವಿಲೋಮ ಅನುಪಾತವಾಗಿ. ಅಂದ್ರ ನೀವು ಉದ್ದವನ್ನ ಜಾಸ್ತಿ ಮಾಡಿರಿ ಅಂತಂದ್ರ ಪ್ರತಿರೋಧ ಏನಾಗತ್ರಿ, ಜಾಸ್ತಿ ಆಗತ್ತ. ಈ ಏರಿಯಾವನ್ನ ಜಾಸ್ತಿ ಮಾಡಿರಪ್ಪ ಅಂತಂದ್ರ ಪ್ರತಿರೋಧ ಕಡಿಮೆ ಆಗತ್ತ. ಇದ್ರ ಮೇಲೆ ಏನ್ ಕೇಳಿದಾರ, ಕ್ವಶನ್ ಕೇಳಿದಾರ ಅವ್ರು. ಉದ್ದ ವಾಹಕ ತಂತಿಗಳು ಚಿಕ್ಕ ವಾಹಕ ತಂತಿಗಳಿಗಿಂತ ಹೆಚ್ಚಿನ ಪ್ರತಿರೋಧವನ್ನು ಹೊಂದಿರುತ್ತವೆ. ನೋಡ್ರಿ, ಉದ್ದ ವಾಹಕ ಅಂತಂದ್ರೆ ಏನ್ರಿ, ಲೆಂತ್ ಜಾಸ್ತಿ ಐತಿ. ಲೆಂತ್ ಜಾಸ್ತಿ ಇರೋದು ಪ್ರತಿರೋಧ ಜಾಸ್ತಿ ಇರುತ್ತೋ ಕಡಿಮೆ ಇರುತ್ತೋ? ಜಾಸ್ತಿ ಇರುತ್ತೆ. ಆಮೇಲೆ ಲೆಂತ್ ಕಡಿಮೆ ಇದ್ದ ಕಡಿಮೆ ಇರುತ್ತೆ. ಇವ್ರೇನ್ ಕೇಳ್ಯಾರು, ಉದ್ದ ವಾಹಕ ತಂತಿಗಳು ಚಿಕ್ಕ ವಾಹಕ ತಂತಿಗಳಿಗಿಂತ ಹೆಚ್ಚು ಪ್ರತಿರೋಧವನ್ನು ಹೊಂದಿರುತ್ತವೆ. ಇದು ಆನ್ಸರ್ ಏನಂತ್ರಿ, ಕರೆಕ್ಟ್ ಆತ. ಹೇಳಿಕೆ ಒಂದ್ ಕರೆಕ್ಟ್ ಆತ. ಎರಡನೇದೇನ್ರಿ, ವಾಹಕ ತಂತಿಯ ಪ್ರತಿರೋಧವು ಅದರ ಉದ್ದಕ್ಕೆ ವಿಲೋಮಾನುಪಾತ ಕೇಳ್ಯಾರ ಅವ್ರು. ಇಲ್ಲೇ ಉದ್ದ ಜಾಸ್ತಿ ಕೊಟ್ಟ ಇದನ್ನ ಕ್ವಶನ್ ಕೇಳ್ಯಾರು. ಅಲ್ಲೇ ಏನ್ ಮಾಡ್ಯಾರ ಅಂತಂದ್ರೆ ಮತ್ತೆ ಟ್ವಿಸ್ಟ್ ಮಾಡ್ಯಾರ. ಉದ್ದಕ್ಕೆ ವಿಲೋಮಾನುಪಾತ, ವಿಲೋಮ ಆಗಂಗಿಲ್ರಿ, ನೇರ ಅನುಪಾತ ಇರತೈತಿ. ನೋಡ್ರಿ, ಉದ್ದಕ್ಕೆ ಏನಿರುತ್ತೆ, ನೇರ ಅನುಪಾತ ಇರುತ್ತೆ. ಈ ಹೇಳಿಕೆ ತಪ್ಪಾತ. ಹೇಳಿಕೆ ಒಂದು ಸರಿಯಾಗಿದೆ, ಹೇಳಿಕೆ 2 ತಪ್ಪಾಗಿದೆ. ಆನ್ಸರ್ ಏನಂದ್ರೆ ಇದಾತ. ಇದು ನಿಮ್ಗೆ ರೆಸಿಸ್ಟೆನ್ಸ್ ಬಗ್ಗೆ ಗೊತ್ತಾದ. ರೆಸಿಸ್ಟೆನ್ಸ್ ಅಂದ್ರೆ ಏನ್ರಿ, ಎದ್ರ ಮೇಲೆ ಡಿಪೆಂಡ್ ಆಗಿರತಿ, ಲೆಂತ್ ಮತ್ತೆ ಏರಿಯಾ ಮೇಲೆ. ರೆಸಿಸ್ಟಿವಿಟಿ ಅಂತಂದ್ರೆ ಏನ್ರಿ, ಪ್ರತಿರೋಧಕನ, ಅದಕ್ಕ ವಿಶಿಷ್ಟ ಪ್ರತಿರೋಧಕ ಅಂತ ಕರೀತಾರ. ರೆಸಿಸ್ಟಿವಿಟಿ ಅಂತಂದ್ರೆ ಏನ್ರಿ, ವಿಶಿಷ್ಟ ಪ್ರತಿರೋಧಕ. ಹಿಂಗಂದ್ರೆ ಏನಪ್ಪಾ ಅಂದ್ರೆ ಇದು ಎದ್ರ ಮೇಲೆ ಡಿಪೆಂಡ್ ಆಗಿರತ್ತ ಅಂತಂದ್ರ ವಸ್ತುವಿನ ಗುಣಗಳ ಮೇಲೆ ಡಿಪೆಂಡ್ ಆಗಿರತ್ರಿ. ವಸ್ತುವಿನ ಗುಣ ಮತ್ತು ಟೆಂಪರೇಚರ್ ಮೇಲೆ ಡಿಪೆಂಡ್ ಆಗಿರತ್ತೆ. ಇವೆರಡರ ಮೇಲೆ ಅಷ್ಟ. ರೆಸಿಸ್ಟೆನ್ಸ್ ಎದ್ರ ಮೇಲೆ ಡಿಪೆಂಡ್ ಆಗಿತ್ತು, ಲೆಂತ್ ಮತ್ತೆ ಏರಿಯಾ ಮೇಲೆ ಅಷ್ಟ. ಈ ವಸ್ತುಗಳ ಗುಣ ಮತ್ತು ಟೆಂಪರೇಚರ್ ಮೇಲೆ. ಈ ಉದಾಹರಣೆ ಅಂತಂದ್ರ
ಕಾಪರ್ದ ರೆಸಿಸ್ಟಿವಿಟಿ ಬೇರೆ ಇರ್ತೈತ್ರಿ. ಆಮೇಲೆ ರಬ್ಬರ್ದ ರೆಸಿಸ್ಟಿವಿಟಿ ಬೇರೆ ಇರ್ತೈತಿ, ಯಾಕಂದ್ರೆ ಗುಣ ಬೇರೆ ಇರ್ತೈತಿ. ಕಾಪರ್ ಏನಿರ್ತೈತಿ ರೆಸಿಸ್ಟಿವಿಟಿ ಕಡಿಮೆ ಇರುತ್ತೆ, ಪ್ರತಿರೋಧಕ ಕಡಿಮೆ ತೋರಿಸತಿ, ಅದಕ್ಕೆ ಕಾಪರ್ ವೈರ್ನ ಯೂಸ್ ಮಾಡ್ತಾರೆ ಕರೆಂಟ್ ಒಳಗೆ, ಕರೆಂಟ್ ಸಪ್ಲೈದಾಗ. ರಬ್ಬರ್ ಏನಿರ್ತೈತಿ ಕರೆಂಟ್ ಅನ್ನ ಪ್ರತಿರೋಧಕ ಜಾಸ್ತಿ ಇರತ್ತೆ, ಯಾಕಂದ್ರೆ ಇದು ಮೆಟೀರಿಯಲ್ ಬೇರೆ ಇರ್ತೈತಿ. ಅದಕ್ಕೆ ಮೆಟೀರಿಯಲ್ಗಳ ಮೇಲೆ ಡಿಪೆಂಡ್ ಆಗೋದು ಯಾವ್ದ್ರಿ? ರೆಸಿಸ್ಟಿವಿಟಿ. ಅದ ನೀವು ಟೆಂಪರೇಚರ್ ಜಾಸ್ತಿ ಕೊಟ್ಟಿದ್ರೆ ರೆಸಿಸ್ಟಿವಿಟಿ ಏನಾಗತ್ರಿ? ಕಡಿಮೆ ಆಗುತ್ತೆ. ಹಿಂಗ ಟೆಂಪರೇಚರ್ ಮತ್ತು ವಸ್ತುಗಳ ಮೇಲೆ ಡಿಪೆಂಡ್ ಆಗಿದೆ, ವಸ್ತುಗಳ ಗುಣಗಳ ಮೇಲೆ ಡಿಪೆಂಡ್ ಆಗಿದೆ ಯಾವ್ದ? ರೆಸಿಸ್ಟಿವಿಟಿ. ರೆಸಿಸ್ಟೆನ್ಸ್ ಅಂದ್ರೆ ಏನ್ರಿ? ಲೆಂತ್ ಮತ್ತು ಏರಿಯಾ ಮೇಲೆ ಡಿಪೆಂಡ್ ಆಗಿರತ್ತಿ. ನೋಡ್ರಿ, ಅರ್ಥ ಆತ್ರಿ? ನೆಕ್ಸ್ಟ್ ಕ್ವಶನ್ ಆಲ್ಮೋಸ್ಟ್ ಮುಗಿದು ಆಮೇಲೆ. ನೋಡಿ, ಕ್ವಶನ್ ಎಲ್ಲ ಮುಗಿದು. ಇದು ಯಾವಪ್ಪ ಅಂತಂದ್ರೆ ಯಾವ ಕ್ವಶನ್ ಪೇಪರ್ ಇದೆ? ನಾನ್ HK ವೇರಿಯಸ್ ಡಿಪಾರ್ಟ್ಮೆಂಟ್ ನಡೆಸಿದಂತ ಜನವರಿ ಒಳಗಿನ ಎಕ್ಸಾಮ್ ನಡೆಸಿದ್ರು, ಇದನ್ನ KE ನಡೆಸಿದಾರು. ಎಲ್ಲ ಕಾನ್ಸೆಪ್ಟ್ ಮೇಲೆ ಬೇಸ್ ಅದ ನೋಡ್ರಿ. ನೋಡ್ರಿ, ಈಗ ಲಾಸ್ಟ್ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಅಂತಂದ್ರ ಬರ್ನೌಲಿ ಪ್ರಿನ್ಸಿಪಲ್ ಬಗ್ಗೆ ಕೇಳಿದಾರ. ಬರ್ನೌಲಿ ಪ್ರಿನ್ಸಿಪಲ್, ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ನೆಕ್ಸ್ಟ್ ಏನ್ ಕೇಳ್ಬೋದಪ್ಪ ಅಂತಂದ್ರೆ ಪಾಸ್ಕಲ್ ಲಾ ಬಗ್ಗೆ ಕೇಳ್ಬೋದು. ಇದನ್ನ ಎಕ್ಸಾಮ್ ಲಾಸ್ಟ್ ಕ್ವಶನ್ ಪೇಪರ್ ಬಿಡಿಸುವಾಗ ಹೇಳ್ತೀನಿ ನಿಮ್ಗೆ. ಪಾಸ್ಕಲ್ ಲಾ ಕಂಪ್ಲೀಟ್ ಆಗಿ ಹೇಳಿದೀನಿ. ಅಂದ್ರೆ ಒಂದ್ ದ್ರವದೊಳಗೆ ಏನಾರು ನೀವು ಒತ್ತಡ ಹಾಕಿರಪ್ಪ ಅಂತಂದ್ರೆ ಎಲ್ಲಾ ಕಡೆ ಒತ್ತಡ ಏನಿರತ್ರಿ? ಸೇಮ್ ಇರತ್ತಿ. ಈ ಹೈಡ್ರಾಲಿಕ್ ಲಿಫ್ಟ್ ಅದು ಇರ್ತಾಗೋತ್ರಿ, ಕಾರಣ ಎತ್ತಾತಿರ್ತಾರಲ್ರಿ, ಒಂದ್ ಕಡೆ ನೀವು ಪ್ರೆಷರ್ ಹಾಕಿರಪ್ಪ ಅಂದ್ರೆ ಕಾರ್ ಏನಾಗತ್ರಿ? ಎಲ್ಲಾ ಕಡೆ ಪ್ರೆಷರ್ ಈಕ್ವಲ್ ಆಗಿ ಸಪ್ಲೈ ಆಗತ್ತೆ, ಅವಾಗ ಕಾರ್ ಎತ್ತತಿ. ಆಮೇಲೆ ಪಾಸ್ಕಲ್ ಲಾ ಆಗಿರ್ಬೋದು, ನ್ಯೂಟನ್ಸ್ ಲಾ ಆಗಿರ್ಬೋದು. ಆಮೇಲೆ ಮತ್ತೇನಪ್ಪಾ ಅಂತಂದ್ರೆ ವಿಟಾಮಿನ್ ಬಗ್ಗೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಅಬ್ಸರ್ವ್ ಮಾಡಿದ ಪ್ರಕಾರ ಈಗೆಲ್ಲ ಕಾನ್ಸೆಪ್ಟ್ ಮೇಲೆ ಕೇಳ್ತಾರ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಬ್ಲಡ್ ಗ್ರೂಪ್ ಬಗ್ಗೆ ಕೇಳಿದಾರು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಟೆಂಪರೇಚರ್, ಆಮೇಲೆ ಪ್ರೆಷರ್ ಬಗ್ಗೆ ಕೇಳಿದಾರ್ರಿ. ಪ್ರೆಷರ್ ಬಗ್ಗೆ ಕೇಳಿದಾರು. ಆಮೇಲೆ ಕಳೆಗಳು ಯಾವಪ್ಪ ಅಂತಂದ್ರೆ ಅವ್ 3 ಗಿಡ ನೆನ್ಪಿಟ್ಕೊಂಡ್ಬಿಟ್ರಿ. ವೈಟರ್ ಹೈಸೆಂತಿ, ಕ್ಯಾರೆಟ್, ಆಮೇಲೆ ಇನ್ನೊಂದು ಯಾವ್ದೋ ಬರತ್ ನೋಡ್ರಿ, ಆ 3 ಗಿಡಗಳ ಬಗ್ಗೆ ನೆನ್ಪಿಟ್ಕೋರಿ. ವಾಟರ್ ಹೈಸೆಂಟಿನ ಏನ್ ಕರೀತಾರು? ಬೆಂಗಾಲ್ ಟೆರರ್ ಅಂತ ಕರೀತಾರೆ, ಟೆರರ್ ಆಫ್ ಬೆಂಗಾಲ್ ಅಂತ ಕರೀತಾರೆ. ಅವು ಬಗ್ಗೆ ಈಗ ರಿಪೀಟ್ ಆಗಿ 2 ಸಲ ಕ್ವಶನ್ ರಿಪೀಟ್ ಆಗೈತಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈ ಹೀಲಿಯಂ ಗ್ಯಾಸ, ಹಗುರವಾದ ಗ್ಯಾಸ, ಆಮೇಲೆ ಭಾರವಾದ ಗ್ಯಾಸ, ಅದ್ರ ಬಗ್ಗೆ ಕೇಳಿದಾರು. ನೆಕ್ಸ್ಟ್ ನೋಡ್ರಿ, ಇವೆಲ್ಲ ಕಾನ್ಸೆಪ್ಟ್ ಬೇಸ್ ಮೇಲೆ ಅದಾವ ಕ್ವಶನ್ಗಳ. ಕಾನ್ಸೆಪ್ಟ್ ನ ಮೊದಲು ಕ್ಲಿಯರ್ ಮಾಡಕ್ ಟ್ರೈ ಮಾಡ್ರಿ. ಮುಂದಿನ ಕ್ಲಾಸ್ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ.